ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ನಮ್ಮೆಲ್ಲರಿಗೂ ಚಿರಪರಿಚಿತರಾಗಿರುವಂತಹ ನಮ್ಮೆಲ್ಲರಿಗೂ ಅತ್ಯಂತ ಹೆಚ್ಚು ವಿದ್ಯಾರ್ಥಿಗಳಲ್ಲಿ ಸೇರ್ಕೊಂಡಿದ್ದೀರಾ. ಅಂದರೆ ವಿದ್ಯಾರ್ಥಿಗಳಂದರೆ ರವೀಂದ್ರ ರೈ ಅವರ ಸ್ಟೂಡೆಂಟ್ಸ್ ಅಥವಾ ಹರೇಕಳ ಶಾಲೆಯ ಸ್ಟೂಡೆಂಟ್ಸ್ಗಳಲ್ಲಿ ಜಾಸ್ತಿ ಇದ್ದೀರಾ. ಸೊ ಆಗಿರೋದ್ರಿಂದ ನಿಮ್ಮನ್ನೆಲ್ಲ ಆತ್ಮೀಯವಾಗಿ ಆದರಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ, ತಮಗೆಲ್ಲರಿಗೂ ತಿಳಿದಿರೋ ಹಾಗೆ ರವೀಂದ್ರ ರೈ ಕಲ್ಲಿಮಾರು ಇವರ ಕೈ ಬರಹದಲ್ಲಿ ಮೂಡಿಬಂತಹ ಕಲಾಕುಂಚ ಚಿಂತನ ಶಾಲೆಯ ಸಂಚಿತ ಬರಹಗಳ ಸಂಕಲನ ಮೆಲೋಗಾರ ಈ ಒಂದು ಮೆಲೋಗಾರ ಕೃತಿಯನ್ನು ಬಿಡುಗಡೆ ಮಾಡುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮನ್ನೆಲ್ಲ ಆತ್ಮೀಯವಾಗಿ ಆದರಪೂರ್ವಕವಾಗಿ ಸ್ವಾಗತಿಸುತ್ತಾ ಇದೀಗ ವೇದಿಕೆಗೆ ಗಣ್ಯರನ್ನು ಆಹ್ವಾನಿಸುವಂತಹ ಕಾರ್ಯಕ್ರಮ. ಇವತ್ತಿನ ಈ ಒಂದು ಕೃತಿಯನ್ನು ಲೋಕಾರ್ಪಣಾ ಸಮಾರಂಭದಲ್ಲಿ ಲೋಕಾರ್ಪಣೆಯನ್ನು ಮಾಡಲಿಕ್ಕಿರುವಂಥದ್ದು ನಮ್ಮ ರವೀಂದ್ರ ರೈ ಅವರ ಕಲ್ಲಿಮಾರಿಯವರ ವಿದ್ಯಾರ್ಥಿಯಾಗಿರುವಂತಹ ನಮ್ಮ ಉಡುಪಿ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿರುವಂತಹ ನಮ್ಮ ಪ್ರೀತಿಯ ಡಾಕ್ಟರ್ ವಿದ್ಯಾಕುಮಾರಿ. ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ತಮ್ಮನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇವತ್ತಿನ ಈ ಒಂದು ಕೃತಿ ಲೋಕಾರ್ಪಣಾ ಸಮಾರಂಭದ ಸಭಾಧ್ಯಕ್ಷತೆಯನ್ನು ಡಾಕ್ಟರ್ ಕೆ ಚಿನ್ನಪ್ಪಗೌಡ, ವಿಶ್ರಾಂತ ಕುಲಪತಿಗಳು ಮತ್ತು ಜಾನಪದ ವಿದ್ವಾಂಸರು, ನಿಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಒಂದು ಘನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಐದರ್ ಪರ್ತಿಪಾಡಿ ಅಧ್ಯಕ್ಷರು, ತುಳುನಾಡ ಐಕ್ಯತಾ ವೇದಿಕೆ ದಕ್ಷಿಣ ಕನ್ನಡ, ನಿಮ್ಮನ್ನು ಕೂಡ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಧನಂಜಯ ಕುಂಬ್ಳೆ ದಯವಿಟ್ಟು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಪ್ರೀತಿಯ ಈ ಒಂದು ಕಟ್ಟಡದ ಮಾಲಕರಾಗಿರುವಂತಹ, ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಕಾರ್ಯದರ್ಶಿಯವರಾಗಿರುವಂತಹ ಲಯನ್ ಚಂದ್ರಹಾಸ್ ಶೆಟ್ಟಿಯವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಸ್ವಾಗತಿಸುತ್ತಾ, ಕಡೆಯದಾಗಿ ನಿಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದು ಆಗಿರುವಂತಹ ನಮ್ಮ ಪ್ರೀತಿಯ ರವೀಂದ್ರ ರೈ ಕಲ್ಲಿಮಾರು, ನಿಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಇದೀಗ ನಮ್ಮೆಲ್ಲರ ಪ್ರೀತಿಯ ರಾಮಕೃಷ್ಣ ಪ್ರೌಢಶಾಲೆಯ ಅಧ್ಯಾಪಕರಾಗಿರುವಂತಹ ರವಿಶಂಕರ್ ಅವರ ಪ್ರಾರ್ಥನೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಶೃಣುಯಾಮ ದೇವ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾ ಸ್ಥಿರೈರಂಗೈ ಸ್ತುಷ್ಟುವಾಸಸ್ತನೋಭಿ ವ್ಯಶೇಮ ದೇವಹಿತಂ ಯದಾಯುಃ ವ್ಯಶೇಮ ದೇವಹಿತಂ ಯದಾಯುಃ ಜ್ಯೋತಿ ಬೆಳಗಿ ಬರಲಿ ಜ್ಞಾನದ ಜ್ಯೋತಿ ಬೆಳಗಿ ಬರಲಿ ಚಿಂತನ ಸಂಕಲನ ಮೇಲೋಗರವು ಜ್ಞಾನದ ಸುದೆಯಾಗಲಿ ಚಿಂತನ ಸಂಕಲನ ಮೇಲೋಗರವು ಜ್ಞಾನದ ಸುದೆಯಾಗಲಿ ಜ್ಯೋತಿ ಬೆಳಗಿ ಬರಲಿ ಜ್ಞಾನದ ಜ್ಯೋತಿ ಬೆಳಗಿ ಬರಲಿ ಜಿಲ್ಲಾಧಿಕಾರಿ ವಿದ್ಯಾಕುಮಾರಿ ಲೋಕಾರ್ಪಣೆಗೈಯುವ ಈ ಕಲಾಕುಸುಮವು ಜಿಲ್ಲಾಧಿಕಾರಿ ವಿದ್ಯಾಕುಮಾರಿ ಲೋಕಾರ್ಪಣೆಗೈಯುವ ಈ ಕಲಾಕುಸುಮವು ಕನ್ನಡ ನಾಡಿನಲ್ಲಿ ಜ್ಞಾನದ ಕಂಪಸೂಸುತ್ತಿರಲಿ ಜ್ಯೋತಿ ಬೆಳಗಿ ಬರಲಿ ಜ್ಞಾನದ ಜ್ಯೋತಿ ಬೆಳಗಿ ಬರಲಿ ಉತ್ತಮ ಶಿಕ್ಷಕ
ಸಾಹಿತಿ ಚಿಂತಕ ರವೀಂದ್ರರು ರಚಿಸಿದ ಮೇಲೊಗರ ಕೃತಿ. ಉತ್ತಮ ಶಿಕ್ಷಕ ಸಾಹಿತಿ ಚಿಂತಕ ರವೀಂದ್ರರು ರಚಿಸಿದ ಮೇಲೊಗರ ಕೃತಿ. ಜನಮನ ಗೆಲ್ಲುತ್ತಲೀ ಬಾಳಿಗೆ ಸ್ಫೂರ್ತಿಯ ಸೆಲೆಯಾಗಲಿ. ಜ್ಯೋತಿ ಬೆಳಗಿ ಬರಲಿ, ಜ್ಞಾನದ ಜ್ಯೋತಿ ಬೆಳಗಿ ಬರಲಿ. ಚಿಂತನ ಸಂಕಲನ ಮೇಲೋಗರವು ಜ್ಞಾನದ ಸುದೆಯಾಗಲಿ. ಜ್ಯೋತಿ ಬೆಳಗಿ ಬರಲಿ, ಜ್ಞಾನದ ಜ್ಯೋತಿ ಬೆಳಗಿ ಬರಲಿ. ವೇದಿಕೆಯ ಮೇಲಿರುವ ಎಲ್ಲ ಹಿರಿಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಸಹೃದಯ ಬಂಧುಗಳೇ, ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ನಡೀತಾ ಇರುವ ಪುಸ್ತಕ ಲೋಕಾರ್ಪಣಾ ಕಾರ್ಯಕ್ರಮ ಇದು. ತುಂಬ ಸಂತೋಷ ಆಗಿದೆ ನಮಗೆ. ಯಾಕೆ ಸಂತೋಷ ಅಂದರೆ, ಕುಮಾರವ್ಯಾಸ ಒಂದು ಕಡೆ ಹೇಳ್ತಾನೆ, ಹಿರಿಯರಿಲ್ಲದ ಸಭೆ ಸಭೆಯಲ್ಲ. ಇಲ್ಲಿ ನೋಡಿದರೆ ಸಭೆಯ ತುಂಬ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಗಣ್ಯ ಅತಿಥಿಗಳಾಗಿ ಪಾಲ್ಗೊಳ್ಳುವ ಯೋಗ್ಯತೆ, ಅರ್ಹತೆ ಮತ್ತು ಪಕ್ವತೆಯನ್ನು ತುಂಬಿರುವ ಸಭೆ ಇವತ್ತಿಲ್ಲಿ ತುಂಬಿದೆ ಎನ್ನುವುದು ಅದು ರವೀಂದ್ರ ಮಾಸ್ಟರ್ ಮೇಲೆ ಎಂಥ ಪ್ರೀತಿ ಇದೆ ಈ ನಾಡಿಗೆ ಎನ್ನುವುದರ ಒಂದು ದ್ಯೋತಕ ಅಂತ ನಾನು ಭಾವಿಸಿದ್ದೇನೆ. ಇಡೀ ಸಭೆಗೆ ಮೊದಲಿಗೆ ಗೌರವದ ಪ್ರಣಾಮಗಳನ್ನು ಸಮರ್ಪಿಸ್ತಾ, ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಬೇರೆ ಬೇರೆ ಕಡೆಗಳಲ್ಲಿ ವಿವಿಧ ಚಟುವಟಿಕೆಗಳನ್ನು ಕಳೆದ 1 ವರ್ಷಗಳಿಂದ ನಾವು ನಡೆಸ್ತಾ ಬಂದಿದ್ದೇವೆ. 1.5 ವರ್ಷ ಆಯಿತು, 2 ವರ್ಷ ಹತ್ರ ಆಯಿತು. ಶಾಲೆಗಳಲ್ಲಿ, ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ಎಲ್ಲ ನಾವು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಮೊದಲ ಉಳ್ಳಾಲ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಕೂಡ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಮಾಡಿದ್ದೇವೆ. ಬಹಳ ಅದ್ಧೂರಿಯಾಗಿ ನಾವು ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗಿರೋದು ರವೀಂದ್ರ ಮಾಸ್ಟರ್ ಅಂತ ಹಿರಿಯರು ಈ ಸಂಘಟನೆಯಲ್ಲಿ ನಮಗೆ ಒಂದು ಧೀಶಕ್ತಿಯಾಗಿ, ಒಂದು ಸಂಘಟನಾ ಶಕ್ತಿಯಾಗಿ ಇರುವುದರಿಂದ ಸಾಧ್ಯ ಆಯಿತು. ಅನೇಕರ ಸಹಕಾರದ ಒಟ್ಟಿಗೆ ಇಂಥ ಹಿರಿಯರೊಬ್ಬರು ಇದ್ದು ಹೀಗೆ ಮಾಡಿ ಅಂತ ಹೇಳಿದರೆ ಅದಕ್ಕೊಂದು ವಿಶೇಷ ಶಕ್ತಿ. ಅದರಿಂದ ಸಾಹಿತ್ಯ ಪರಿಷತ್ತು ರವೀಂದ್ರ ಮಾಸ್ಟರನ್ನು ಬಹಳ ಅತ್ಯಂತ ಗೌರವದಿಂದ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತಾ, ಇವತ್ತಿನ ಈ ಕಾರ್ಯಕ್ರಮ ತುಂಬ ಮಹತ್ವದ್ದು ಮತ್ತು ತುಂಬ ತೂಕದ ಒಂದು ಸಭೆ ಅಂತ ನಾನು ಭಾವಿಸಿದ್ದೇನೆ. ಇಡೀ ನಾಡಿಗೆ ಒಂದು ಮಾರ್ಗದರ್ಶನವನ್ನು ಮಾಡಬಲ್ಲಂಥ ಹಿರಿಯರು ಡಾಕ್ಟರ್ ಕೆ ಚಿನ್ನಪ್ಪಗೌಡರು. ತಮಗೆಲ್ಲ ಗೊತ್ತೇ ಇದೆ, ಅವರು ನಮ್ಮ ಸಾಹಿತ್ಯ ಪರಿಷತ್ತಿನ ಮಾರ್ಗದರ್ಶಕರು ಕೂಡ. ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಅವರು ಕನ್ನಡ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ, ಆ ಬಳಿಕ ಅವರು ಮಂಗಳೂರು ವಿಶ್ವವಿದ್ಯಾಲಯದ ಕುಲಸಚಿವರಾಗಿ, ಬಳಿಕ ಕರ್ನಾಟಕ ರಾಜ್ಯದ ಜಾನಪದ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಅವರು ನಡೆಸಿರುವ ವಿಶಿಷ್ಟವಾದಂಥ ಕಾರ್ಯಗಳನ್ನು ನಾನಿಲ್ಲಿ ಮತ್ತೆ ನೆನಪು ಮಾಡಬೇಕಾಗಿಲ್ಲ, ತಮಗೆಲ್ಲ ಅದು ಗೊತ್ತೇ ಇದೆ. ನಮ್ಮ ವಿವೇಕರೈಗಳ ಮಾರ್ಗದರ್ಶನದಲ್ಲಿ ಭೂತಾರಾಧನೆ ಜಾನಪದೀಯ ಅಧ್ಯಯನ ಎನ್ನುವ ವಿಷಯದ ಕುರಿತು ಅವರು ನಡೆಸಿರುವ PhD ಪ್ರಬಂಧ, ಮಹಾಪ್ರಬಂಧ ಅಧ್ಯಯನ ಉಂಟಲ್ಲ, ಅದು ಇವತ್ತು ಈ ತುಳುನಾಡಿನ ಜಾನಪದ ಭೂತಾರಾಧನೆ ಅಧ್ಯಯನಕ್ಕೆ ಒಂದು ತಳಹದಿಯನ್ನು, ಒಂದು ಬೇಸನ್ನು ಹಾಕಿಕೊಟ್ಟಿರತಕ್ಕಂಥ ಒಂದು ಮಹಾನ್ ಗ್ರಂಥ ಅದು. ಅಂತಹ ಹಿರಿಯರ ಅಧ್ಯಕ್ಷತೆಯಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ. ತುಳುನಾಡಿನ ಜಾನಪದ ಇರ್ಬೋದು ಮತ್ತು ಸೃಜನಶೀಲ ಎರಡನ್ನೂ ಕೂಡ ಒಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರಿಸಿದ ಒಬ್ಬರು ವಿದ್ವಾಂಸರವರು. ತುಳು ಜಾನಪದ ಅದು ಈ ಭಾಗದಲ್ಲಿದ್ದಂಥ ಭಾಳ ಸೀಮಿತ ವಲಯದಲ್ಲಿದ್ದಂಥ ಒಂದು ತುಳು ಜಾನಪದವನ್ನು ಒಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರಿಸಿದ ಹೆಗ್ಗಳಿಕೆ ಅದು ಪ್ರೊಫೆಸರ್ ವಿವೇಕರೈಗಳು ಮತ್ತು ಡಾಕ್ಟರ್ ಕೆ ಚಿನ್ನಪ್ಪಗೌಡ ಅವರಿಗೆ ಸಲ್ಲಬೇಕು. ಹಾಗೆಯೇ ಇವತ್ತು ತುಳುವಿನ
ಕಥೆ ಇರ್ಬೋದು, ತುಳುವಿನ ಕವಿತೆ ಇರ್ಬೋದು, ತುಳುವಿನ ಪಾಡ್ದನ ಇರ್ಬೋದು, ಇವುಗಳನ್ನು ಕೂಡ ಇಂಗ್ಲೀಷಿಗೆ ಭಾಷಾಂತರಿಸುವುದರ ಮೂಲಕ ತುಳುನಾಡಿನ ಕವಿತೆಗಳು ಇವತ್ತು ಇಂಗ್ಲೀಷ್ನಲ್ಲಿ ನಮಗೆ ಓದಲಿಕ್ಕೆ ಸಿಗುವಂತೆ ಆಗಿರೋದು ಕೂಡ ಅದು ಸುರೇಂದ್ರ ರಾಯರು ಮತ್ತು ಚಿನ್ನಪ್ಪ ಗೌಡ ಅವರ ಒಂದು ಜಂಟಿ ಪ್ರಯತ್ನದ ಫಲ. ಅದರಿಂದ ಖಾಲಿ ತುಳುನಾಡು, ಖಾಲಿ ಕರ್ನಾಟಕ, ಖಾಲಿ ದೇಶ ಅಲ್ಲ, ನಮ್ಮ ತುಳುನಾಡಿನ ಘನತೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏರಿಸಿದ ಒಬ್ಬರು ಹಿರಿಯ ವಿದ್ವಾಂಸರು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಎನ್ನುವುದು ಈ ಕಾರ್ಯಕ್ರಮಕ್ಕೆ ವಿಶೇಷವಾದ ಗೌರವವನ್ನು ತಂದಿದೆ. ಅವರನ್ನು ಪ್ರೀತಿ ಮತ್ತು ಗೌರವದಿಂದ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅವರದ್ದು ಕೂಡ ಒಂದು ಕೃತಿ, ಅದು ಮಾಚಾರು ಗೋಪಾಲ್ ನಾಯಕರು ಅವರ ಸಿರಿಸಂಧಿಯ ಕುರಿತಾದಂಥ ಬಹಳ ಅದ್ಭುತವಾದ ಒಂದು ಕೃತಿ. ಇನ್ನೇನು ಮುಂದಿನ ತಿಂಗಳಲ್ಲಿ ಅದು ಬಿಡುಗಡೆಗೊಳ್ಳಿಕ್ಕಿದೆ ಎನ್ನುವ ಒಂದು ಸಂಭ್ರಮದಲ್ಲಿ ಕೂಡ ನಾವಿದ್ದೇವೆ. ಆ ಕೃತಿಯ ಬಿಡುಗಡೆಯೂ ಕೂಡ ಶೀಘ್ರ ಆಗಿ ಅದೆಲ್ಲ ನಮ್ಮ ಕೈಗೆ ಸಿಕ್ಕಲಿ ಎನ್ನುವ ಒಂದು ಸದಾಶಯದೊಂದಿಗೆ ನಾನು ಮುಂದಕ್ಕೆ ತೆರಳುತ್ತೇನೆ. ಇವತ್ತಿನ ಈ ಕೃತಿಯನ್ನು ಲೋಕಾರ್ಪಣೆಗೊಳಿಸುವುದಕ್ಕಾಗಿ ಆಗಮಿಸಿರುವವರು ನಮ್ಮ ಊರಿನವರೇ, ಉಳ್ಳಾಲದವರೇ. ಉಳ್ಳಾಲದ ಪಾವೂರು ಎನ್ನುವ ಒಂದು ಊರಿನಲ್ಲಿ ಹುಟ್ಟಿದವರು. ಹರೇಕಳದ ರಾಮಕೃಷ್ಣ ಶಾಲೆಯಲ್ಲಿ ಇವತ್ತು ಏನು ಕೃತಿ ರಚನೆ ಮಾಡಿದಾರೋ ಆ ಕೃತಿ ರಚನೆ ಮಾಡಿದ ರವೀಂದ್ರ ಮಾಸ್ಟ್ರ ಶಿಷ್ಯೆ ವಿದ್ಯಾಕುಮಾರಿಯವರು ಇವತ್ತು ಬಂದಿದ್ದಾರೆ. ಇವತ್ತು ಬಹಳ ದೊಡ್ಡ ಹುದ್ದೆಯನ್ನು ಅವರು ಸತತವಾದ ತಮ್ಮ ಆಸಕ್ತಿ, ಶ್ರದ್ಧೆ ಮತ್ತು ಪ್ರಯತ್ನದ ಮೂಲಕ ಇವತ್ತು ಅವರು ಏರಿರುವ ಎತ್ತರ ಇದೆಯಲ್ಲ, ಅದು ಬಹಳ ದೊಡ್ಡದು. ಅವರು ಮಂಗಳೂರು ವಿಶ್ವವಿದ್ಯಾಲಯ, ಇಲ್ಲೇ ನಮ್ಮ ಈ ಬೆಸೆಂಟಿನಲ್ಲಿ ಅವರು ಅವರ ಪದವಿಯನ್ನು ಮುಗಿಸಿದರು. ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದಲ್ಲಿ ಅವರು ಸ್ನಾತಕೋತ್ತರ ಪದವಿಯನ್ನು ಮುಗಿಸಿದರು. ಆ ಬಳಿಕ ಹಂಪಿ ವಿಶ್ವವಿದ್ಯಾನಿಲಯದಲ್ಲಿ ಅವರ ಡಾಕ್ಟರೇಟ್ ಪದವಿಯನ್ನು ಮುಗಿಸಿದರು. ಆ ಬಳಿಕ ಕೆಲವು ಕಾಲ ಅಧ್ಯಾಪಕರಾಗಿದ್ದರು. ಮತ್ತು ಅವರು ಸತತ ಪ್ರಯತ್ನದ ಮೂಲಕ ಅವರು ಕೆಲವು ಕಾಲ ಭಾಷಾಂತರ ವಿಭಾಗದಲ್ಲಿ ಕೂಡ ಕೆಲಸ ಮಾಡಿದ್ದಾರೆ ಅಂತ ನಾನು ಕೇಳಿದ್ದೇನೆ. ಆ ಬಳಿಕ ಅವರು KS ಪರೀಕ್ಷೆಯನ್ನು ತೆರಗಡೆಗೊಂಡು ಇವತ್ತು ಉಡುಪಿಯ ಅತ್ಯಂತ ಪ್ರತಿಷ್ಠಿತವಾದ ಜಿಲ್ಲಾಧಿಕಾರಿ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ಅಂದರೆ ಒಂದು ಪಾವೂರಿನ ಮಣ್ಣಿನಿಂದ ಬಂದಿರುವ, ಒಂದು ಹರೇಕಳದ ಶಾಲೆಯಿಂದ ಬಂದಿರುವ ಒಂದು ಪ್ರತಿಭೆ ಎಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ. ಅವರು ಇವತ್ತು ಮತ್ತೆ ಮರಳಿ ಮನೆಗೆ ಬಂದಿದ್ದಾರೆ. ಪ್ರೀತಿಯಿಂದ ಅವರನ್ನು ಈ ನಿಮ್ಮ ಮನೆಗೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ ಮೇಡಮ್. ಅವರ ಇಬ್ಬರು ಗುರುಗಳು ಕೂಡ ಆಚೆ ಕೂತಿದ್ದಾರೆ. ಈಚೆಗೆ ಅವರಿಗೆ ಸ್ನಾತಕೋತ್ತರ ಪದವಿಯಲ್ಲಿ ಕಲಿಸಿದ ಚಿನ್ನಪ್ಪ ಗೌಡ ಅವರಿದ್ದಾರೆ, ಮತ್ತು ಆ ಕಡೆಯಲ್ಲಿ ಅವರಿಗೆ ಹೈಸ್ಕೂಲ್ನಲ್ಲಿ ಪಾಠ ಮಾಡಿದ ರವೀಂದ್ರ ಮಾಸ್ಟರ್ ಇದ್ದಾರೆ. ಇಬ್ಬರು ಗುರುಗಳ ನಡುವೆ ನಿಜವಾದ ಗುರುಗಳಿಗೆ ಇದಕ್ಕಿಂತ ದೊಡ್ಡ ಸಂತೋಷದ ಮತ್ತೊಂದು ಸಂಗತಿ ಇಲ್ಲ. ಬಹಳ ಸಂತೋಷ ಆಗಿದೆ. ಅವರನ್ನು ಗೌರವದಿಂದ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ರವೀಂದ್ರ ಮಾಸ್ಟರ್ ಬಗ್ಗೆ ನಾನು ಹೇಳಿದರೆ ನನಗಿಂತ ಹೆಚ್ಚು ವರ್ಷಗಳ ಕಾಲ ನೀವೆಲ್ಲ ಅವರನ್ನು ಬಲ್ಲವರು. ಅವರು ಹೀಗೊಂದು ಬಿಳಿ ಮುಂಡು, ಬಿಳಿ ಜುಬ್ಬ ಹಾಕಿಕೊಂಡು ಹೆಗಲಿಗೆ ಒಂದು ಶಾಲ ಹಾಕ್ಕೊಂಡು ಮನೆಯಿಂದ ಹೊರಟ್ರೆ, ನಾನು ಅದನ್ನು ಪುಸ್ತಕದಲ್ಲಿ ಬರೆದಿದ್ದೇನೆ, ಹೊರಟ್ರೆ ದಾರಿಯಲ್ಲಿ ಸಿಕ್ಕವರೆಲ್ಲ ನಮಸ್ತೆ ಸರ್ ನಮಸ್ತೆ ಸರ್ ಅಂತ ಹೇಳಿ ಇವರಿಗೆ ಸುಸ್ತಾಗಬೇಕು, ಅವರಿಗೆ ಪ್ರತಿ ನಮಸ್ಕಾರ ಮಾಡಿ. ಅಷ್ಟರ ಮಟ್ಟಿಗೆ ಈ ಊರಿನಲ್ಲಿ ಒಂದು ತಮ್ಮ ಶಿಷ್ಯ ಬಳಗವನ್ನು ಸಂಪಾದಿಸಿರ್ತಕ್ಕಂಥ ಒಬ್ಬರು ಪುಣ್ಯಾತ್ಮರು. ಇದಕ್ಕಿಂತ ದೊಡ್ಡ ನಾಡೋಜ ಪ್ರಶಸ್ತಿ ಏನಿದೆ ಅಂತ. ಒಂದು ಊರಿಗೆ, ಯಾವ ಊರಿಗೆ, ನಮ್ಮ ಉಳ್ಳಾಲದ ಯಾವ ಮನೆಗೆ ಹೋದರೂ ಸರ್ ಅವರ ಶಿಷ್ಯರೊಬ್ಬರು ನಮಗೆ ಸಿಗ್ತಾರೆ. ಅವರು ಪ್ರೀತಿಯಿಂದ ಮಾತಾಡಿ, ಶಿಷ್ಯರು ಗುರುಗಳು ಪಾಠ ಅಂದರೆ ಅವರ ವಿದ್ಯಾಭ್ಯಾಸ ದಿನಗಳು ಮುಗಿದ ಮೇಲೆ ಮತ್ತೆ ಅಧ್ಯಾಪಕರು ಮಾಸ್ಟರ್ಗಳು ಸಿಕ್ಕಿದರೆ ಮೆಲ್ಲ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ನೋಡುತ್ತಿರುವ ಒಂದು ಕಾಲಘಟ್ಟದಲ್ಲಿ ಈ ಗುರುಗಳು ಎಲ್ಲಿ ಕಂಡರೂ ಕೂಡ ಓಡಿಕೊಂಡು ಬರ್ತಾರೆ. ಮೊನ್ನೆ ಅವರು ಒಂದು ಬಸ್ಸಲ್ಲಿ ಬರ್ತಾಯಿದ್ರು, ಇಲ್ಲಿ ಮಂಗಳೂರಿನಿಂದ ಅವರು ಬಸ್ಸಲ್ಲಿ ಬರ್ತಾಯಿದ್ರು. ಬಸ್ಸಲ್ಲಿ ಬರ್ತಾ ಇರುವಾಗ ಆ ಕಂಡಕ್ಟ್ರು ಡ್ರೈವರ್ ಅಂತೆ, ಕಂಡಕ್ಟ್ರು ಕೂಡ ಶಿಷ್ಯ, ಡ್ರೈವರು ಕೂಡ ಶಿಷ್ಯ. ನಿಮ್ಮನ್ನು ಮನೆಯವರೆಗೆ ಬಿಡ್ತೇನೆ ಸರ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂದರೆ ಅಂಥ ಪ್ರೀತಿ, ಈ ತರಹದ ಒಂದು ಪ್ರೀತಿ ಸಂಪಾದನೆ ಉಂಟಲ್ಲ ಒಬ್ಬ ಗುರುವಿಗೆ, ಅದಕ್ಕಿಂತ ದೊಡ್ಡ ಯಾವ ಪ್ರಶಸ್ತಿಯೂ ಬೇಡ. ಇವತ್ತು ಅವರು, ತಮಗೆಲ್ಲ ಗೊತ್ತೇ ಇದೆ, ಅವರು ಧಾರ್ಮಿಕ ಕ್ಷೇತ್ರ ಇರ್ಬೋದು, ಸಾಮಾಜಿಕ ಕ್ಷೇತ್ರ ಇರ್ಬೋದು, ಸಮಾಜ ಸೇವೆ ಕ್ಷೇತ್ರ, ಯಾವ ಕ್ಷೇತ್ರದಲ್ಲಿಯೂ ಕೂಡ ರವೀಂದ್ರ ಮಾಸ್ಟರ್ ಇರ್ತಾರೆ. ಈ ಊರಿನ ಯಾವ ಕಾರ್ಯಕ್ರಮ ನಡೆಯುತ್ತಿದ್ರೂ ಕೂಡ ಅದರಲ್ಲಿ ರವೀಂದ್ರ ಮಾಸ್ಟರ್ ಪಾಲ್ಗೊಳ್ಳುವಿಕೆ ಇದೆ. ಅವರು ಕಾರ್ಯಕರ್ತರಾಗಿಯೂ ದುಡಿಯಬಲ್ಲರು, ವೇದಿಕೆಯಲ್ಲಿ ಅವರು ಏನು ಗಣ್ಯ ಅತಿಥಿಯಾಗಿ ಭಾಗವಹಿಸಿ ಚೆನ್ನಾಗಿ ಉಪನ್ಯಾಸ ಮಾಡೋರು. ಅವರು ಮಾತಾಡಲಿಕ್ಕೆ ಶುರು ಮಾಡಿದರೆ ಸುಭಾಷಿತಗಳನ್ನು, ಕಾವ್ಯಗಳನ್ನು, ಬೇರೆ ಬೇರೆ ದೃಷ್ಟಾಂತ ಕಥೆಗಳನ್ನು ಹೇಳ್ತಾ ಅವರು ಮಾತನ್ನು ಪೋಣಿಸುವುದೇ ಒಂದು ಬಹಳ ಸುಂದರ. ಎಷ್ಟು ಮಾರ್ಗದರ್ಶಕ ಮಾತುಗಳನ್ನು ಬಹಳ ರಸವತ್ತಾಗಿ ಮಂಡಿಸಬಲ್ಲಂಥ ಒಬ್ಬರು ಹಿರಿಯರು ರವೀಂದ್ರ ರೈ ಕಲ್ಲಿಮಾರ್ ಅವರು. ಅವರ ಆಕಾಶವಾಣಿಯಲ್ಲಿ ನನಗೆ ಆಶ್ಚರ್ಯ ಆಗಿದೆ, ಇಷ್ಟು
ಚಿಂತನೆಗಳು. ಈ ಕೃತಿಯ ಒಂದು 200 ಪುಟದಷ್ಟು ವಿಸ್ತಾರಗೊಂಡಿರತಕ್ಕಂಥ ಒಂದು ಕೃತಿ ಇದು. ಇದರಲ್ಲಿ ಅಷ್ಟು ಇನ್ನೂ ಎಷ್ಟು ಪ್ರಕಟ ಆಗಿದೆಯೋ ಅಷ್ಟೇ ಇನ್ನೂ ಇದೆ, ಬಾಕಿ ಇದೆ. ಅಂದರೆ ಇಷ್ಟು ಆಕಾಶವಾಣಿಯಲ್ಲಿ ಚಿಂತನೆಗಳನ್ನು ಮಾಡಬೇಕಿದ್ರೆ ಈ ಮನುಷ್ಯ ಎಷ್ಟು ಸಮಯದಿಂದ ಆಕಾಶವಾಣಿಯ ಜೊತೆಗೆ ಸಂಪರ್ಕವನ್ನು ಇಟ್ಟುಕೊಂಡಿದ್ದಾರೆ. ಅದು ಅಂದರೆ ಬಹಳ ಒಂದು 20-30 ವರ್ಷಗಳಿಂದ ನಿರಂತರವಾಗಿ ಮಂಗಳೂರು ಆಕಾಶವಾಣಿಯ ಜೊತೆಗೆ ಸಂಪರ್ಕ ಇಟ್ಟುಕೊಂಡು ಅದರಲ್ಲಿ ಬರತಕ್ಕಂಥ ಚಿಂತನೆ ಕಾರ್ಯಕ್ರಮದಲ್ಲಿ ತಾವು ತಮ್ಮ ಚಿಂತನೆಗಳನ್ನು ಮಂಡಿಸ್ತಾ ಬಂದಿದ್ದಾರೆ. ಅದು ಇವತ್ತು ಆಕಾಶವಾಣಿಯಲ್ಲಿ ಪ್ರಸಾರ ಆದದ್ದು ಅಲ್ಲಿಗೆ ಕರಗಿ ಹೋಗ್ತದೆ. ಅದು ಹಾಗೆ ಕರಗಿ ಹೋಗಬಾರ್ದು. ಅದು 4 ಜನರ ಕೈಗೆ ಓದುವುದಕ್ಕೆ ಲಭ್ಯ ಆಗಬೇಕು ಎನ್ನುವ ಒಂದು ಕಾಳಜಿಯಿಂದ ಇವತ್ತು ಈ ಕೃತಿ ಇಲ್ಲಿ ಪ್ರಕಟಗೊಂಡಿದೆ. ರವೀಂದ್ರ ಮಾಸ್ಟರನ್ನು ಹೆಚ್ಚು ನಾನು ವಿವರಿಸುವುದಕ್ಕೆ ಹೋಗೋದಿಲ್ಲ. ಅವರ ಸಾಹಿತ್ಯ ಪರಿಷತ್ತಿನಲ್ಲಿ ಅವರು ಗೌರವ ಕಾರ್ಯದರ್ಶಿಯಾಗಿ ನಿರಂತರವಾಗಿ 2 ವರ್ಷಗಳಿಂದ ಅವರು ನಡೆದುಕೊಂಡ ರೀತಿ, ಅದು ಎಂಥ ಗೌರವ ಅದಕ್ಕೆ ಕೊಡಬೇಕು ಅಂತ ನನಗೆ ಮಾತಿನಲ್ಲಿ ಹೇಳಲಿಕ್ಕಾಗೋದಿಲ್ಲ. ಅಂತ ಹಿರಿಯರ ಉಪಸ್ಥಿತಿಯನ್ನು ಗೌರವಿಸಿ ಈ ಕಾರ್ಯಕ್ರಮಕ್ಕೆ, ಅವರದೇ ಕಾರ್ಯಕ್ರಮಕ್ಕೆ ಅವರನ್ನು ಅತ್ಯಂತ ಗೌರವ ಮತ್ತು ಪ್ರೀತಿಯಿಂದ ಸಾಹಿತ್ಯ ಪರಿಷತ್ತಿನ ವತಿಯಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಜೊತೆಗೆ ಇವತ್ತು ಮುಖ್ಯ ಅತಿಥಿಗಳಾಗಿ ತಮಗೆಲ್ಲ ಗೊತ್ತಿದೆ ಹೈದರ್ ಪರ್ತಿಪಾಡಿ ಅಂತ ಹೇಳಿದರೆ ನಮ್ಮ ಈ ಊರಿನಲ್ಲಿ ಯಾರಿಗೂ ಅವರನ್ನು ನಾವು ಪರಿಚಯ ಮಾಡಬೇಕಾಗಿಲ್ಲ. ಯಾಕಂದರೆ ನಿರಂತರವಾದ ಹೋರಾಟದ ಒಂದು ಬದುಕಿನ ಹೋರಾಟದ ಮೂಲಕ ಒಂದು ಸಾಮಾಜಿಕ ಮುಖಂಡರಾಗಿ ರೂಪುಗೊಂಡಿರತಕ್ಕಂಥ ಹಿರಿಯರು. ಅವರು ತುಳುನಾಡ ಐಕ್ಯತಾ ವೇದಿಕೆಯ ಅಧ್ಯಕ್ಷರು ಕೂಡ, ಸಾಮಾಜಿಕ ರಾಜಕೀಯ ಮುಖಂಡರಾಗಿ ಅವರು ನಿರಂತರ ನಮ್ಮ ಈ ಭಾಗದ ಬೆಳವಣಿಗೆಗೆ, ಉಳ್ಳಾಲದ ಅಭಿವೃದ್ಧಿಗೆ ಎಲ್ಲ ರಾಜಕೀಯವನ್ನು ಮರೆತು ಕೂಡ ಅವರು ಎಲ್ಲರ ಜೊತೆ ಸೇರಿ ಅಭಿವೃದ್ಧಿಗೆ ಕೈ ಜೋಡಿಸ್ತಾ ಇರತಕ್ಕಂಥ ಹಿರಿಯರು. ಅವರನ್ನು ಅತ್ಯಂತ ಪ್ರೀತಿ ಮತ್ತು ಗೌರವದಿಂದ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ಇಷ್ಟು ಚಂದಕ್ಕೆ ಇಲ್ಲಿ ಮೂಡಿ ಬರಬೇಕಿದ್ರೆ ಇಂಥ ಒಂದು ಐಷಾರಾಮಿಯಾದ, ಭಾಳ ಸುಸಜ್ಜಿತವಾದ, ಐಷಾರಾಮಿ ಅಂತ ಹೇಳೋದು ಸುಸಜ್ಜಿತವಾದ ಒಂದು ಕಟ್ಟಡ ಇದೆಯಲ್ಲ, ಈ ಬಿಲ್ಡಿಂಗ್ ಇದೆಯಲ್ಲ, ಅದರ ಮಾಲೀಕರು ನಮ್ಮ ಚಂದ್ರ ಶೆಟ್ಟರು. ಎಷ್ಟು ಸರಳ ಸಜ್ಜನ ಅಂದರೆ ಅವರು ಸಾಹಿತ್ಯ ಪರಿಷತ್ತಿನಲ್ಲಿ ನಮ್ಮ ಜೊತೆಗೆ ನಿರಂತರ ಯಾವ ಕಾರ್ಯಕ್ರಮ ಇದ್ದರೂ ನಮ್ಮ ಜೊತೆಗೆ ಸೇರಿಕೊಳ್ತಾರೆ. ಏನು ಕೆಲಸ ಆಗಬೇಕಿದ್ರು ಕೂಡ ಅವರೇ ಬಂದು ಚೇರ್ ಇಡುವುದರಿಂದ ತೊಡಗಿ ಏನು ಕೆಲಸ ಬೇಕಿದ್ರು. ಇಂತಹ ಒಬ್ಬ ಇಷ್ಟು ಒಂದು ಭಾಳ ಒಂದು ಆರ್ಥಿಕವಾಗಿ ಸಬಲರಾದವರು ಇಷ್ಟು ಸರಳವಾಗಿರುವುದು ಬಹಳ ಅಪರೂಪ. ಅಂಥ ಒಂದು ಸರಳ ವ್ಯಕ್ತಿತ್ವವನ್ನು ರೂಢಿಸಿಕೊಂಡಿರತಕ್ಕಂಥ ಮತ್ತು ನಾಡಿನ ಬೇರೆ ಬೇರೆ ಕಡೆಗಳಲ್ಲಿ ಅವರ ಸಮಾಜದಿಂದ ಬಂದದ್ದು ಸಮಾಜಕ್ಕೆ ಹೋಗಬೇಕು ಎನ್ನುವ ಒಂದು ಆಸೆ ಉಂಟಲ್ಲ, ಒಂದು ಆದರ್ಶ ಉಂಟಲ್ಲ, ಅದನ್ನು ಅವರು ಅನುಸರಿಸ್ತಾ ಬಂದವರು. ಸಮಾಜದಿಂದ ಬರುವ ದುಡ್ಡನ್ನು ಅವರು ಬೇರೆ ಬೇರೆ ಕಡೆಗಳಿಗೆ ದಾನದ ರೂಪದಲ್ಲಿ ಕೊಡ್ತಾ ಇದ್ದಾರೆ. ಭಾಳ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಪೋಷಕರಾಗಿದ್ದಾರೆ. ಅವರು ಉಚಿತವಾಗಿ ಅನೇಕ ವಿದ್ಯಾರ್ಥಿಗಳಿಗೆ 33 ವಿದ್ಯಾರ್ಥಿಗಳಿಗೆ ಅವರು ಇದೀಗ ವಿದ್ಯಾದಾನ ಮಾಡ್ತಾರೆ. ಅವರು ಫುಲ್ ಫೀಸ್ ಕೊಟ್ಟು ಅವರು ಇಂಥ ಒಬ್ಬ ಸಜ್ಜನ, ಸರಳ ಸಜ್ಜನ ನಮ್ಮ ಸಾಹಿತ್ಯ ಪರಿಷತ್ತಿನ ಜೊತೆಗಿದ್ದಾರೆ ಮತ್ತು ಅವರು ನಮ್ಮ ಕೋಶಾಧಿಕಾರಿಯಾಗಿ ಕೂಡ ನಮಗೆ ಒಂದು ಬಲ ತುಂಬಿದ್ದಾರೆ. ಅವರು ಇವತ್ತಿನ ಕಾರ್ಯಕ್ರಮದ ಎಲ್ಲ ಇಲ್ಲಿನ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಲಯನ್ ಚಂದ್ರ ಶೆಟ್ಟಿ ಅವರಿಗೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಸಭೆಯಲ್ಲಿ ಯಾರನ್ನು ಹೇಳುವುದು, ಯಾರನ್ನು ಬಿಡೋದು, ಒಬ್ಬರ ಹೆಸರು ಹೇಳಿದರೆ ನಾನು ವಿಶೇಷವಾಗಿ ಒಬ್ಬರ ಹೆಸರನ್ನು ಇಲ್ಲಿ ಉಲ್ಲೇಖಿಸ್ತೇನೆ. ಪ್ರೊಫೆಸರ್ ಡೊಮಿನಿಕ್ ಸರ್ ಅವರು ಬಂದಿದ್ದಾರೆ. ಡಾಕ್ಟರ್ ವಿದ್ಯಾಕುಮಾರಿಯವರ ಹಸ್ಬೆಂಡ್ ಅವರು, ಪತಿದೇವರು ಬಂದಿದ್ದಾರೆ. ಪತಿದೇವರು ಅಂತ ಹೇಳಿದ್ರೆ ಅವ್ರಿಗೆ ಸಿಟ್ಟು ಬರುತ್ತೆ, ಮೇಡಮಿಗೆ ಸಿಟ್ಟು ಬರುತ್ತೆ, ಹಾಗಲ್ಲ, ಅವರು ಬಂದಿದ್ದಾರೆ. ಅವರನ್ನು ಬಹಳ ದೊಡ್ಡ ವಿದ್ವಾಂಸ, ನಾಡಿನ ಬಹಳ ದೊಡ್ಡ ವಿದ್ವಾಂಸರು ಡೊಮಿನಿಕ್ ಸರ್ ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರೋದು ನಮಗೆ ಭಾಳ ಸಂತೋಷವನ್ನು ಕೊಟ್ಟಿದೆ. ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಸಭೆಯಲ್ಲಿ ಅನೇಕ ಹಿರಿಯರು, ಪ್ರತಿಯೊಬ್ಬರ ಹೆಸರನ್ನು ನಾನು ಎತ್ತಿ ಹೇಳಬೇಕು, ಆದರೆ ಹೇಳುವುದಕ್ಕೆ ಹೊರಟ್ರೆ ಅದುವೇ ಒಂದು ಅರ್ಧ ಗಂಟೆ ಆಗುತ್ತೆ. ಆದರೆ ನಿಮ್ಮೆಲ್ಲರ ಉಪಸ್ಥಿತಿ ಅದನ್ನು ನಾವು ಅತ್ಯಂತ ಬಹಳ ಪ್ರೀತಿಯಿಂದ ನೆನಪು ಮಾಡಿಕೊಳ್ತಾ ಇದ್ದೇವೆ. ಈ ಕೃತಿ ಪ್ರಕಟಗೊಳ್ಳುವುದಕ್ಕೆ ಅನೇಕ ದಾನಿಗಳು ಸಹಕಾರವನ್ನು ಕೊಟ್ಟಿದ್ದಾರೆ. ಅಂಥ ದಾನಿಗಳು ಕೂಡ ಇಲ್ಲಿ ಸೇರಿದ್ದೀರಿ. ಅವರನ್ನು ಕೂಡ ನಾವು ಮತ್ತೆ ಗುರುತಿಸುವಿದ್ದೇವೆ. ನಿಮ್ಮನ್ನು ಕೂಡ ನಾವು ಗೌರವಿಸ್ತಾ, ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಅನೇಕರು ಬಂದು ಸೇರಿದ್ದೀರಿ. ರವೀಂದ್ರ ಮಾಸ್ಟರ ಶಿಷ್ಯರು ಬಂದು ಸೇರಿದ್ದೀರಿ. ರವೀಂದ್ರ ಮಾಸ್ಟರ ಮೇಲಿನ ಪ್ರೀತಿ ಅಭಿಮಾನದಿಂದ ನಾಡಿನ ಗಣ್ಯರು ಎಲ್ಲರೂ ನೀವು ಬಂದು ಸೇರಿಕೊಂಡಿದ್ದೀರಿ. ಎಲ್ಲರನ್ನ ಒಂದೇ ಮಾತಿನಿಂದ ಕೈ ಮುಗಿದು ನಿಮಗೆಲ್ಲ ಪ್ರೀತಿಯ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಹಾಗೆಯೇ ಮಾಧ್ಯಮದ ಗೆಳೆಯರು, ಇವತ್ತು
3 ಚಾನೆಲ್ನವರು ಇಲ್ಲಿ ಬಂದಿದ್ದಾರೆ. ನಮ್ಮ ಜೊತೆಗೆ ನಿರಂತರ ಸಹಕಾರ ಕೊಡ್ತಾ ಇರತಕ್ಕಂಥ ಅಬ್ಬಕ್ಕ ಟಿ ವಿಯವರು, ಪೊಸಕುರಲ್ನವರು, ಹಾಗೆಯೇ ನಮ್ಮ V4ನವರು ನಮ್ಮ ಜೊತೆಗೆ ಬಂದಿದ್ದಾರೆ. ಈ ಊರಿನ ಭಾಳ ಪ್ರತಿಷ್ಠಿತವಾಗಿರತಕ್ಕಂಥ 3 ಚಾನೆಲ್ಗಳು ಈ ಕಾರ್ಯಕ್ರಮವನ್ನು ಅವರು ಪ್ರಸಾರ ಮಾಡೋದಕ್ಕಾಗಿ ಪ್ರೀತಿಯಿಂದ ಬಂದಿದ್ದಾರೆ ಎನ್ನುವುದೇ ರವೀಂದ್ರ ಮಾಸ್ಟರ ಈ ಕಾರ್ಯಕ್ರಮದ ಒಂದು ವಿಶೇಷ ಅಂತ ನಾನು ಭಾವಿಸ್ತೇನೆ. ಅದಲ್ಲದೆ ಪತ್ರಿಕಾ ಮಾಧ್ಯಮದ ಗೆಳೆಯರು ಬಂದಿದ್ದಾರೆ, ವಿವಿಧ ಪತ್ರಿಕೆಗಳ ಮಾಧ್ಯಮದ ಗೆಳೆಯರು ಕೂಡ ನಮ್ಮ ಜೊತೆಗೆ ಸೇರಿದ್ದಾರೆ. ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಅತ್ಯಂತ ಪ್ರೀತಿಯಿಂದ ಅವರು ಈ ಭಾಗದಿಂದ ಪ್ರಚಾರ ಕೊಡ್ತಾ ಇದ್ದಾರೆ. ಅವರ ಪ್ರೀತಿಯನ್ನು ನೆನಪು ಮಾಡಿಕೊಳ್ತಾ ಅವರಿಗೂ ನಾನು ಗೌರವದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತೊಮ್ಮೆ ಎಲ್ಲರನ್ನು ನಾನು ಸ್ವಾಗತಿಸ್ತಾ, ಮೇಲೋಗರ ಭಾಳ ಒಳ್ಳೆಯ ಹೆಸರಿನಿಂದ ಒಂದು ಕೃತಿ ಇಲ್ಲಿ ಲೋಕಾರ್ಪಣೆಗೊಳ್ತಾ ಇದೆ. ನಮ್ಮಲ್ಲಿ ಮೇಲೋಗರ ಅಂದರೆ ಅದು ಸಾಂಬಾರು ಅನ್ನದ ಮೇಲೆ ಹಾಕುವ ಪದಾರ್ಥ ಅಂತ ಅರ್ಥ ಅದಕ್ಕೆ. ಆದರೆ ನಮ್ಮಲ್ಲಿ ಮೇಲಾರ ಅಂತ ಹೇಳ್ತಾರೆ. ಈ ಹವ್ಯಕರಲ್ಲಿ ಜಾಸ್ತಿ ಅಂದರೆ ಈ ಹುಳಿ ಮಜ್ಜಿಗೆ ಪದಾರ್ಥ ಅದಕ್ಕೆ ಅದು ಕೂಡ ಒಂದು ಬಿಳಿ, ಅದಕ್ಕೆ ಖಾರವೂ ಜಾಸ್ತಿ ಇಲ್ಲ, ಉಪ್ಪು ಜಾಸ್ತಿ ಇಲ್ಲ, ಆದರೆ ಬಹಳ ರುಚಿ ಅದು. ಇವರ ಚಿಂತನೆಗಳ ಹಾಗೆ. ನಮಸ್ತೆ. ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಸ್ವಾಗತಿಸಿದಂತಹ ಕನ್ನಡದ ಪ್ರಾಧ್ಯಾಪಕರೂ ಹೌದು, ಕನ್ನಡದ ಪಂಡಿತರೂ ಹೌದು, ಒಬ್ಬರು ಲೇಖಕರೂ ಹೌದು, ಸಾಹಿತಿಗಳು ಹೌದು, ನಮ್ಮ ಡಾಕ್ಟರ್ ಧನಂಜಯ ಕುಂಬ್ಳೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇನ್ನೀಗ ಎಲ್ಲರನ್ನ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಸ್ವಾಗತಿಸಿದ್ದೀರಿ. ಇನ್ನೀಗ ಗೌರವಿಸುವಂತಹ ಕ್ಷಣ. ನಮ್ಮ ಕರೆಗೆ ಓಗೊಟ್ಟು ನಮ್ಮ ಪ್ರೀತಿಯ, ನಮ್ಮ ನಲ್ಮೆಯ, ನಮ್ಮ ನೆಚ್ಚಿನ ಡಾಕ್ಟರ್ ವಿದ್ಯಾಕುಮಾರಿ, ಜಿಲ್ಲಾಧಿಕಾರಿಗಳು ಉಡುಪಿ ಜಿಲ್ಲೆ, ಇವರನ್ನು ಶಾಲು ಹೊದಿಸಿ ಸನ್ಮಾನಿಸಲಿಕ್ಕೆ ಗೌರವಿಸೋದಕ್ಕೆ ಬರ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಸಾಹಿತ್ಯ ಪರಿಷತ್ ಹೋಬಳಿಯ ಅಧ್ಯಕ್ಷರಾಗಿರುವಂತಹ ವಿಜಯಲಕ್ಷ್ಮಿ ಪ್ರಸಾದ್ ರೈ, ದಯವಿಟ್ಟು ವೇದಿಕೆ ಇವರನ್ನು ಶಾಲು ಹೊದಿಸಿ ಹೂವನ್ನು ನೀಡಿ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವತ್ತಿನ ಧನ್ಯವಾದಗಳು ಮೇಡಮ್. ಇವತ್ತಿನ ಈ ಕೃತಿ ಲೋಕಾರ್ಪಣಾ ಸಮಾರಂಭದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ವಿಶ್ರಾಂತ ಕುಲಪತಿಗಳು, ಜಾನಪದ ವಿದ್ವಾಂಸರು ಡಾಕ್ಟರ್ ಕೆ ಚಿನ್ನಪ್ಪ ಗೌಡ ಇವರನ್ನು ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಗೌರವಪೂರ್ವಕವಾಗಿ ಶಾಲು ಹೊದಿಸಿ ಸ್ವಾಗತಿಸ್ತಾ ಇದ್ದಾರೆ. ಕೆ ರವೀಂದ್ರ ರೈ ಕಲ್ಲಿಮಾರು. ಕೃತಿ ಲೋಕಾರ್ಪಣಾ ಸಮಾರಂಭದ ಮುಖ್ಯ ಅತಿಥಿಯಾಗಿ ನಮ್ಮ ಜೊತೆಗಿರುವವರು ಅಧ್ಯಕ್ಷರಾಗಿರುವಂತಹ ತುಳುನಾಡ ಐಕ್ಯತಾ ವೇದಿಕೆ ದಕ್ಷಿಣ ಕನ್ನಡ ಇದರ ಅಧ್ಯಕ್ಷರಾಗಿರುವಂತಹ ಐದರ್ ಪತ್ತಿಪಾಡಿಯವರು. ಇವರನ್ನು ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸಲಿಕ್ಕಿದ್ದಾರೆ ಡಾಕ್ಟರ್ ಧನಂಜಯ ಕುಂಬ್ಳೆ. ವೇದಿಕೆಯ ಮುಂಭಾಗದಲ್ಲಿ ಆಸೀನರಿರುವಂತಹ ನಿಮ್ಮನ್ನೆಲ್ಲ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಸ್ವಾಗತಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಚಿಂತನ ಶಾಲೆಯ ಸಂಚಿತ ಬರಹಗಳ ಸಂಕಲನ ಮೇಲೋಗರ, ಇದರ ಒಂದು ಪರಿಚಯವನ್ನು ಮಾಡಲಿಕ್ಕಿದ್ದಾರೆ. ಅಂದರೆ ಲೇಖಕರ ಮಾತು. ನಮಗೆಲ್ಲರಿಗೂ ನನ್ನ ಪ್ರೀತಿಯ ಅಧ್ಯಾಪಕರು, ಹಾಗೆ ಇಲ್ಲಿರುವಂತಹ ಅನೇಕ ಸಾವಿರಾರು ವಿದ್ಯಾರ್ಥಿಗಳನ್ನು ಈ ಸಮಾಜಕ್ಕೆ ನೀಡಿದವರು. ಇವತ್ತು ಅವರ ಉಜ್ವಲ ಭವಿಷ್ಯವನ್ನು ಅವರು ಪಡೆಯಬೇಕು ಅಂತ ಇದ್ದರೆ ಇವರ ಕ್ಲಾಸಿನಲ್ಲಿ, ಅಂದರೆ ನನ್ನ ಪ್ರೀತಿಯ ಅಧ್ಯಾಪಕರ ಕ್ಲಾಸಿನಲ್ಲಿ ಕೂಡ ಒಂದು 10 ನಿಮಿಷ, 1 ಗಂಟೆಯ ಕ್ಲಾಸಿನಲ್ಲಿ ಮೇಡಮ್ ಅವ್ರಿಗೆ ನಿಮ್ಗೆ ಗೊತ್ತಿರ್ಬೋದು, 10 ನಿಮಿಷ ಶಿಸ್ತು 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 ಅನ್ನುವಂತಹ ಮಾತಿನೊಂದಿಗೆ ಈ ಒಂದು ಕ್ಲಾಸ್ ಶುರು ಆಗುತ್ತೆ. ರವೀಂದ್ರ ರೈ ಅವರ ಕ್ಲಾಸು. ಈ ಶಿಸ್ತನ್ನು ಅವರು ಪಾಲಿಸುತ್ತಾ, ಹಾಗೆ ನಾವು ವಿದ್ಯಾರ್ಥಿಗಳಾದ ನಾವು ಪಾಲಿಸುತ್ತಾ ಇವತ್ತು ರವೀಂದ್ರ ರೈ ಅವರ ಹಾಗೆ ಅವರ ವಿದ್ಯಾರ್ಥಿಗಳು ಕೂಡ ಈ ಸಮಾಜದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಬೆಳೆಯುತ್ತಾ ಇರೋದು ಖುಷಿಯ ವಿಷಯ. ಅದನ್ನು ನೆನಪಿಸುತ್ತಾ ಇದೀಗ ಕೆ ರವೀಂದ್ರ ರೈ ಅವರು ಕಲ್ಲಿಮಾರು ಅವರ ಕೃತಿಯ ಬಗ್ಗೆ 2 ಮಾತು. ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಉಡುಪಿ ಜಿಲ್ಲೆಯ ಜಿಲ್ಲಾಧಿಕಾರಿಯಾದ ಡಾಕ್ಟರ್ ವಿದ್ಯಾಕುಮಾರಿ ಅವರೇ, ಸಭಾಧ್ಯಕ್ಷತೆಯನ್ನು ವಹಿಸತಕ್ಕಂಥ ಡಾಕ್ಟರ್ ಚಿನ್ನಪ್ಪ ಗೌಡ್ರೆ,
ಹಿರಿಯವರಾದಂತಹ ಹೈದರ್ ಪರ್ತಿಪಾಡಿಯವರೇ ಹಾಗೂ ಡಾಕ್ಟರ್ ಧನಂಜಯ ಕುಂಬ್ಳೆಯವರೇ ಹಾಗೂ ನಮ್ಮ ಚಂದ್ರಾಜ್ ಶೆಟ್ಟಿಯವರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ನಮ್ಮ ಸನ್ಮಿತ್ರರೇ, ಮುಖ್ಯವಾಗಿ ಮೊದಲಾಗಿ ನಾನು ಕ್ಷಮೆ ಯಾಚಿಸ್ತಾ ಇದ್ದೇನೆ. ಯಾಕೆ ಅಂತಂದರೆ ನಾವು ಇದನ್ನು ಒಂದು 100 ಮಂದಿ ಬಂದರೆ ಒಂದು 100 ಮಂದಿಗೆ ಆಮಂತ್ರಣ ಕೊಟ್ಟರೆ 50 ಮಂದಿ ಬರ್ತಾರೆ. ಆದ ಕಾರಣ ಈ ಒಂದು ಹಾಲ್ ಅದಕ್ಕೆ ಸರಿಯಾಗ್ತದೆ ಎನ್ನುವಂಥ ಒಂದು ಲೆಕ್ಕಾಚಾರ ನನ್ನಲ್ಲಿತ್ತು. ಇದೇನಾಯಿತು ಅಂದರೆ 100 ಮಂದಿಗೆ ಹೇಳಿದವರು 100 ಮಂದಿಯೂ ಕೂಡ ಬಂದಿದ್ದಾರೆ. ಈಗ ಇದು ಸಮಸ್ಯೆ ಆದ್ದು ಈಗ ನಮಗೆ ಅಷ್ಟೇ. ಆದ ಕಾರಣ ದಯವಿಟ್ಟು ನಮ್ಮನ್ನು ಕ್ಷಮಿಸಬೇಕು ಅಂತ ನಾನು ನಿಮ್ಮಲ್ಲಿ ನಮ್ರವಾಗಿ ವಿನಂತಿಸ್ತಾ ಇದ್ದೇನೆ. ಮಾತ್ರ ಅಲ್ಲದೆ ಇದೊಂದು ವೇದಿಕೆ ಅಂದರೆ ಈ ಸಭಾಂಗಣವೇ ಒಂದು ವೇದಿಕೆ ಆಗಿದೆ ಚಿನ್ನಪ್ಪ ಗೌಡ್ರೆ. ಯಾಕೆ ಅಂತಂದರೆ ಎಲ್ಲರೂ ಕೂಡ ಮುಖ್ಯ ಅತಿಥಿಗಳಾಗಿ ವೇದಿಕೆಯ ಮೇಲೆ ಭಾಷಣ ಮಾಡುವವರು, ಕೂತ್ಕೊಳ್ಳುವವರು ಇದೆಲ್ಲ ಇರುವುದು ಅವರೇ. ಆದ ಕಾರಣ ಈಗ ಗುರುತಿಸಿದ್ದು ಯಾರನ್ನು ಅಂತ ಧನಂಜಯ ಕುಂಬ್ಳೆಯವರಿಗೆ ಅದೊಂದು ತಲೆನೋವಾಯಿತು, ಯಾರನ್ನು ಗುರುತಿಸುವುದು ಅಂತ. ಎಲ್ಲರನ್ನು ಕೂಡ ಗುರುತಿಸಬೇಕಾಗ್ತದೆ ಇಲ್ಲಿ. ಆದ ಕಾರಣ ಈಗ ಲಯನ್ಸಿನ ಬಾಂಧವರೆಲ್ಲ ಬಂದಿದ್ದಾರೆ, ಎಲ್ಲ ಮುಂದೆ ಕೂತ್ಕೊಳ್ಳುವವರೆಲ್ಲ ಹಿಂದೆ ಕೂತಿದ್ದಾರೆ. ಆದ ಕಾರಣ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳಿದ್ದಾರೆ. ಆದ್ದರಿಂದ ತಮ್ಮಲ್ಲಿ ದಯವಿಟ್ಟು ತಮಗೇನಾದರೂ ಆಡಳಿತ ಮುಕ್ತೇಸರಿದ್ದಾರೆ, ಬೇರೆ ಬೇರೆ ದೇವಸ್ಥಾನಗಳ ಆಡಳಿತ ಮುಕ್ತೇಸರಿದ್ದಾರೆ ನೋಡಿ. ಇಂಥವರೆಲ್ಲ ಇಲ್ಲಿ ಆಸೀನರಾಗಿರುವಂಥದ್ದು ಬಹಳ ಸಂತೋಷ ಕೊಡ್ತಕ್ಕಂಥ, ಖುಷಿ ಕೊಡ್ತಕ್ಕಂಥ ಒಂದು ವಿಚಾರ. ಆದ ಕಾರಣ ಎಲ್ಲರಲ್ಲಿಯೂ ಕ್ಷಮೆ ಯಾಚಿಸ್ತಾ ನಿಮ್ಮನ್ನು ಬಹಳ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಇಲ್ಲಿ ಈ ಕಾರ್ಯಕ್ರಮದ ಉದ್ದೇಶ 2. ಇದು ಎಂಥದ್ದು 2 ಅಂತ ಹೇಳಿದರೆ, ಒಂದು, ಈ ಕಾರ್ಯಕ್ರಮವನ್ನು ಎಷ್ಟೋ ದೊಡ್ಡ ಜನಗಳೆಲ್ಲ ಉದ್ಘಾಟನೆ ಎಂಥದ್ದು ಲೋಕಾರ್ಪಣೆ ಮಾಡುವುದಕ್ಕೆ ನಮಗೆ ಅವರನ್ನು ಕರೀಲಿಕ್ಕೆ ಎಲ್ಲ ಸಾಧ್ಯತೆಗಳಿತ್ತು. ಆದರೆ ನಾನು ವಿದ್ಯಾಕುಮಾರಿಯನ್ನೇ ಯಾಕೆ ಕರೆದದ್ದು ಅಂತ ಹೇಳಿದರೆ, ಒಂದು ಹೆಣ್ಣು ಮಗಳಾಗಿ ಒಂದು ಏನೇನು ನಮ್ಮ ಸರ್ಕಾರದ ಬೇರೆ ಬೇರೆ ಇಲಾಖೆಗಳಿದೆ, ಆ ಎಲ್ಲ ಇಲಾಖೆಗಳಲ್ಲಿ ಒಂದು ಉನ್ನತ ಸ್ಥಾನವನ್ನು ಪಡೆದುಕೊಂಡು ಅದರ ಜವಾಬ್ದಾರಿತವಾಗಿ ಅದನ್ನು ನಿರ್ವಹಿಸಿ ನಮ್ಮ ಸರ್ಕಾರಕ್ಕೆ ಒಂದು ಒಳ್ಳೆಯ DC ಜಿಲ್ಲಾಧಿಕಾರಿ ಎನ್ನುವಂತಹ ಒಂದು ಮಾಹಿತಿ ಸಂದೇಶವನ್ನು ಕೊಟ್ಟಂತಹ ಒಂದು ಹೆಣ್ಣು ಮಗಳು ಅಂತಂದರೆ ಡಾಕ್ಟರ್ ವಿದ್ಯಾಕುಮಾರಿಯವರು. ಮಾತ್ರ ಅಲ್ಲ, ಇದು ನಮ್ಮ ಊರಿಗೂ ಒಂದು ಹೆಸರು, ನಮ್ಮ ಜಿಲ್ಲೆಗೂ ಒಂದು ಹೆಸರು. ಮಾತ್ರ ಅಲ್ಲದೆ ಇದು ಪ್ರಪ್ರಥಮ ಎಂಥದ್ದು ಜಿಲ್ಲಾಧಿಕಾರಿ, ಮಹಿಳಾ ಜಿಲ್ಲಾಧಿಕಾರಿ, ನಮ್ಮ ಇದರಲ್ಲಿ ಪ್ರಥಮ ಮಹಿಳಾ ಜಿಲ್ಲಾಧಿಕಾರಿ ಉಡುಪಿ ಜಿಲ್ಲೆಯದ್ದು. ಆದ ಕಾರಣ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರೂ ಕೂಡ ನಮ್ಮ ಊರಿನವರು ಯಾರೂ ಇಲ್ಲಿ ಜಿಲ್ಲಾಧಿಕಾರಿಯಾಗಿ ಬಂದಿಲ್ಲ. ಆದ್ದರಿಂದ ಅಂಥ ಒಂದು ಜಿಲ್ಲಾಧಿಕಾರಿಯವರ ಏನು ಒಂದು ಹೆಣ್ಣು ಮಗಳಾಗಿ ಏನು ಸಾಧನೆಯನ್ನು ಮಾಡಬಹುದು ಎನ್ನುವುದನ್ನು ಈ ಒಂದು ಸಮಾಜಕ್ಕೆ ತೋರಿಸಿಕೊಡಬೇಕು ಎನ್ನುವಂಥದ್ದೇ ನನ್ನ ಉದ್ದೇಶ. ಆದ ಕಾರಣ ಅವರನ್ನು ಈ ಲೋಕಾರ್ಪಣೆಗೆ ನಾನು ಅವರನ್ನು ಕರೆದೆ. ಇನ್ನು 2ನೇ ಉದ್ದೇಶ ಎಂಥದ್ದು ಅಂತಂದರೆ, ಇಲ್ಲಿ ಇದೇನು ದೊಡ್ಡ ಗ್ರಂಥ ಏನಲ್ಲ, ರವೀಂದ್ರ ಮಾಸ್ಟರ್ ಇದು ಪ್ರಥಮವಾಗಿ ಬರೆದದ್ದು ನಾನು. ಇದೇನು ದೊಡ್ಡ ಗ್ರಂಥ ಏನಲ್ಲ. ಯಾಕೆಂದರೆ ಚಿನ್ನಪ್ಪ ಗೌಡರು ಇದ್ದಾರೆ, ಭಾಸ್ಕರ ಕುಕ್ಕೊಳ್ಳಿ ಇದ್ದಾರೆ, ಧನಂಜಯ ಕುಂಬ್ಳೆಯವರಿದ್ದಾರೆ. ಎಲ್ಲೆಲ್ಲ ದೊಡ್ಡ ದೊಡ್ಡ ಗ್ರಂಥಗಳನ್ನು ಬರೆಯುವಂಥ ವಿದ್ವಾಂಸರೆಲ್ಲ. ಅವರ ಎದುರುಗಡೆ ಇದೆಲ್ಲ ಸಣ್ಣ ಇದು ಎಂಥದ್ದು ಪುಸ್ತಕತೆ ಕೃತಿ. ಆದ ಕಾರಣ ಇದರಲ್ಲಿ ಒಂಥದ್ದಂದರೆ, ನನಗೆ ಯಾವಾಗಲೂ ನಾನು ಶಾಲೆಯಲ್ಲಿ ಪಾಠ ಮಾಡ್ತಾ ಇರುವಾಗಲೂ ಹಾಗೆ, ಪಬ್ಲಿಕ್ ಸ್ಪೀಚ್ ಎಂಥದ್ದು ಭಾಷಣ ಮಾಡ್ತಾ ಇರುವಾಗಲೂ ಹಾಗೆ, ಎಲ್ಲೆಲ್ಲಿ ಮಾತನಾಡ್ತಾ ಇರುವಾಗ ಏನು ನಾವು ಈ ಒಂದು ಯುವ ಜನಾಂಗಕ್ಕೆ ಸಂದೇಶವನ್ನು ಕೊಡಬಹುದು, ಅವರು ಹೇಗೆ ಬದುಕನ್ನು ಕಟ್ಟಬಹುದು ಎನ್ನುವುದನ್ನು ನಾನು ಯಾವಾಗಲೇ ಎಲ್ಲ ಕಡೆಗೂ ಕೂಡ ಹೇಳುತ್ತಾ ಬಂದವ. ಆದ ಕಾರಣ ಇಲ್ಲಿ ಇರತಕ್ಕಂತಹ ಈ ಒಂದು ಲೇಖನ, ಈ ಒಂದು ಕೃತಿಯಲ್ಲಿ ಏನೆಲ್ಲ ಇದೆ ಅಂತ ಹೇಳಿದರೆ, ಅದು ಮಂಗಳೂರು ಆಕಾಶವಾಣಿಯಲ್ಲಿ ಸುಮಾರು 30 ವರ್ಷಗಳಿಂದ ಏನು ಚಿಂತನ, ಭಾಷಣ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೊಡ್ತಾ ಬಂದದ್ದು. ಅದರಲ್ಲಿ ಚಿಂತನ ಮತ್ತು ಭಾಷಣವೂ ಕೂಡ ಆಗಲಿಲ್ಲ, ಅದರಲ್ಲಿ ಹೆಚ್ಚು ಕೊಡಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ಇನ್ನೂ ಕೂಡ ಒಂದು ಪುಸ್ತಕ ಬರೆಯುವಷ್ಟು ಇನ್ನು ಮನೆಯಲ್ಲಿ ಉಂಟು ಅಷ್ಟು. ಆದ ಕಾರಣ ಯಾಕೆ ಅಂತಂದರೆ, ಒಂದು ಹೆದರಿಕೆ ಅಂತಂದರೆ ಆಕೃತಿ ಪ್ರಿಂಟರ್ಸ್ನವರು ಇದ್ದಾರೆ ಇಲ್ಲಿ, ಅವರಿಗೆ ಹಣ ಕೊಡಬೇಕಲ್ಲ. ಮತ್ತೊಂದು ಸಮಸ್ಯೆ ಅಂತಂದರೆ, ಇದು ಈ ಹಾಲ್ ಇವರು ಧರ್ಮಾರ್ಥ ಕೊಡ್ತಾ ಇದ್ದಾರೆ ಯಾರು ಅಂತಂದರೆ ಫ್ರೀಯಾಗಿ, ಅದಕ್ಕೆ ನಿಮಗೆ ಇನ್ನೇನು ಖರ್ಚಿಲ್ಲ. ಇಲ್ಲದ್ರೆ ಬಂಟರ ಸಂಘದಲ್ಲಿ ನಾವು ಮಾಡಬಹುದಿತ್ತು. ಆದ ಕಾರಣ ಎಲ್ಲಿ ಖರ್ಚು ಕಡಿಮೆ ಆಗ್ತದೆ ಅಲ್ಲಿ ಅದನ್ನು ನಾವು ನೋಡಲಿಕ್ಕೆ ಹೋದಂಥದ್ದು. ಆದರೆ ಇಲ್ಲಿ ಈ ಕೃತಿಯಲ್ಲಿ ಈ 30-35 ವರ್ಷಗಳಿಂದ ಏನು ಚಿಂತನ ಕೊಡ್ತಾ ಇದ್ದೀನೋ ಅದರಲ್ಲಿ ಒಳ್ಳೆಯ ಸಂದೇಶಗಳೆಲ್ಲ ಇದೆ. ಮುಖ್ಯವಾಗಿ ಹೆಚ್ಚು ನಾನು ಅದರ ಬಗ್ಗೆ ಹೇಳಲಿಕ್ಕೆ ಹೋಗುವುದಿಲ್ಲ, ಬಹಳ ಉದ್ದ ಆಗ್ತದೆ.
ಒಂದು, ಈಗಿನ ವಿದ್ಯಾವಂತರಿಗೆ ನಮ್ಮ ಧರ್ಮ, ನಮ್ಮ ದೈವ, ನಮ್ಮ ದೇವರು ಇದರ ಬಗ್ಗೆ ಒಂದು ಗೊಂದಲ, ನಂಬಿಕೆ ಇಲ್ಲ, ಸರಿಯಾಗಿ ನಂಬಿಕೆ ಕಡಿಮೆ ಉಂಟು ಈಗ. ಯಾಕೆಂದರೆ ಬಹಳ ಫಾರ್ವರ್ಡ್ ಅವರೀಗ, ಈಗಿನ ಮಕ್ಕಳೆಲ್ಲ ಬಹಳ ಮುಂದುವರಿದವರು. ಆದ ಕಾರಣ ಅವರಿಗೆ ಏನಾದರೂ ಈ ಧರ್ಮದ ಬಗ್ಗೆ, ಈ ಧಾರ್ಮಿಕ ವಿಚಾರಗಳ ಬಗ್ಗೆ ತಿಳಿಸಬೇಕು ಎನ್ನುವಂಥದ್ದರ ಬಗ್ಗೆ ಈ ಲೇಖನದಲ್ಲೆಲ್ಲ ಉಲ್ಲೇಖ ಮಾಡಿದ್ದೇನೆ, ಅಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಮತ್ತು ನಾವು ಇಲ್ಲಿ ಧಾರ್ಮಿಕ ಹಬ್ಬಗಳನ್ನೆಲ್ಲ ಅಲ್ಲಲ್ಲಿ ಆಚರಿಸ್ತೇವೆ, ಬಹಳ ಗೌಜಿ ಮಾಡ್ತೇವೆ, ಎಲ್ಲ ಬ್ಯಾಂಡ್ ವಾದ್ಯ ಎಲ್ಲ ಬಹಳ ಜೋರಲ್ಲಿ ಉಂಟು, ಭಾಳಷ್ಟು ಲಕ್ಷಾಂತರ ಖರ್ಚು ಮಾಡ್ತೇವೆ. ಆದರೆ ಅದರ ಮೌಲ್ಯ ಏನು ಎನ್ನುವುದನ್ನು ನಾವು ಯಾವತ್ತೂ ಕೂಡ ನಮ್ಮ ಜೀವನದಲ್ಲಿ ಅನುಸರಿಸುವುದೇ ಇಲ್ಲ. ಆದ ಕಾರಣ ಅಂಥ ಸಂದೇಶವೂ ಕೂಡ ಏನಾಗಬೇಕು, ಈ ಪುಸ್ತಕದ ಮೂಲಕ ಹೋಗಬೇಕು ಸಮಾಜಕ್ಕೆ ಅಂತ ಹೇಳಿಕೊಂಡು ಅದರಲ್ಲಿ ತುಂಬ ವಿಚಾರಗಳನ್ನು ಅಲ್ಲಿ ಪ್ರಸ್ತಾಪಿಸಿದ್ದೇನೆ. ಇನ್ನೊಂದು ಎಂಥದ್ದಂದರೆ, ಈಗಿನ ನಮ್ಮ ತಂದೆ ತಾಯಿಗಳಿಗೆ ಅವರ ಮಕ್ಕಳೇ ಎಂಥದ್ದು ಈಗ ಚಿಂತೆಗೆ ಕಾರಣ ಆಗಿದ್ದಾರೆ. ಈಗ ನಮ್ಮ ತಂದೆ ತಾಯಿಗಳಿಗೆ, ಅಪ್ಪ ಅಮ್ಮನಿಗೆ ಅವರ ಮಕ್ಕಳೇ ಬಹಳ ಬೇಜಾರು ಕೊಡುವಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತಂದರೆ ನಮ್ಮ ಸಮಾಜ, ವಿದ್ಯಾವಂತ ಸಮಾಜ ಯಾವ ಕಡೆಗೆ ಹೋಗ್ತಾ ಇದೆ ಎನ್ನುವುದನ್ನು ನಾವು ಸ್ವಲ್ಪ ಎಚ್ಚರಿಕೆಯಿಂದ ಗಮನಿಸಬೇಕಾಗಿದೆ. ಆದ ಕಾರಣ ಅದರ ಬಗ್ಗೆಯೂ ಕೂಡ ಇಲ್ಲಿ ಉಲ್ಲೇಖಗಳನ್ನು ಮಾಡಲಾಗಿದೆ. ಇನ್ನೊಂದು ಎಂಥದ್ದು, ನಮ್ಮ ಸಾಂಸಾರಿಕ ಸಾಮರಸ್ಯ, ನಮ್ಮ ಸಂಸಾರದಲ್ಲಿ ಗಂಡ ಹೆಂಡಿರು ಒಂದು ಆದರ್ಶವಾಗಿ ಒಬ್ಬರ ಮನಸ್ಸನ್ನು ಒಬ್ಬರು ಅರ್ಥೈಸಿಕೊಂಡು ಬದುಕು ಸಾಗಿಸಬೇಕು ಎನ್ನುವಂಥದ್ದು ಕೂಡ ಈಗ ಏನಾಗಿದೆ, ಈ ವಿದ್ಯಾವಂತ ಜನಾಂಗದಲ್ಲಿ ಬಹಳ ಗೊಂದಲದಲ್ಲಿದೆ, ಬಹಳ ಕಷ್ಟದಲ್ಲಿದೆ. ಆ ಸಾಂಸಾರಿಕ ಸಾಮರಸ್ಯದ ಬಗ್ಗೆಯೂ ಕೂಡ ಈ ಒಂದು ಇದರಲ್ಲಿ ನಾನು ಪ್ರಸ್ತಾಪಿಸಿದ್ದೇನೆ. ಮಾತ್ರ ಅಲ್ಲದೆ ದುಶ್ಚಟಗಳೆಂದರೆ ಅದು ಕ್ರಿಮಿನಾಶಕಗಳಷ್ಟು ಅಪಾಯಕಾರಿ ಎನ್ನುವಂಥದ್ದನ್ನು ಕೂಡ ಇಲ್ಲಿ ಪ್ರಸ್ತಾಪಿಸಿದ್ದೇನೆ. ಯಾಕೆಂದರೆ ಡ್ರಗ್ಸ್ ಇರ್ಬೋದು, ಒಂದು ಸಿಗರೆಟ್ ತಗೊಂಡು ಮೊನ್ನೆ ಯಾವುದೋ ಒಂದು ಇದರಲ್ಲಿ ನಾನು ಓದಿದಾಗ ಒಂದು 4 ಸೆಂಟಿಮೀಟರ್ ಉದ್ದದ ಒಂದು ಸಿಗರೆಟ್ನಲ್ಲಿ 4000 ಕ್ರಿಮಿನಾಶಕಗಳಿದೆ ಅಂತ ಆ ಸಂಶೋಧಕರು ಗುರುತಿಸಿ ತೋರಿಸಿದ್ದಾರೆ ಅಂತಾದರೆ ಅದನ್ನು ನಾವು ಸೇದುತ್ತೇವೆ ಎನ್ನುವಂಥದ್ದು ಬಹಳ ಅಪಾಯಕಾರಿ ಎನ್ನುವಂಥದ್ದನ್ನು ಕೂಡ ಈ ಒಂದು ಇದರಲ್ಲಿ ಉಲ್ಲೇಖಿಸಿದ್ದೇನೆ. ಮಾತ್ರ ಅಲ್ಲದೆ ಬೇರೆ ಬೇರೆ ದುಶ್ಚಟಗಳ ಬಗ್ಗೆ ಅಲ್ಲಿ ಉಲ್ಲೇಖ ಇದೆ. ಅದು ನಮ್ಮ ಯುವ ಜನಾಂಗಕ್ಕೆ ಅಂಥ ಸಂದೇಶ ಹೋಗಬೇಕು ಅಂತ. ಮೊಬೈಲ್ನ ಅವಾಂತರವನ್ನು ಕೂಡ ಇಲ್ಲಿ ಪ್ರಸ್ತಾಪಿಸಿದ್ದೇನೆ. ಮೊಬೈಲ್ನಿಂದ ಎಷ್ಟು ಪ್ರಯೋಜನ ಆಗ್ತದೋ ಅಷ್ಟೇ ತೊಂದರೆಗಳು ಆಗ್ತದೆ ಎನ್ನುವುದನ್ನು ಕೂಡ ಇಲ್ಲಿ ತೋರ್ಪಡಿಸಿದ್ದೇನೆ. ಮಾತ್ರ ಅಲ್ಲದೆ ಇಲ್ಲಿ ನಮ್ಮ ಮಕ್ಕಳಿಗೆ ಪರೀಕ್ಷಾ ತಯಾರಿಯ ಬಗ್ಗೆ, ತುಳುನಾಡಿನ ಗರಿಮೆಯ ಬಗ್ಗೆ, ನಮ್ಮ ಗ್ರಾಮೀಣ ಕ್ರೀಡೆಗಳ ಬಗ್ಗೆ. ಈಗ ಮೊನ್ನೆ ತಾನೇ ನಮ್ಮ ಪ್ರಶಾಂತ್ ಕಾಜೆಯವರು ಒಂದು ಕಂಬಳವನ್ನು ಅಷ್ಟೊಂದು ರೀತಿಯಲ್ಲಿ ಕಷ್ಟಪಟ್ಟು ಅಷ್ಟು ಖರ್ಚು ಮಾಡಿ ಆ ಒಂದು ಕಂಬಳವನ್ನು ಅಲ್ಲಿ ಮಾಡಿದರು ನೋಡಿ. ಆದರೆ ಆ ಕಂಬಳದ ಬಗ್ಗೆ ಏನು ಅದರ ಹಿಂದೆ ಅದರ ಏನು ತತ್ವ ಇದೆ, ಅದರ ಹಿಂದೆ ಏನು ಆದರ್ಶ ಇದೆ ಎನ್ನುವುದನ್ನು ಕೂಡ ಜನಗಳಾದಂಥ ನಾವು ಮನವರಿಕೆ ಮಾಡಬೇಕಾಗಿದೆ. ಅಂಥದ್ದನ್ನು ಕೂಡ ಅಂಥ ಕ್ರೀಡೆ ಕೇವಲ ಮನೋರಂಜನೆಗಾಗಿ ಮಾತ್ರ ಇರುವಂಥದ್ದಲ್ಲ. ಕ್ರೀಡೆ ಅದು ನಮ್ಮ ಬದುಕಿಗೆ ಬೇಕಾದಂತಹ ಮೌಲ್ಯಗಳನ್ನು ಕೂಡ ಒದಗಿಸಿಕೊಡ್ತದೆ ಎನ್ನುವುದನ್ನು ಕೂಡ ಈ ಒಂದು ಕೃತಿಯ ಮೂಲಕ ತೋರಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡಿದ್ದೇನೆ. ಮಾತ್ರ ಅಲ್ಲದೆ ಇನ್ನು ಅನೇಕ ಅದು ನಮಗೆ ಪ್ರೀತಿ ಇರಬೇಕು, ತಾಳ್ಮೆ ಇರಬೇಕು, ಶ್ರದ್ಧೆ ಇರಬೇಕು, ಆತ್ಮವಿಶ್ವಾಸ ಇರಬೇಕಂತ ಎನ್ನುವಂಥ ಏನೇನು ದೈವಿ ಗುಣಗಳೆಲ್ಲ ಇದೆಯೋ ಅದನ್ನು ಕೂಡ ಈ ಲೇಖನದ ಮೂಲಕ ಪ್ರಸ್ತಾಪಿಸಿ ಜನಗಳಿಗೆ ತೋರಿಸ್ಪಡಿಸತಕ್ಕಂಥ ಕೆಲಸವನ್ನು ಮಾಡಿದೆ. ಮತ್ತೊಂದೆಂತಂದರೆ ಓದುವವರ ಸಂಖ್ಯೆ ಈಗ ಬಹಳ ಕಡಿಮೆ ಆಗಿದೆ. ಓದುವವರಿಗೆ ಇಂಟ್ರೆಸ್ಟ್, ಈಗಿನ ಯುವ ಜನಾಂಗಗಳಿಗೆ ಓದುವಂಥ ಹವ್ಯಾಸವೇ ಇಲ್ಲ. ಅವರು ಬಹಳ ಇರ್ಬೋದು, ಕೆಲವೇ ಜನಗಳಿರ್ಬೋದು, ಪುಸ್ತಕ ಓದುವಂಥದ್ದು ಬಹಳ ಕಡಿಮೆ ಆಗಿದೆ. ಮೊನ್ನೆ ತಾನೇ ನಾನು ಒಡಿಯೂರಿಗೆ ಹೋದಾಗ ಸ್ವಾಮೀಜಿಯವರು ಹೇಳಿದರು, ರವೀಂದ್ರ ಮಾಸ್ಟರ್ ಇರು ಪುಸ್ತಕ ಬರೆಯಪ್ಪನ ಎಡ್ಡೆ ಇರು ಬರಲಿ ಪುಸ್ತಕ ಆಂಡ ನೇನು ವಾಟ್ಸಪ್ಗೆ ಬರೆದು ಬಿಡಲಿ. ಅದರ ಅರ್ಥ ಎಂತದಂದರೆ ಅದರ ಅರ್ಥ ನನಗೆ ಅರ್ಥ ಆಯಿತು. ಯಾಕೆಂದರೆ ಇದನ್ನು ಓದುವವರು ಯಾರೂ ಇಲ್ಲ, ವಾಟ್ಸಪ್ನಲ್ಲಿ ಹೋದರೆ ಮಾತ್ರ ನೋಡುವವರು ಇರ್ತಾರೆ ಎನ್ನುವಂಥದ್ದು ಕೂಡ. ಆದ ಕಾರಣ ಅಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ. ಇಂತಹ ಒಂದು ಎಂಥದ್ದು ತರಕಾರಿಗಳನ್ನೆಲ್ಲ ನಮ್ಮ ಮೇಲೋಗರ ಅಂತ ಹೆಸರು ಕೊಟ್ಟವರು ಭಾಸ್ಕರ್ ರೈ ಕುಕ್ಕೊಳ್ಳಿಯವರು. ಮೇಲೋಗರ ನಾವು 4-5 ಹೆಸರುಗಳಿತ್ತು. ಅದರಲ್ಲಿ ಮೇಲೋಗರ ಎನ್ನುವಂಥದ್ದು ನನಗೆ ಭಾಳ ಖುಷಿ ಕೊಟ್ಟಂಥ ಒಂದು ಹೆಸರಾಯಿತು. ಅದರಲ್ಲಿ ಮೇಲೋಗರ ಅಂದರೆ ಎಲ್ಲ ತರಕಾರಿಗಳನ್ನು ಏನು ಮಾಡಿ ಒಂದು ಚಂದವಾದ ಪರಿಮಳಯುಕ್ತವಾದಂತಹ ಒಂದು ಪದಾರ್ಥ ಮಾಡಿ ಇಟ್ಟಂಥದ್ದು ಎನ್ನುವಂಥದ್ದು ಒಂದು ಅರ್ಥ ಉಂಟು ಅಲ್ವಾ ಭಾಸ್ಕರ್ ರೈಗಳೇ? ಆ ರೀತಿ ಅರ್ಥ ಅದು ಕೊಡ್ತದೆ. ಆ ರೀತಿ ಅರ್ಥ ಕೊಡುವಂಥ ಮೇಲೋಗರ ಎನ್ನುವಂತಹ ಒಂದು ಈ ಕೃತಿ ಈಗ ಲೋಕಾರ್ಪಣೆ ಆಗಲಿಕ್ಕಿದೆ. ಅದಕ್ಕೆಲ್ಲ ನಿಜವಾಗಿಯೂ
ಈ ಒಂದು ಲೋಕಾರ್ಪಣಾ ಸಂದರ್ಭದಲ್ಲಿ ನೀವೆಲ್ಲರೂ ಸೇರಿರುವಂಥ ಇದು ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ದಾಖಲೆಯಲ್ಲಿ ಬಹುಶಃ ಇತಿಹಾಸದಲ್ಲಿ ಅದೊಂದು ದಾಖಲೆ. ಯಾಕಂದರೆ ಇಷ್ಟೆಲ್ಲ ಮಂದಿ ಹಿರಿಯರುಗಳು, ವಿದ್ವಾಂಸರು, ನೀವೆಲ್ಲ ಸಾಮಾನ್ಯ ಜನಗಳಲ್ಲ, ಎಲ್ಲರೂ ಕೂಡ ಪ್ರತಿಯೊಬ್ಬರು ಈ ಚೇರ್ನಲ್ಲಿ ಕೂತಂಥ, ಈ ಹಾಲ್ನ ಒಳಗೆ ಕೂತಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಏನಾಗಿದ್ದೀರಿ ಅಂತಂದರೆ ಸಮಾಜದಲ್ಲಿ ಗೌರವಾನ್ವಿತ ವ್ಯಕ್ತಿಗಳಾಗಿದ್ದೀರಿ. ಅಂಥವರೆಲ್ಲ ಸೇರಿರ್ತಕ್ಕಂಥ ಈ ಒಂದು ಸಭಾಂಗಣದಲ್ಲಿ ನಡೆಯತಕ್ಕಂಥ ಈ ಲೋಕಾರ್ಪಣಾ ಕಾರ್ಯಕ್ರಮ ನಿಜವಾಗಿಯೂ ಜೀವಮಾನದಲ್ಲಿ ಯಾವತ್ತೂ ಕೂಡ ಮರೆಯುವಂಥದ್ದಲ್ಲ. ನಿಮಗೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆ ಸಲ್ಲಿಸಿ ನಾನು ಮಾತು ನಿಲ್ಲಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಶಾಲಾ ಜೀವನದಲ್ಲಿ ನಿವೃತ್ತರಾದಾಗ ಆ ದಿವಸ ಸಂಜೆ ರವೀಂದ್ರ ರೈ ಅವರು ಹೇಳಿದುಂಟು, ಇಲ್ಲಿ ತನಕ ಜೀವನ ಭಾರಿ ಬ್ಯುಸಿಯಾಗಿತ್ತು, ಇನ್ನು ಮುಂದೆ ಮನೆಯಲ್ಲಿ ಹಿಂಗೆ ಕೂತ್ಕೊಳ್ಳೋದು ಅಂತ. ಆದರೆ ಆ ದಿವಸದಿಂದ ಶುರುವಾಯಿತು. ಸಮಾಜದಲ್ಲಿರುವಂತಹ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು 75 ವರ್ಷ ಅಥವಾ 50 ವರ್ಷ ಆಚರಣೆ ಆದಾಗ ಅಲ್ಲಿ ರವೀಂದ್ರ ಮಾಸ್ಟರು ಸಕ್ರಿಯರಾಗಿದ್ದರು. ಅದಲ್ಲದೆ ಎಲ್ಲಿ ಬ್ರಹ್ಮಕಲಶ, ಧರ್ಮನೇಮ, ಧಾರ್ಮಿಕ ಸಭೆ ಇರುತ್ತಾ ಅಲ್ಲಿ ನಮ್ಮ ರವೀಂದ್ರ ರೈ ಅವರು ಇದ್ದರು. ಈಗ ರವೀಂದ್ರ ರೈ ಅವರಿಗೆ ಸ್ವಲ್ಪನೂ ಬಿಡಿಸೋದಿಲ್ಲ, ಶಾಲಾ ಜೀವನದಲ್ಲಾದರೂ ಸ್ವಲ್ಪ ಬಿಡಿಸೋದಿತ್ತು. ಈಗ ನಿವೃತ್ತ ಜೀವನದಲ್ಲಿ ತುಂಬಾ ಬ್ಯುಸಿಯಾಗಿಬಿಟ್ಟಿರೋದು ಅದು ದೇವರು ನೀಡಿದಂತಹ ಕೊಡುಗೆ ಅಂತ ಹೇಳುತ್ತಾ, ಪ್ರತಿಯೊಬ್ಬ ಸಾಧಕನ ಹಿಂದೆ ಒಂದು ಆತನ ಹೆಂಡತಿಯ ಇರುತ್ತಾರೆ. ಆಗಿರೋದ್ರಿಂದ ಇದೀಗ ಕೃತಿ ಬಿಡುಗಡೆ ಮಾಡುವಂತಹ ಸಂದರ್ಭ. ದಯವಿಟ್ಟು ನಮ್ಮ ರವೀಂದ್ರ ರೈ ಅವರ ಧರ್ಮಪತ್ನಿಯಾಗಿರುವಂತಹ ಸ್ವರ್ಣಲತಾ ರವೀಂದ್ರ ರೈ ದಯವಿಟ್ಟು ವೇದಿಕೆಗೆ ನೀವು ಕೂಡ ಬರಬೇಕು. ಇನ್ನೀಗ ನಮ್ಮ ಪ್ರೀತಿಯ, ನಮ್ಮ ಹೆಮ್ಮೆಯ ಡಾಕ್ಟರ್ ವಿದ್ಯಾ ಕುಮಾರಿ ಜಿಲ್ಲಾಧಿಕಾರಿಗಳು, ಉಡುಪಿ ಜಿಲ್ಲೆ, ಈ ಕೃತಿಯನ್ನು ಲೋಕಾರ್ಪಣೆ ಮಾಡುವಂತಹ ಸಂದರ್ಭ. ಕೃತಿಯನ್ನು ಲೋಕಾರ್ಪಣೆ ಮಾಡಿದಂತಹ ಎಲ್ರಿಗೂ, ಎಲ್ಲ ಗಣ್ಯರಿಗೂ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಲೋಕಾರ್ಪಣೆಯನ್ನು ಮಾಡಿದಂತಹ ಡಾಕ್ಟರ್ ವಿದ್ಯಾ ಕುಮಾರಿ ಜಿಲ್ಲಾಧಿಕಾರಿಗಳು, ಉಡುಪಿ ಜಿಲ್ಲೆ, ಇವರಿಂದ 2 ಮಾತು. ಎಲ್ಲರಿಗೂ ನಮಸ್ಕಾರ. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಇದರ ವತಿಯಿಂದ ಕೆ ರವೀಂದ್ರ ರೈ ಕಲ್ಲಿಮಾರ್ ಇವರ ಮೇಲೋಗರ ಕೃತಿಯ ಒಂದು ಲೋಕಾರ್ಪಣಾ ಸಮಾರಂಭ. ವೇದಿಕೆಯಲ್ಲಿರುವಂತಹ ವಿಶ್ರಾಂತ ಕುಲಪತಿಗಳು, ಜಾನಪದ ವಿಶ್ವವಿದ್ಯಾನಿಲಯ ಹಾಗೂ ನನ್ನ ಪ್ರೀತಿಯ ಗುರುಗಳಾದಂತಹ ಡಾಕ್ಟರ್ ಕೆ ಚಿನ್ನಪ್ಪಗೌಡರವರೇ, ಕೃತಿಕಾರರಾಗಿರುವಂತಹ ಪ್ರೀತಿಯ ಮೇಸ್ಟ್ರಾಗಿರುವಂತಹ ಡಾಕ್ಟರ್ ಕೆ ರವೀಂದ್ರ ರೈ ಅವರೇ, ಮುಖ್ಯ ಅತಿಥಿಯಾಗಿರುವಂತಹ ಐದರ್ ಪರ್ತಿಪಾಡಿಯವರೇ, ಅದೇ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಧನಂಜಯ ಕುಂಬ್ಳೆರವರೇ, ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಚಂದ್ರಹಾಸ ಶೆಟ್ಟಿಯವರೇ, ಇಲ್ಲಿ ನೆರೆದಿರುವಂತಹ ಎಲ್ಲ ನನ್ನ ಪ್ರೀತಿಯ ಬಂಧುಗಳೇ, ಈ ಕೃತಿಯನ್ನು ಲೋಕಾರ್ಪಣೆ ಮಾಡೋದಕ್ಕೆ ನಿಜವಾಗಲೂ ತುಂಬ ಸಂತೋಷ ಆಗಿದೆ. ಕೃತಿಯನ್ನು ಓದಿಲ್ಲ, ಆದಾಗ್ಯೂ ಕೂಡ ಮೇಷ್ಟ್ರ ಕೃತಿ, ಪ್ರೀತಿಯ ಮೇಷ್ಟ್ರ ಕೃತಿ ಅನ್ನುವಂಥ ಒಂದು ಕಾರಣಕ್ಕೆ ತುಂಬ ಸಂತೋಷದಿಂದ ಈ ಕೃತಿಯನ್ನು ಲೋಕಾರ್ಪಣೆ ಮಾಡಿದ್ದೇನೆ. ನಮ್ಮ ಮೇಷ್ಟ್ರ ಬಗ್ಗೆ ಹೇಳಬೇಕಿದ್ರೆ ನಾನು ಈಗಾಗಲೇ ಸಾಕಷ್ಟು ಬಾರಿ ಮಾತನಾಡಿರುವಂಥ ವಿಚಾರ. ಅತ್ಯುತ್ತಮ ಮಾತುಗಾರ, ತುಂಬ ಅತ್ಯುತ್ತಮವಾಗಿ ನಮಗೆ ಪಾಠವನ್ನು ಹೇಳಿಕೊಟ್ಟವರು. ಹೈಸ್ಕೂಲು ಸಂದರ್ಭದಲ್ಲಿ, ನಾನು ಹೈಸ್ಕೂಲು ಓದ್ತಾ ಇರುವಂಥ ಸಂದರ್ಭದಲ್ಲಿ. ಅದೇ ರೀತಿಯಲ್ಲಿ ಅತ್ಯುತ್ತಮ ಸಂಘಟನಾಕಾರರು ಕೂಡ. ಆಗ ನನಗೆ ಗೊತ್ತಿರಲಿಲ್ಲ ಅವರು ಈ ಸಾಹಿತ್ಯ ಚಿಂತನೆಗಳನ್ನು ಮಾಡ್ತಾಯಿದ್ರು ಅಥವಾ ಬೇರೆ ಬೇರೆ
ಲೇಖನಗಳನ್ನು ಬರೀತಾ ಇದ್ದರು ಅಂತ. ಆದರೆ ನಾನು ಬಾಲ್ಯದಲ್ಲಿ ನನ್ನ ಹೈಸ್ಕೂಲಲ್ಲಿ ಓದ್ತಾ ಇರುವಂಥ ಸಂದರ್ಭದಲ್ಲಿ ಅವರ ಮಾತುಗಳು ತುಂಬ ಪ್ರೇರಣೆ ನೀಡ್ತಾ ಇತ್ತು. ತುಂಬ ನಿರರ್ಗಳವಾಗಿ ಹೊಸ ವಿಷಯಗಳನ್ನು ಎತ್ಕೊಂಡು ಮಾತಾಡೋರು. ಗಾಂಧಿ ಜಯಂತಿ ಇರ್ಬೋದು, ರಾಜ್ಯೋತ್ಸವ ಇರ್ಬೋದು, ವಿಶೇಷವಾಗಿ ಅದ್ಭುತವಾಗಿ ಭಾಷಣವನ್ನು ಮಾಡ್ತಾಯಿದ್ರು. ನಮಗದು ನಿಜವಾಗ್ಲೂ ಕೇಳೋದಕ್ಕೆ ಹೊಸ ವಿಷಯಗಳು ತುಂಬ ಒಂದು ರೀತಿಯಲ್ಲಿ ಪ್ರೇರೇಪಣೆ ಕೊಟ್ಟಿರುವಂತಹ, ಅಥವಾ ಬಹುಶಃ ನಮಗೂ ಕೂಡ ಆ ರೀತಿ ಓದಬೇಕು ಮುಂದಕ್ಕೆ ಅನ್ನುವಂತಹ ಒಂದು ಪ್ರೇರಣೆಯನ್ನು ನೀಡಿರುವಂತಹ ಸಂದರ್ಭ. ಇವತ್ತು ಮೇಲೋಗರ ಕೃತಿಯಲ್ಲಿ ಅವರು ಅನೇಕ ಚಿಂತನೆಗಳನ್ನು ನೀಡಿದ್ದಾರೆ. ಪ್ರಾಯಶಃ ಇವತ್ತು ನಮ್ಗೆ ಅನ್ನಿಸದೆ ಚಿಂತನೆಗಳು ನಮಗೆ ಬೇಕೋ, ಒಂದು ರೀತಿಯಲ್ಲಿ ಅದು ಎಷ್ಟು ಪ್ರಸ್ತುತ ಅನ್ನುವಂಥದ್ದು, ಅನೇಕ ಸಲ ಅದು ಬೇಕಾಗಿಲ್ಲ ಅನ್ನುವಂಥದ್ದು. ಆದರೆ ಇವತ್ತಿನ ಯುವ ಜನಾಂಗವನ್ನು ಅಥವಾ ನಮ್ಮ ವಿದ್ಯಾರ್ಥಿಗಳನ್ನು ನೋಡುವಂಥ ಸಂದರ್ಭದಲ್ಲಿ ಅದರ ಅವಶ್ಯಕತೆಯೂ ನಮಗೆ ಇದೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ನಮ್ಮ ಯುವ ಜನರು ಎಲ್ಲರೂ ಅಲ್ಲದಿದ್ದರೂ ಕೆಲವರಾದರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ದಾರಿ ತಪ್ಪುವಂಥ ಸಂದರ್ಭಗಳು, ಅಥವಾ ಬದುಕಿನ ದಾರಿಯಲ್ಲಿ ಸಾಕ್ತಾ ಇರುವಾಗ ಅವರಿಗೆ ಸಮಾಜದ ಜೊತೆ ಯಾವ ರೀತಿ ಬೆರೆಯಬೇಕು ಅಥವಾ ಯಾವ ರೀತಿಯಲ್ಲಿ ತಮ್ಮ ಬದುಕನ್ನು ಕಂಡುಕೊಳ್ಬೇಕು ಅನ್ನುವಂಥ ಒಂದು ಗೊಂದಲದಲ್ಲಿ ಅಥವಾ ಆತಂಕದಲ್ಲಿ ಇರುವಂಥ ಸಂದರ್ಭ. ಯಾಕಂದರೆ ಇಡೀ ಸೊಸೈಟಿನೇ ಇವತ್ತು ಆಗಾಗಿದೆ. ಒಂದು ಕಡೆ ಉದ್ಯೋಗದ ಚಿಂತೆ, ಅಥವಾ ಏನು ಮಾಡಬೇಕು ಅನ್ನುವಂಥ ಸ್ಪಷ್ಟತೆ ಇಲ್ಲದಂಥ ಒಂದು ಸಂದರ್ಭದಲ್ಲಿ ನಮ್ಮ ಯುವಜನತೆ ಕೂಡ ಇದ್ದಾರೆ. ಅದರಿಂದಾಗಿ ಅವರಿಗೆ ಒಂದು ದಾರಿ ತೋರಿಸುವಂತಹ ಅಥವಾ ಅವರನ್ನು ಒಂದು ಸರಿದಾರಿಯಲ್ಲಿ ಸಾಗುವ ರೀತಿಯಲ್ಲಿ ಮಾಡುವಂತಹ ಒಂದು ತುರ್ತು ಕೂಡ ನಮ್ಮೆಲ್ಲರ ಮೇಲೆ ಇದೆ ಅಂತ ನಾನು ಭಾವಿಸ್ತೇನೆ. ಈ ನಿಟ್ಟಿನಲ್ಲಿ ಇವತ್ತು ರವೀಂದ್ರ ರೈ ಅವರು ಏನು ಚಿಂತನ ಮಾಲಿಕೆಯನ್ನು ತಂದಿದ್ದಾರೆ ಅದು ಕೂಡ ಒಂದು ದಾರಿದೀಪ ತೋರಿಸುವಂಥದ್ದೇ. ಅನೇಕ ಲೇಖನಗಳನ್ನು ಇಲ್ಲಿ ಕಾಣ್ಬೋದು ನಾವು. ಶಿಸ್ತಿನ ಜೀವನ, ಗಾಂಧಿಯ ಆದರ್ಶಗಳು, ಅದೇ ರೀತಿಯಲ್ಲಿ ಒಂದು ಸನ್ಮಿತ್ರನ ಲಕ್ಷಣಗಳು ಅಂತ ಹೇಳಿದ್ದಾರೆ, ಒಬ್ಬ ಮಿತ್ರ ಹೇಗಿರಬೇಕು ಅನ್ನುವಂಥದ್ದು. ಅದೇ ರೀತಿಯಲ್ಲಿ ತುಳುನಾಡಿನ ಬಗ್ಗೆ ಅನೇಕ ಲೇಖನಗಳು, ತುಳುನಾಡಿನ ಹಿರಿಮೆ ಏನಿರ್ಬೋದು, ಆಟಿ ಆಚರಣೆ ಏನಿರ್ಬೋದು, ಅದೇ ರೀತಿಯಲ್ಲಿ ಈಗಾಗಲೇ ಅವರು ಹೇಳಿದ ಹಾಗೆ ಸಂಸಾರದ ಒಂದು ಸಾಮರಸ್ಯ, ಇವತ್ತಿನ ಸಂದರ್ಭದಲ್ಲಿ ನಾವು ಹೊಂದಾಣಿಕೆಯಿಂದ ಬದುಕುವುದು ಹೇಗೆ, ಗಂಡ ಹೆಂಡತಿ ಹೊಂದಾಣಿಕೆಯಿಂದ ಒಂದು ಸಾಮರಸ್ಯದಿಂದ ಬದುಕುವುದು ಹೇಗೆ. ಯಾಕಂದರೆ ನೋಡ್ತಾ ಇದ್ದೇವೆ, ಮದುವೆ ಆದ ನಂತರದಲ್ಲಿ ಆಗ್ತಾ ಇರುವಂಥ ಡಿವೋರ್ಸ್ ಪ್ರಕರಣಗಳು ಇವತ್ತು ಸಾಮಾನ್ಯ ಅನ್ನುವ ರೀತಿಯಲ್ಲಿ ಆಗಿದೆ. ಅಂಥ ಸಂದರ್ಭದಲ್ಲಿ ಹೊಂದಾಣಿಕೆಯಿಂದ ಬದುಕುವುದು ಹೇಗೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಮಾತಿನ ಮಹತ್ವ, ಈ ರೀತಿ ಅನೇಕ ಅತ್ಯುತ್ತಮವಾದ ಲೇಖನಗಳು ಅಥವಾ ಚಿಂತನೆಗಳನ್ನು ಇಲ್ಲಿ ನಾವು ಕಾಣ್ಬೋದು. ಪ್ರಾಯಶಃ ಎಲ್ಲರೂ ತಗೊಂಡು ಈ ಕೃತಿಯನ್ನು ಓದಬೇಕು ಅಂತ ನಾನು ಕೇಳ್ತೇನೆ. ಯಾಕಂದರೆ ಕೆಲವೊಂದು ಸಲ ನಾವು ಮಾತಾಡ್ತೇವೆ ಅಥವಾ ನಮಗೆ ಸಾಕಷ್ಟು ವಿಷಯಗಳು ಗೊತ್ತಿದೆ ಅಂತ ಇರುತ್ತೆ, ನಾವು ತಿಳ್ಕೊಂಡಿದ್ದೇವೆ ಅಂತ. ಆದರೆ ಇಂಥ ಕೃತಿಗಳನ್ನು ಓದಿದಾಗ ಇನ್ನೆಲ್ಲೋ ಕೆಲವು ಸೂಕ್ಷ್ಮ ವಿಷಯಗಳು ನಮಗೆ ಅರಿವಾಗ್ತದೆ. ಅದರಿಂದಾಗಿ ಈ ಹಿನ್ನೆಲೆಯಲ್ಲಿ ಈ ಒಂದು ಕೃತಿ ಮೌಲಿಕವಾದ ಕೃತಿ, ಅದೇ ರೀತಿಯಲ್ಲಿ ಅರ್ಥಪೂರ್ಣವಾದ ಕೃತಿ. ಅದರಿಂದಾಗಿ ಅದು ಒಂದು ಹೆಮ್ಮೆಯ ವಿಷಯ ಅಂದರೆ ನಮ್ಮ ಗುರುಗಳು ಬರೆದಿದ್ದಾರೆ ಅನ್ನುವಂಥದ್ದು ಅಂತ. ಅದರಿಂದಾಗಿ ಅವರನ್ನು ಈ ಸಂದರ್ಭದಲ್ಲಿ ನಾನು ಪ್ರೀತಿಪೂರ್ವಕವಾಗಿ ಅಭಿನಂದಿಸ್ತೇನೆ. ಇಂಥ ಒಂದು ಉತ್ತಮವಾದ ಕೃತಿಯನ್ನು ಕೊಟ್ಟಿದ್ದಾರೆ. ಅದರಿಂದಾಗಿ ಪ್ರೀತಿಪೂರ್ವಕವಾಗಿ ಅಭಿನಂದಿಸ್ತಾ ಇನ್ನಷ್ಟು ಕೃತಿಗಳು ಬರಲಿ. ಸಾಕಷ್ಟು ನಿವೃತ್ತಿ ಜೀವನದಲ್ಲಿ ಕೂಡ ಸಾಕಷ್ಟು ಒಂದು ಆ್ಯಕ್ಟಿವ್ ಆಗಿ ಕ್ರಿಯಾಶೀಲವಾಗಿ ತೊಡಗಿಸ್ಕೊಂಡವರು. ನಾನು ಕೆಲವು ಮದುವೆಗಳಲ್ಲಿ ನೋಡಿದಾಗ ಆ ಮದುವೆಗಳಲ್ಲಿ ಏನು MC ಮಾಡುವಂಥದ್ದು ಎಲ್ಲ ಸರ್ರೆ ಮಾಡ್ತಾ ಇರ್ತಾರೆ. ಸುಮಾರು ಮೊನ್ನೆ ಒಂದು ರಿಲೇಟಿವ್ ಮದುವೆಯಲ್ಲೂ ಅವರೇ ಇದ್ದರು. ಹಂಗಾಗಿ ಒಂದು ರೀತಿಯಲ್ಲಿ ಎಲ್ಲರಿಗೂ ಬೇಕಾದಂಥ ವ್ಯಕ್ತಿ. ನಿವೃತ್ತಿ ನಂತರನೂ ಕೂಡ ಎಲ್ಲರೂ ಕಾರ್ಯಕ್ರಮಗಳಿಗೆ ಕರೆಯುವಂಥದ್ದು, ಎಲ್ಲರ ಜೊತೆ ಬೆರೆತುಕೊಂಡು ಸಕ್ರಿಯವಾಗಿ ಇರುವಂಥ ವ್ಯಕ್ತಿ. ಅದೇ ರೀತಿಯಲ್ಲಿ ಸಾಕಷ್ಟು ಸಾಮಾಜಿಕವಾದಂಥ ಕೆಲಸ ಕಾರ್ಯಗಳನ್ನು ರೋಟ್ರಿ ಕ್ಲಬ್ಗಳಿರ್ಬೋದು, ರೋಟ್ರಿ ಲಯನ್ಸ್, ಬಂಟ ಸಂಘ ಇರ್ಬೋದು, ಇದರಲ್ಲೆಲ್ಲ ಸಕ್ರಿಯವಾಗಿ ತೊಡಗಿಸ್ಕೊಂಡಂಥ ಒಬ್ಬ ವ್ಯಕ್ತಿ. ಅವರು ಮುಂದೆಯೂ ಇದೇ ರೀತಿ ತಮ್ಮ ಬದುಕನ್ನು ಸಾಗಿಸಲಿ. ಮುಂದಿನ ದಿನಗಳು ಕೂಡ
ಚೆನ್ನಾಗಿ ಆಯುರಾರೋಗ್ಯವಾಗಿ ಇರಲಿ ಅಂತ ನಾನು ಹಾರೈಸ್ತಾ, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉತ್ತಮ ಕೃತಿಗಳು ಬರಲಿ ಅಂತ ಒಂದು ಹಾರೈಕೆಯ ನುಡಿಗಳನ್ನು ಹಾಡ್ತಾ, ಈ ಒಂದು ಅವಕಾಶ ಉಡುಪಿಗೆ ಹುಡುಕೊಂಡು ಬಂದಿದ್ದಾರೆ. ಉಡುಪಿಗೆ 2 ತಿಂಗಳ ಹಿಂದೆಯೇ ಬಂದು ಇಂಥ ದಿನ ಮಾಡ್ತಾ ಇದ್ದೇವೆ, ನೀವು ಈಗಲೇ ನಿಮ್ಮ ಕ್ಯಾಲೆಂಡರಲ್ಲಿ ಇಟ್ಕೋಬೇಕು, ಈ ದಿನ ಯಾವುದೇ ಕಾರಣಕ್ಕೆ ತಪ್ಪಿಸಬಾರದು ಅಂತ ಹೇಳ್ತಾ ಪ್ರೀತಿಯಿಂದ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಅವರು ಕರೆದಿರುವಂಥದ್ದು. ಅದರಿಂದಾಗಿ ಆ ಪ್ರೀತಿಗೆ ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳ್ತಾ ಈ ಅವಕಾಶಕ್ಕೆ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಶ್ರೀ ಕೆ ರವೀಂದ್ರ ರೈ ಕಲಿಮಾರು ಇವರ ಎಲ್ಲ ಚಿಂತನೆಗಳನ್ನು ಪೋಣಿಸಿ ಒಂದು ಕೃತಿಯ ಮುಖೇನ ಸಮಾಜಕ್ಕೆ ಅರ್ಪಿಸ್ತಾ ಇದ್ದಾರೆ. ಈ ಚಿಂತನೆಗಳನ್ನು ಓದಿ ನಮ್ಮ ಒಳಗಡೆ ಮಂಥನ ಮಾಡಿ, ಹೇಗೆ ಹಾಲಿನಿಂದ ಮಂಥನ ಮಾಡಿ ಮೊಸರನ್ನು ತೆಗಿತೀವಿ ಅದೇ ರೀತಿ ಇದನ್ನು ನಮ್ಮೊಳಗಡೆ ಈ ಚಿಂತನವನ್ನು ಮಂಥನ ಮಾಡಿ ಇದನ್ನು ನಮ್ಮೊಳಗಡೆ ಅಳವಡಿಸಿಕೊಂಡು ಉತ್ತಮ ಸಮಾಜದ ನಿರ್ಮಾಣಕ್ಕೆ ನಾವೆಲ್ಲರೂ ಸಾಕ್ಷಿಯಾಗೋಣ ಅನ್ನುವಂತಹ ಉತ್ತಮ ಸಂದೇಶದೊಂದಿಗೆ ಇವತ್ತಿನ ಈ ಒಂದು ಲೋಕಾರ್ಪಣೆ ಮಾಡಿದಂತಹ ಡಾಕ್ಟರ್ ವಿದ್ಯಾಕುಮಾರಿಯವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಇವತ್ತಿನ ಮುಖ್ಯ ಅತಿಥಿಯಾಗಿ ನಮ್ಮ ಜೊತೆಗಿರುವವರು ಶ್ರೀಯುತ ಹೈದರ್ ಪಾರ್ತಿಪಾಡಿ, ಅಧ್ಯಕ್ಷರು ತುಳುನಾಡ ಐಕ್ಯತಾ ವೇದಿಕೆ ದಕ್ಷಿಣ ಕನ್ನಡ. ನಿಮ್ಮಿಂದ 2 ಮಾತು. ಕನ್ನಡ ಜಿಲ್ಲಾ ಪರಿಷತ್ ವತಿಯಿಂದ ಹಾಗೂ ರವೀಂದ್ರ ಶೆಟ್ಟರ ಇದೊಂದು ಕೃತಿಯನ್ನು ಬಿಡುಗಡೆ ಮಾಡುವಂಥ ಈ ಸಂದರ್ಭದಲ್ಲಿ ರವೀಂದ್ರ ರೈ ಅವರ ಬಹಳ ಸಂತೋಷದ ಒಂದು ಶುಭ ದಿನವಾಗಿದೆ ಇವತ್ತು. ಯಾಕಂತ ಹೇಳಿದರೆ ಇದನ್ನು ಅವರ ಕೃತಿಯನ್ನು ಬಿಡುಗಡೆ ಮಾಡೋದು ಮಾತ್ರವೇ ಅಲ್ಲ, ಆ ಕೃತಿಯನ್ನು ಬಿಡುಗಡೆ ಮಾಡುವಂಥ ವ್ಯಕ್ತಿಯನ್ನು ಆರಿಸಿಕೊಂಡಿರೋದು ತುಂಬ ಸಂತೋಷ ಆಗಿದೆ ನಮಗೆ. ಯಾಕಂತ ಹೇಳಿದರೆ ನಮ್ಮೂರಿನ ಹೆಣ್ಮಗಳು, ನಮ್ಮೂರಲ್ಲಿ ಹುಟ್ಟಿ ಬೆಳೆದು ನಮ್ಮೂರಲ್ಲಿ ದೊಡ್ಡ ಜಿಲ್ಲಾಧಿಕಾರಿಯಾಗಿ, ಇವತ್ತಿನ ಈ ನಮ್ಮೂರಿನ ಪ್ರಥಮ ಜಿಲ್ಲಾಧಿಕಾರಿ ಹೆಣ್ಮಗಳಾಗಿ ಅವರೇ ಬಂದು ಇಲ್ಲಿ ಅದನ್ನು ಆ ಕೃತಿಯನ್ನು ಬಿಡುಗಡೆ ಮಾಡೋಂಥ ಈ ಸಂದರ್ಭವನ್ನು ಮಾಡಿದಂಥ ಈ ವೇದಿಕೆಯಲ್ಲಿ ನಮ್ಮೆಲ್ಲರನ್ನು ಅವರು ಇಟ್ಟುಕೊಂಡಿರುವ ದೊಡ್ಡ ಭಾಗ್ಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಹಾಗೆಯೇ ನಮ್ಮೂರಿನ ಈ ಜಿಲ್ಲಾಧಿಕಾರಿ ವಿದ್ಯಾಕುಮಾರಿಯವರೇ, ನೀವು ಪಟ್ಟಂಥ ವಿದ್ಯಾಕುಮಾರಿಯಾಗಿ ನೀವು ತೆಗೆದುಕೊಂಡಂಥ ವಿದ್ಯೆ ಇವತ್ತು ಈ ನಮ್ಮ ಉಳ್ಳಾಳ ಪರಿಸರಕ್ಕೆ ತುಂಬ ಹೆಮ್ಮೆಯನ್ನು ತಂದಿದೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಹಾಗೆಯೇ ನಮ್ಮ ಇನ್ನೊಬ್ಬರು ಅಧ್ಯಕ್ಷರಾಗಿರುವಂಥ ನನ್ನ ಆತ್ಮೀಯ ಸ್ನೇಹಿತ ಚಿನ್ನಪ್ಪ ಗೌಡ್ರು, ನಾವು 30 ವರ್ಷಗಳ ಹಿಂದಿನಿಂದ ನಾವು ಈ ಪರಿಸರದಲ್ಲಿ ಬಂದು ಇಲ್ಲಿ ನಮ್ಮ ಯೂನಿವರ್ಸಿಟಿ ಅಧ್ಯಾಪಕರಾಗಿ ಮಾತ್ರ ಇರಲಿಲ್ಲ ಅವರು. ಈ ಭಾಗದ ದೊಡ್ಡ ಒಬ್ಬ ಸಂತರಾಗಿ ಎಲ್ಲರಿಗೂ ಒಳ್ಳೆಯ ವಿದ್ಯೆಯನ್ನು ಕೊಟ್ಟು ಎಲ್ಲರಲ್ಲಿಯೂ ಭಾಳ ಪ್ರೀತಿ ವಿಶ್ವಾಸಗಳನ್ನು ಪಡ್ಕೊಂಡಂಥ ಒಬ್ಬ ವ್ಯಕ್ತಿಯಾಗಿದ್ದರು. ಹಾಗೆ ನನ್ನ ಆತ್ಮೀಯ ಚಿನ್ನಪ್ಪ ಗೌಡ್ರೆ, ಹಾಗೆಯೇ ಇವತ್ತು ಈ ಏನು ಕಾರ್ಯಕ್ರಮ ಮಾಡುವಂಥ ಇದಕ್ಕೆ ಮೂಲ ಉದ್ದೇಶವಾಗಿದ್ದಂಥ ನನ್ನ ಆತ್ಮೀಯ ಹೃದಯದ ಕುಸುಮದಂತಿರುವ ನನ್ನ ಪ್ರೀತಿಯ ರವೀಂದ್ರ ಶೆಟ್ಟರವರನ್ನು ಯಾವ ರೀತಿಯಲ್ಲಿ ನಾನು ಹೇಳಬೇಕೆಂಬುದು ನನಗೆ ಆಗೋದಿಲ್ಲ. ಅಂಥ ಒಬ್ಬ ವ್ಯಕ್ತಿ ಈ ಭಾಗಕ್ಕಾಗಿದ್ದಾರೆ ಅವರು. ಅಂಥ ಒಬ್ಬ ವ್ಯಕ್ತಿ ಇವತ್ತು ನಮಗೆ ಇನ್ನೊಂದು ರವೀಂದ್ರ ಶೆಟ್ಟರ ಭಾಗಕ್ಕೆ ಇನ್ನೊಬ್ಬರನ್ನು ತಗೊಂಡು ಬರಬೇಕಾದ್ರೆ ಅದು ರವೀಂದ್ರ ಶೆಟ್ಟರೇ ಆಗಬೇಕೇ ಹೊರತು ಇನ್ನೊಬ್ಬರನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಎಂಬ ಸಂದರ್ಭವನ್ನು ಈ ಸಂದರ್ಭದಲ್ಲಿ ಹೇಳುತ್ತೇನೆ. ಅಂಥ ಒಂದು ವ್ಯಕ್ತಿತ್ವವನ್ನು ಹೊಂದಿದ್ದಾರೆ. ಇವತ್ತು ನಮಗೆ ಈ ಮೇಲೋಗರದಲ್ಲಿ ಏನು ಅವರು ಕೃತಿಯನ್ನು ಮಾಡಿದ್ದಾರೆ, ಆ ಮೇಲೋಗರದ ಒಳಗೆ ಏನು ಒಗರಣೆ ಇದೆ ಎಂಬುದನ್ನು ಇನ್ನೂ ಬಿಡಿಸಿ ನೋಡಬೇಕಷ್ಟು ನಾವು. ದೇವರು ಆರೋಗ್ಯವನ್ನು ಕೊಡಲಿ ಅವರಿಗೆ. ಈಗ ನಮ್ಮ ಮೇಡಮ್ರವರು ಹೇಳಿದರು, ಇಂಥ ಕೃತಿಗಳು ತುಂಬ ಬರಲಿ ಹೊರಗೆ, ಸಮಾಜಕ್ಕೆ ಬಂದು ಸಮಾಜದ ಹಿಂದೆ ಅದು ಮುಂದೆ ಬಂದಾಗ ಸಮಾಜಕ್ಕೆ ಎಷ್ಟು ಉತ್ತಮವಾದ ಪರಿಣಾಮವನ್ನು ಬೀರುತ್ತದೆ ಎಂಬುದನ್ನು ಹೇಳಿದರು. ನಿಜವಾಗಿಯೂ ಇಂಥ ಬುಕ್ಸ್ಗಳು ಆಗ ಇವರು ಹೇಳಿದರು, ಒಡಿಯೂರು ಸ್ವಾಮಿಗಳು ಹೇಳಿರೋದನ್ನು ಇವತ್ತು ಪುಸ್ತಕ ಓದುವುದಕ್ಕಿಂತ ಮಿಗಿಲಾಗಿ ಅದೇನೋ ವಾಟ್ಸಪ್ ನೋಡಬೇಕಂತೇಳಿ ಇವತ್ತು ಸಮಾಜ ಹಾಗಾಗಿದೆ. ಅದಕ್ಕೆ ಸ್ವಲ್ಪ ಇದು ಕೊಡದೆ ಹಿರಿಯರಿದ್ದೀರಿ ನೀವು. ಇವತ್ತು ನಾವು ಇಲ್ಲಿ ಸೇರಿದಂಥ ವ್ಯಕ್ತಿಗಳನ್ನು ನೋಡುವಾಗ ನನಗೆ ಇಂಥ ಒಂದು ವೇದಿಕೆಯಲ್ಲಿ ನನಗೆ ಅವಕಾಶ ಸಿಕ್ಕಿದೆಯಲ್ಲ ಎಂಬ ಒಂದು ಬಹಳ ಸಂತೋಷವನ್ನು ನಾನು ಈ ಸಂದರ್ಭದಲ್ಲಿ ತೋರ್ಪಡಿಸಿಕೊಳ್ತೇನೆ. ಯಾಕಂತ ಹೇಳಿದ್ರೆ ಇಲ್ಲಿದ್ದ ಪ್ರತಿಯೊಬ್ಬ ವ್ಯಕ್ತಿಗಳು ಸಾವಿರಾರು ಜನರು ನಿಮ್ಮ ಹಿಂದೆ ಇದ್ದಾರೆ. ಅಂಥ ಒಬ್ಬೊಬ್ಬ ಲೀಡ್ರ್ ಆಗಿದ್ದೀರಿ ನೀವು. ಅಂಥ ಲೀಡ್ರನ್ನು ಸೇರಿಸ್ತಾ 100 ಜನರನ್ನು ನೀವು ಸೇರಿಸಿದಂಥ 1,00,000 ಜನರು ಸೇರುವಂಥ ಒಂದು ವ್ಯವಸ್ಥೆ ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ. ಹಾಗೆಯೇ ಇವತ್ತು ನಮ್ಮ ಈ ಬಿಲ್ಡಿಂಗಿನ
ಅಧ್ಯಕ್ಷರು, ಆ ಬಿಲ್ಡಿಂಗನ್ನು ಕಟ್ಟಿಸಿಕೊಟ್ಟವರು. ಬಹಳ ಕಾರ್ಯಕ್ರಮಗಳಿಗೆ ಅವರು ದಾನದ ರೂಪದಲ್ಲಿ ಇದನ್ನು ಒಂದು ರೀತಿಯ ತ್ಯಾಗ ಮಾಡಿದ್ದಾರೆ ಅವರು. ಈ ಹಾಲನ್ನು ನಾನು ತುಂಬ ಸಲ ಈ ಹಾಲಿಗೆ ಬಂದಿದ್ದೇನೆ. ಚಂದ್ರ ಶೆಟ್ಟರು ಅವರನ್ನು ನಾನು ಎಷ್ಟು ಹೇಳಿದರೂ ಸಾಕಾಗೋದಿಲ್ಲ. ಹಾಗೆಯೇ ನಮ್ಮ ಎದುರಿಗಿರುವಂಥ ಪ್ರಶಾಂತ ಕಾಜು ಅವರು, ಪ್ರಸಾದ್ ಶೆಟ್ಟರು, ನಮ್ಮ ಅಡ್ಡೆಂತಾಯರು, ಭಾಸ್ಕರ್ ರೈ ಕುಕ್ಕೊಳ್ಳಿಯವರು, ನಮ್ಮ ವಿದ್ಯಾಕುಮಾರಿಯವರ ಧರ್ಮ ಪತಿರಾಯರ ಅಂತ ಇವರು, ಮತ್ತು ನಮ್ಮ ಇವರನ್ನೆಲ್ಲ ನಾವು ಯಾವ ರೀತಿಯಲ್ಲಿ ವರ್ಣಿಸಬೇಕೆಂಬುದನ್ನು ಹೇಳಲಿಕ್ಕೆ ಆಗೋದಿಲ್ಲ. ಈ ರೀತಿಯಲ್ಲಿ ನಾವು ಇವತ್ತು ಈ ಸಭೆಯಲ್ಲಿ ಸೇರಿದ್ದೇವೆ. ಇಂಥದ್ದನ್ನು ನಾನು ನೋಡಿದ್ದು, ನಾನು ಬಹಳ ಸಭೆಗಳಲ್ಲಿ ಸೇರಿಕೊಂಡಿದ್ದೇನೆ, ಆದರೆ ಇಷ್ಟೊಂದು ಅಚ್ಚುಕಟ್ಟಾದಂಥ ಸಭೆ ನಾನು ಮೊದಲ ಬಾರಿಗೆ ಸೇರಿದ್ದೇನೆ ಅಂತ ಹೇಳಲಿಕ್ಕೆ ತಪ್ಪಾಗಲಾರದು. ಅದು ನಮಗೆಲ್ಲರಿಗೂ ಈಗ ಸಂತೋಷವಾಗಿದೆ. ದೇವರು ಇವತ್ತು ನಮ್ಮ ರವೀಂದ್ರ ಶೆಟ್ಟರವರಿಗೆ ಅವರು ಎಷ್ಟು ವರ್ಷಗಳ ಕಾಲ ಅವನು ಅಧ್ಯಾಪಕರಾಗಿದ್ದರು, ಅದಕ್ಕಿಂತ ಮಿಗಿಲಾದ ಒಂದು ವ್ಯವಸ್ಥೆ ಇವತ್ತು ಅವರ ಮನಸ್ಸಿಗೆ ಆಗಿದೆ ಎಂಬುದು ನಾನು ಸಂತೋಷದಲ್ಲಿ ಹೇಳ ಬಯಸ್ತೇನೆ. ಯಾಕೆಂದರೆ ಇವರ ಪುಸ್ತಕ ಮಾತ್ರವೇ ಅಲ್ಲ, ಅವರು ಮಾಡಿಕೊಳ್ಳುವಂಥ ಕೆಲವು ಕಾರ್ಯಕ್ರಮ, ನಾನು ಭಾಳ ಸಮಯಗಳಿಂದ ಅವರ ಹತ್ರ ಒಟ್ಟಿಗೆ ಒಡನಾಟ ಮಾಡಿದಂಥ ಒಬ್ಬ ವ್ಯಕ್ತಿ. ಅವರು ಯಾವ ರೀತಿಯಲ್ಲಿ ನಮ್ಮೊಂದಿಗೆ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಒಟ್ಟಿಗೆ ಇರ್ತಾರೆ ಎಂಬುದನ್ನು ನಾನು ತಿಳ್ಕೊಂಡಿದ್ದೇನೆ. ನಾನು ಈಗ ಒಂದು ವಿಚಾರ ಹೇಳ್ತೇನೆ, ನಾವೆಲ್ಲ ತುಳುನಾಡಿನ ವ್ಯಕ್ತಿಗಳು, ತುಳುನಾಡಲ್ಲಿ ಹುಟ್ಟಿದವರು. ಬೇಕಲಪೋರ್ಟಿನಿಂದ ಇಲ್ಲಿ ಬಾರ್ಕೂರು ತನಕ ಇರುವಂಥ ಈ ಜಾಗವೇ ಇದು ತುಳುನಾಡು. ಈ ತುಳುನಾಡಲ್ಲಿ ಬಹಳ ಹಿಂದಿನ ಕಾಲದಿಂದಲೂ ಎಲ್ಲ ಧರ್ಮಗಳು ಒಟ್ಟಿಗೆ ಸೇರಿಕೊಂಡು ನಡ್ಕೊಂಡು ಬಂದಂಥ ಭಾಳಷ್ಟು ವಿಶೇಷವಾದ ಕಾರ್ಯಕ್ರಮಗಳಿದೆ. ಅದರಲ್ಲಿ ರಾಣಿ ಹಬ್ಬಕ್ಕ ಇರ್ಬೋದು, ನಮ್ಮ ಕುಕ್ಕೊಳ್ಳಿಯವರು ಅದರ ಬಗ್ಗೆ ಹೇಳ್ಬೋದು. ಇಂಥ ಭಾಳ ವೇದಿಕೆ ಅಂಥ ತುಳುನಾಡಿನಲ್ಲಿ ಹುಟ್ಟಿಕೊಂಡಂಥವ್ರನ್ನು ನೆನೆಸಿಕೊಂಡ್ರೆ ಈ ದೇಶದಲ್ಲಿ ಬಹಳ ಕಮ್ಮಿ ಜನ ಅಂತ ಹೇಳ್ಬೋದು. ತುಳುನಾಡಲ್ಲಿ ಅಷ್ಟು ಒಳ್ಳೊಳ್ಳೆ ಜನಗಳು ಹುಟ್ಟಿಕೊಂಡಿದ್ದಾರೆ. ಅಂಥದಲ್ಲಿ ಒಬ್ಬರು ನಮ್ಮ ರವೀಂದ್ರ ಶೆಟ್ಟರ್ ಆಗಿದ್ದಾರೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತಾರೆ. ನನ್ನ ಮಾತಲ್ಲಿ ಸರ್, ಜೈ ಹಿಂದ್, ಜೈ ಕರ್ನಾಟಕ. ಹಾಗೆ ನಮ್ಮ ಜೊತೆಗಿರುವಂತಹ ಐದರ್ ಪ್ರತಿಪಾಡಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ನೀವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ, ಮೆಲುಗರ ಕೃತಿ ಲೋಕಾರ್ಪಣಾ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಪ್ರೋತ್ಸಾಹಿಸಿದ್ದೀರಾ. ಅದೇ ರೀತಿ ಮುಖ್ಯವಾಗಿ ಕೆಲವರು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದಂತಹ ಕೆಲವರನ್ನು ಗೌರವಿಸುವಂತಹ ಕಾರ್ಯಕ್ರಮ ಇದೀಗ ನಡೆಯಲಿಕ್ಕಿದೆ. ಪ್ರಥಮತವಾಗಿ ಶ್ರೀಯುತ ಅಶೋಕ್ ಕುಮಾರ್ ಚೌಟ ಈ ಒಂದು ಗೌರವವನ್ನು ಶ್ರೀ ಕೆ ರವೀಂದ್ರ ರೈ ಕಲ್ಲಿಮರು ನೀವೇ ಇವರನ್ನು ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಕೆಲಸಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವರು, ಓರ್ವ ಉದ್ಯಮಿಯಾಗಿ, ಅದಲ್ಲದೆ ಉತ್ತರ ಭಾರತದ ಕೃಷಿಯನ್ನು ಈ ದಕ್ಷಿಣ ಕನ್ನಡದಲ್ಲಿ ಅಳವಡಿಸುವಲ್ಲಿ ಇದೀಗ ಅದರ ಮೇಲೆ 100ಕ್ಕೆ 100% ಕೆಲಸವನ್ನು ಮಾಡ್ತಕ್ಕಂತಹ ಓರ್ವ ಧೀಮಂತ ವ್ಯಕ್ತಿ, ಓರ್ವ ಪ್ರತಿಷ್ಠಿತ ಉದ್ಯಮಿ ಅಶೋಕ್ ಕುಮಾರ್ ಚೌಟ್ರೆ, ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಇನ್ನೊಬ್ಬರು ಸಂತೋಷ್ ಕುಮಾರ್ ರೈ ಬೋಲಿಯಾರು, ರಾಮಕೃಷ್ಣ ಶಾಲೆಯ ಹಳೆಯ ವಿದ್ಯಾರ್ಥಿಗಳು, ನೀವು ಕೂಡ ಧನ್ಯವಾದಗಳು. ಶ್ರೀಯುತ ಭರತ್ ರಾಜ್ ಶೆಟ್ಟಿ, ಓಕೆ. ಶ್ರೀಯುತ ಪ್ರಸಾದ್ ರೈ ಕಲ್ಲಿಮಾರು, ಉಲಾಲ್ತಿ ಅಮ್ಮನವರ ಕ್ಷೇತ್ರ ಮುಲಾರ ಕೊನಾಜೆ, ಈ ಕ್ಷೇತ್ರದ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಪ್ರಸಾದ್ ರೈ ಕಲ್ಲಿಮಾರು ಸಮಾಜದೋರ್ವ ಸಂಪನ್ಮೂಲ ವ್ಯಕ್ತಿಯೂ ಹೌದು. ಅದೇ ರೀತಿ ಲಯನ್ ಚಂದ್ರಹಾಸ್ ಶೆಟ್ಟಿ ತನ್ನ ಟ್ರಸ್ಟಿನ ಮುಖೇನ ಅನೇಕ ವಿದ್ಯಾರ್ಥಿಗಳನ್ನು ಶಿಕ್ಷಣದಿಂದ ವಂಚಿತರನ್ನು ಶಿಕ್ಷಣದ ಕಡೆಗೆ ಸದಾ 35 ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡ್ತಾ ಇರುವಂಥವರು ಓರ್ವ ಸಮಾಜದ ಸಂಪನ್ಮೂಲ ವ್ಯಕ್ತಿಯನ್ನು ಗೌರವಿಸ್ತಾ ಇದ್ದೇವೆ. ಅದೇ ರೀತಿ ಜಾನ್ ವಿಕ್ಟರ್ ಮೆಂಡೋನ್ಸಾ ದಯವಿಟ್ಟು ವೇದಿಕೆಗೆ ಬರಬೇಕು. ಕೊನಾಜೆ ಮಂಗಳ ಟ್ರೇಡರ್ಸ್ನ ಮಾಲಕರು, ಕೊನಾಜೆ ಭಾಗದ ಓರ್ವ ಉತ್ತಮ ಉದ್ಯಮಿ ಇವರು. ದಯವಿಟ್ಟು ವೇದಿಕೆಗೆ ಬಂದು ಈ ಒಂದು ಕೃತಿಗೆ ನೀವು ಕೂಡ ನಮಗೆ ಪ್ರೋತ್ಸಾಹವನ್ನು ನೀಡಿದ್ದೀರಾ. ಅಬ್ದುಲ್ ನಾಜೀರ್ ಕೆಕೆ PWD ಕಾಂಟ್ರಾಕ್ಟರ್ ಹೌದು. ಸಮಾಜದಲ್ಲಿ ಅನೇಕ ಒಳ್ಳೆಯ ಕೆಲಸಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಈ ಕೊನಾಜೆ ಭಾಗದ ಓರ್ವ ಉತ್ತಮ ಉದ್ಯಮಿ ಹೌದು. ಸಮಾಜದ ಎಲ್ಲ ಕೆಲಸಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಸಮಾಜದ ಸಂಪನ್ಮೂಲ ವ್ಯಕ್ತಿಯಾಗಿ ಇವತ್ತು ನಮ್ಮ ಜೊತೆಗೆ ಇರುವವರು. ಈ ಒಂದು ಕೃತಿಯ ಲೋಕಾರ್ಪಣೆಯಲ್ಲಿ ನೀವು ಕೂಡ ನಮ್ಮನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ದೀರಿ. ಶ್ರೀಯುತ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇವತ್ತು ಕಾರ್ಯಕ್ರಮದ ನಿಮಿತ್ತ ನೀವಿಲ್ಲಿ ಇಲ್ಲ. ಸೌಮ್ಯ ರವೀಂದ್ರ ಶೆಟ್ಟಿ ಅವರು ಇದ್ದರೆ ದಯವಿಟ್ಟು ವೇದಿಕೆಗೆ ಬನ್ನಿ.
ಓಕೆ, ಸರಿ. ನಾಗೇಶ್ ಕಲ್ಲೂರು, ಆಕೃತಿ ಪ್ರಿಂಟರ್ಸ್, ಮಂಗಳೂರಿನ ಪ್ರತಿಷ್ಠಿತ ಪ್ರಿಂಟರ್ಸ್ ಆಕೃತಿ ಪ್ರಿಂಟರ್ಸ್ ಇವತ್ತಿನ ಈ ಒಂದು ಕೃತಿಯನ್ನು ಮುದ್ರಿಸಿದಂತಹ ಸಂಸ್ಥೆ ಆಕೃತಿ ಪ್ರಿಂಟರ್ಸ್. ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಗೌರವಿಸ್ತಾ ಇದ್ದೇವೆ. ಧನ್ಯವಾದಗಳು. ನಿಮ್ಮೆಲ್ಲರ ಪ್ರೀತಿ ನಮ್ಮ ಮುಂದೆ ಹೇಗೆ ಇರಲಿ ಅನ್ನುವಂತಹ ಮಾತಿನೊಂದಿಗೆ ಇದೀಗ ಕಾರ್ಯಕ್ರಮದ ಕೇಂದ್ರ ಬಿಂದು ಇವತ್ತಿನ ಈ ಒಂದು ಕೃತಿ ಲೋಕಾರ್ಪಣಾ ಸಮಾರಂಭದ ಸಭಾಧ್ಯಕ್ಷತೆಯನ್ನು ವಹಿಸಿದಂತಹ ಡಾಕ್ಟರ್ ಕೆ ಚಿನ್ನಪ್ಪಗೌಡ, ವಿಶ್ರಾಂತ ಕುಲಪತಿಗಳು, ಜಾನಪದ ವಿದ್ವಾಂಸರು, ಇವರಿಂದ 2 ಮಾತು. 53 ಚಿಂತನ ಬರಹಗಳುಳ್ಳ ಮೇಲೋಗರ ಎನ್ನುವ ಅತ್ಯಂತ ಸುಂದರವಾದ ಮತ್ತು ಅರ್ಥಪೂರ್ಣವಾದ ಶೀರ್ಷಿಕೆಯನ್ನು ಹೊಂದಿರುವ ಪುಸ್ತಕ ಬಿಡುಗಡೆಯ ಈ ಸಮಾರಂಭದಲ್ಲಿ ಈ ಪುಸ್ತಕವನ್ನು ಬಿಡುಗಡೆ ಮಾಡಿದ ಲೇಖಕರ ಮತ್ತು ನನ್ನ ಶಿಷ್ಯೆ ಡಾಕ್ಟರ್ ವಿದ್ಯಾಕುಮಾರಿ ಅವರೇ, ಈ ಭಾಗದ ಸಾಮಾಜಿಕ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿದ್ದುಕೊಂಡು ಕೆಲಸ ಮಾಡ್ತಾ ಇರುವಂತಹ ಸನ್ಮಾನ್ಯ ಹೈದರ್ ಪರ್ತಿಪಾಡಿ ಅವರೇ, ಲೇಖಕರಾಗಿರುವ ರವೀಂದ್ರ ಐ ಕಲ್ಲಿಮಾರ್ ಅವರೇ, ಉಳ್ಳಾಲ ಘಟಕ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವ ನನ್ನ ಗೆಳೆಯ ಡಾಕ್ಟರ್ ಧನಂಜಯ ಅವರೇ, ಬಹುಶಃ ಈ ಭಾಗದ ಇನ್ನು ಮುಂದೆ ಕೊಡುಗೈ ದಾನಿ ಅಂತ ನೀವು ಯಾವ ಸಂಕೋಚವೂ ಇಲ್ಲದೆ ಹೇಳಬಹುದಾದ ಲಯನ್ ಚಂದ್ರಶೆಟ್ಟಿ ಅವರೇ ಮತ್ತು ಎಲ್ಲ ಹಿರಿಯ ಬಂಧುಗಳೇ, ಪ್ರಾಸ್ತಾವಿಕವಾಗಿ ಒಂದು 2-3 ಸಂಗತಿಗಳನ್ನು ಸ್ವಲ್ಪ ಹಗುರವಾಗಿ ಪ್ರಸ್ತಾವಿಸಿ ಈ ಕೃತಿ ಯಾಕೆ ಮುಖ್ಯ ಆಗುತ್ತದೆ ಇವತ್ತಿನ ಸಂದರ್ಭದಲ್ಲಿ ಎನ್ನುವ ಕುರಿತು ಬಹಳ ದೀರ್ಘ ಏನು ನಾನು ಮಾತಾಡಲ್ಲ, ಕೆಲವು ಸೂಚನೆಗಳನ್ನು ಕೊಟ್ಟು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಒಂದು 15-20 ನಿಮಿಷಗಳ ವ್ಯಾಪ್ತಿಯ ಒಳಗಡೆ. ಯಾಕಂದರೆ ನನ್ನ ವಿದ್ಯಾರ್ಥಿನಿ ಸ್ವಲ್ಪ ಸಮಯ ನನಗೆ ಕೊಟ್ಟ ಹಾಗೆ ಉಂಟು. ಒಂದು, ಅವರಿಗೆ ಪುಸ್ತಕ ಸಿಗಲಿಲ್ಲ ಅಂತ ಒಂದು ಕಾರಣವನ್ನು ಕೊಟ್ಟರು ಅವರು. ಆದರೆ ಪುಸ್ತಕದಲ್ಲಿ ಏನಿದೆ ಎನ್ನುವುದನ್ನು ಅವರು ಅದರ ಶೀರ್ಷಿಕೆಗಳನ್ನು ಗಮನಿಸಿ ಮಾತನಾಡಿದ್ದಾರೆ ಅವರು. ಇದಕ್ಕೆ ಮೇಲೋಗರ ಅಂತ ಹೆಸರು. ಓಗರ ಅಂದರೆ ಅನ್ನ ಅಂತ ಅರ್ಥ, ಬೇಯಿಸಿದ ಆಹಾರ ಅಥವಾ ಅನ್ನ. ಇದರ ಚಿತ್ರ ಸ್ವಲ್ಪ ಹಾಗೆ ಉಂಟು. ಇದು ಫ್ರೈಡ್ ರೈಸಿನ ಹಾಗೆ ಕಾಣ್ತದೆ ನನಗೆ ನೋಡಿದರೆ. ಆಮೇಲೆ ಒಂದು ಮೆಣಸು ಕೂಡ ಇಟ್ಟಿದ್ದಾರೆ, ಖಾರ ಸ್ವಲ್ಪ ಇರಲಿ ಚಿಂತನೆ ಆದ ಕಾರಣ ಅಂತ. ಕರ್ಡ್ ರೈಸ್ ಅಲ್ಲ, ನೀವು ಕರ್ಡ್ ರೈಸೇ ಮಾತಾಡೋದು, ಫ್ರೈಡ್ ರೈಸ್ ಹೇಳಿದ್ದು ನಾನು, ಆಯಿತಾ? ಒಂದರ್ಥದಲ್ಲಿ ಕರೆಕ್ಟ್, ಅದು ಕೊನೆಗೆ ಬರುವುದು ಅದು ಫ್ರೈಡ್ ರೈಸ್. ಓಕೆ, ಸ್ವಲ್ಪ ಸಾಂಕೇತಿಕವಾದ ಮತ್ತು ವಿಷಯವನ್ನು ಹೋಲುವ ಒಂದು ಶೀರ್ಷಿಕೆಯನ್ನು ಮೇಲೋಗರ ಅಂತ ಕೊಟ್ಟಿದ್ದಾರೆ. ಇದನ್ನು ಇವರು ಭಾಸ್ಕರ್ ರೈ ಕುಕ್ಕೊಳ್ಳಿ ಅವರು ಸೂಚಿಸಿದ್ದು ಅಂತ ಹೇಳಿದ್ದಾರೆ. ಅದಕ್ಕೆ ಅವರೊಂದು ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ. ಓಗರ ಅಂದರೆ ಬೇಯಿಸಿದ ಅನ್ನ, ಆಹಾರ, ಬೇಯಿಸಿದ ಆಹಾರ ಅನ್ನ ಅಂತ ಅರ್ಥ. ತರಕಾರಿ ಅಂತ ಒಂದು ವಿಶೇಷ ಉಲ್ಲೇಖ ಬರ್ತದೆ ಅದರ ಮೇಲೆ. ಮೇಲೋಗರ ಅಂತಂದರೆ ಅನ್ನದ ಮೇಲೆ ಹಾಕುವಂಥದ್ದು. ಅದು ಸಾರಾಗಬಹುದು, ಸಾಂಬಾರಾಗಬಹುದು. ಹವ್ಯಕದಲ್ಲಿ ಮೇಲೋಗರ, ಮೇಲರ ಅಂತ ಹೇಳ್ತಾರೆ. ಮೇಲರ ಅಂದರೆ ಮೇಲೋಗರವೇ ಮೇಲರ ಆಗಿದೆ ಅಂತ ಅದನ್ನು ಕೂಡ ಧನಂಜಯ ಅವರು ಹೇಳಿದರು. ಅಂದರೆ ಅನ್ನದ ಮೇಲೆ, ಮೇಲೋಗರ ಅಂದರೆ ಅನ್ನದ ಮೇಲೆ, ಬೇಯಿಸಿದ ಅನ್ನ, ಆಹಾರದ ಮೇಲೆ, ಅನ್ನದ ಮೇಲೆ ತಿರುವುದು ಹಾಕುವ ಒಂದು ಪದಾರ್ಥ, ಒಂದು ಬಗೆಯ ಪದಾರ್ಥ, ವಿಶೇಷವಾಗಿ ಈ ತರಕಾರಿನ ಮಾಡಿದ್ದು ಮೇಲೋಗರ. ಹುಳಿ ಅಂತಲೂ ಅದನ್ನು ಸ್ವಲ್ಪ ಹೇಳುವ ಕ್ರಮ ಉಂಟದು. ಸ್ವಲ್ಪ ಹುಳಿ, ಮೊಸರು ಎಲ್ಲ ಹಾಕಿ ಮಾಡಿದ್ದದು. ಹಾಗಾಗಿ ಅಡ್ಡಂತಾರೆ ಕೋರಿದ ಕಜಿಪು ಪೂರಾ ಪೂಜೆಗೆ ಮೇಲೋಗರ ಬಂಡ ಕೋರಿ ಗಜಿಪತ್ತೆ ಊಪ ನೋಡಿ. ಅನ್ನದ ಮೇಲೆ ಹಾಕುವಂಥದ್ದೆಲ್ಲವೂ ಮೇಲೋಗರಲ್ಲ. ಮೇಲೋಗರ ಅಂದರೆ ಇದು, ಅದು ಭಾಳ ನಾವು ಸ್ಪಷ್ಟಪಡಿಸಿಕೊಳ್ಬೇಕು. ಸ್ವಲ್ಪ ಸಾತ್ವಿಕವಾದ ಒಂದು ಅರ್ಥದಲ್ಲಿ ನಾನು ಹೇಳಬೇಕಾದದ್ದು, ಒಂದು ಸಾತ್ವಿಕವಾದ
ಹಾಗಾಗಿ ಮೇಲೋಗರ ಹಾಕಬೇಕಾದ್ರೆ ಅಲ್ಲಿ ಅನ್ನ ಬೇಕು. ಅನ್ನ ಇಲ್ಲದೆ ಮೇಲೋಗರ ಹಾಕಲಿಕ್ಕೆ ಆಗೋದಿಲ್ಲ. ಗಮನಿಸಿ, ಅನ್ನವೇ ಮೇಲೋಗರ ಅಲ್ಲ, ಅನ್ನ ಇರಬೇಕು. ಅನ್ನದ ಮೇಲೆ ಹಾಕುವ ಒಂದು ಪದಾರ್ಥ, ಖಾದ್ಯ, ಅದನ್ನು ಹೇಳಿದ್ದಾರೆ, ಅದು ಮೇಲೋಗರ, ಅನ್ನದ ಮೇಲೆ ಬಡಿಸುವಂಥದ್ದು. ನೀವು ವಿಶಾಲಾರ್ಥದಲ್ಲಿ ಅನ್ನ ಆಗ್ಬೋದು, ದೋಸೆ ಆಗ್ಬೋದು, ಯಾವುದರ ಮೇಲೆ ಬಡಿಸೋದನ್ನು ಕೂಡ ಹೇಳಬಹುದೋ ಏನೋ. ಈಗ ನಮ್ಮಲ್ಲಿ ಅದು ಅರ್ಥ ಸಂಕುಚಿತ ಆಗುವುದು. ಅದು ಯಾವಾಗಲೂ ಕೂಡ ಈಗ ನಿರ್ದಿಷ್ಟ ಅಂತ. ಈಗ ಉದಾಹರಣೆಗೆ ಪೊನ್ ಅಂತ ಉಂಟು, ಕರ್ಬೊನ್ ಅಂತ. ಪೊನ್ ಅಂದರೆ ಲೋಹ ಅಂತ ಅರ್ಥ, ವಿಶಾಲ ಅರ್ಥ ಉಂಟು ಅದಕ್ಕೆ. ಕರ್ಬೊನ್ ಕಪ್ಪು ಲೋಹ ಅಥವಾ ಕಬ್ಬಿಣ ಈತ. ಇವತ್ತು ಪೊನ್ ಅಂದರೆ ಚಿನ್ನ ಅಂತ ಮಾತ್ರ ಅರ್ಥ. ಇವತ್ತು ಹೊನ್ನು ಅಂತಂದರೆ ಅರ್ಥ ಸಂಕುಚಿತ ಆಗುವುದದು. ಹಾಗೆ ಮೇಲೋಗರ ಅಂತ ಹೇಳುವಾಗಲೂ ಕೂಡ ವಾಸ್ತವಿಕವಾಗಿ ಅನ್ನದ ಮೇಲೆ ಬಡಿಸುವ ಯಾವುದೇ ಪದಾರ್ಥವು ಮೇಲೋಗರ ಅಂತ ಆಗಬಹುದು ಒಂದು ಅರ್ಥದಲ್ಲಿ. ಅನ್ನದ ಮೇಲೆ ಬಡಿಸುವುದು ಸಾರು ಆಗ್ಬೋದು, ಸಾಂಬಾರು ಆಗ್ಬೋದು. ಅದರ ನಿರ್ದಿಷ್ಟ ಅರ್ಥ ಏನು ಅಂತಂದರೆ ಹುಳಿ. ಈಗ ಹೇಳಿದ್ರಲ್ಲ, ಮೊಸರಿಂದ ಮಾಡುವ ಹುಳಿ ಬಹುತೇಕ ಕೊನೆಯ ಹೊತ್ತಿಗೆ ಬರುವಂಥದ್ದು. ಅವು ಎಂಥದ್ದು ಸಾರು, ಸಾಂಬಾರು ಅಂತ ಎಲ್ಲ ಹೇಳಿದ್ರಲ್ಲ, ಕೊದ್ದಿಯೋಳು ಎಂಥದ್ದು ಇದೆಲ್ಲ ಆದ ಮೇಲೆ ಮಜ್ಜಿಗೆ ಬರೋದಕ್ಕೆ ಮುಂಚೆ ಅದು ಬರ್ತದೆ, ಮೇಲೋಗರ ಬರ್ತದೆ ಅಲ್ವಾ. ಅದಕ್ಕೆ ಪ್ರತ್ಯೇಕ ಒಂದು ಅನ್ನ ತೆಕ್ಕೊಳ್ಳುವ ಕ್ರಮವೂ ಉಂಟು. ಅದಕ್ಕೆ ಕೊನೆ ತೆಕ್ಕೊಳ್ಳು, ಇದು ಮೇಲೋಗರ ಎನ್ನುವ ಪದದ ಒಂದು ಅರ್ಥ. ಇದರಲ್ಲಿ 54 ಬರಹಗಳುಂಟು. ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಕ್ಲೀಶೆಯಾಗಿ ಒಂದು ಹೇಳುವ ಕ್ರಮ ಉಂಟು. ಒಂದು ಪುಸ್ತಕ ಅಂತಂದ್ರೆ ಮಗು ಹುಟ್ಟುವುದು ಅಂತ ಹೇಳ್ತಾರೆ. ಈಗ ನೀವು ಕೇಳ್ಬೋದು, ಈ ವಯಸ್ಸಿನಲ್ಲಿ ರವೀಂದ್ರಯ್ಯವರಿಗೊಂದು ಮಗು ಹುಟ್ಟಿದ್ದು, ಅಥವಾ ಮೊದಲ ಒಬ್ಬರೇ ತಾನೇ ಮಗಳು ನಿಮಗೆ, ಈಗ ಒಬ್ಬಳೆ ಮಗಳು, ಇದು 2ನೇ ಮಗು ಅವರದ್ದು. ನೀವು ಬಂದದ್ದು ನೋಡಿದರೆ ಮಗುವಿನ ಹುಟ್ಟಿಹಬ್ಬಕ್ಕೆ ಬಂದ ಹಾಗೆ ಉಂಟು ನಿಮ್ಮನ್ನು ನೋಡಿದರೆ. ಈ ಪುಸ್ತಕ ಬಿಡುಗಡೆಗೆ ಬಂದ ಹಾಗೆ ಇಲ್ಲ. ನೀವು ಅವರಿಗೊಂದು ಮಗುವಾಗಿದೆ ಎನ್ನುವ ರೀತಿಯಲ್ಲೇ ಬಂದ ಹಾಗೆ ನನಗೆ ಕಾಣ್ತದೆ. ಈಗ ನಮ್ಮ ಸಾಂಪ್ರದಾಯಿಕ ಅರ್ಥದಲ್ಲಿ ಒಂದು ಪುಸ್ತಕ ಅಂದರೆ ಒಂದು ಪ್ರಸವ, ಅದೊಂದು ಮಗು ಹುಟ್ಟಿದ ಹಾಗೆ ಅಂತ, ಹೆರುವುದು ಅಂತ ಅರ್ಥ. ಅದು 9 ತಿಂಗಳು ಒಂದು ಕೆಲವು ನೋವು ಅಂತ ಆಗಬೇಕಾಗಿಲ್ಲ. ಅವರ ಇಡೀ ಶಿಕ್ಷಕ ವೃತ್ತಿಯ ಸುಮಾರು 30-35 ವರ್ಷಗಳ ಅವಧಿಯಲ್ಲಿ ತರಗತಿಯಲ್ಲಿ ಪಾಠ ಮಾಡುವಾಗ ಅವರ ಕಣ್ಣ ಮುಂದೆ ಇದ್ದ ವಿದ್ಯಾರ್ಥಿಗಳಿಗೆ ಕಾಲಕ್ಕೆ ಹೇಳ್ತಾ ಬಂದ ಉಪದೇಶ ಮತ್ತು ನೀತಿಯ ಒಂದು ಮಾತುಗಳು ಇಲ್ಲಿಯ ಚಿಂತನೆಗಳಾಗಿ ಬಹುತೇಕ ರೂಪುಗೊಂಡಿವೆ. ಈ ಬರಹಗಳು ನನ್ನ ಲೆಕ್ಕದಲ್ಲಿ ಅದು ರೂಪುಗೊಂಡದ್ದು ವಿದ್ಯಾರ್ಥಿಗಳನ್ನು ಗಮನದಲ್ಲಿಟ್ಟುಕೊಂಡವರು. ಇದು ಬಹಳ ಬಹಳ ಮುಖ್ಯವಾದ, ನಾನು ಇಲ್ಲೇ ಹೇಳಬೇಕಾದ ಮಾತು. ಒಬ್ಬ ಅತ್ಯುತ್ತಮ ಶಿಕ್ಷಕ ಮಾತ್ರ ಈ ಈ ರೀತಿಯ ಚಿಂತನ ಬರಹಗಳನ್ನು ಬರೆಯಬಲ್ಲವರು ಒಬ್ಬ ಅತ್ಯುತ್ತಮ ಶಿಕ್ಷಕ ಮಾತ್ರ. ಹಾಗಾಗಿ ಈ ಮೂಲಕ, ಈ ಚಿಂತನೆಗಳ ಮೇಲೋಗರ ಕೃತಿಯ ಮೂಲಕ ಮತ್ತೆ ನಮ್ಮ ರವೀಂದ್ರ ರೈ ಅವರು ಒಬ್ಬ ಅತ್ಯುತ್ತಮ ಶಿಕ್ಷಕರಾಗಿದ್ದರು ಎನ್ನುವುದನ್ನು ಮತ್ತೆ ಈ ಪ್ರಬಂಧಗಳ ಮೂಲಕ ಅಥವಾ ಈ ಚಿಂತನೆಗಳ ಮೂಲಕ ಅವರು ಸಾಬೀತು ಮಾಡಿದ್ದಾರೆ ಅಂತ ನಾನು ಹೇಳುವುದಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಅದಕ್ಕಾಗಿ ಒಂದು ವಿಶೇಷವಾದ ಅಭಿನಂದನೆಗಳನ್ನು ನೀವು ಅವರಿಗೆ ಸಲ್ಲಿಸಬಹುದು. ಈವರೆಗೆ ನೀವು ಅವರನ್ನು ಅತ್ಯುತ್ತಮ ಶಿಕ್ಷಕ ಅಂತ ಹೇಳ್ತಾ ಇದ್ದೀರಿ, ಸಂಘಟಕ ಅಂತ ಹೇಳಿದ್ದೀರಿ, ಕಾರ್ಯಕ್ರಮ ನಿರ್ವಾಹಕ ಅಂತ ಹೇಳಿದ್ದೀರಿ, ಇನ್ನೇನು ಎಲ್ಲ ಸೇರಿಸ್ತಾ ಹೋಗಿ. ಇವತ್ತಿನಿಂದ ಅವರೊಬ್ಬ ಲೇಖಕ, ಕನ್ನಡದ ಬಹಳ ಮುಖ್ಯ ಒಬ್ಬ ಲೇಖಕನಾಗಿ ಇವತ್ತವರು ನಿಮ್ಮ ಮುಂದೆ ಕಾಣಿಸಿಕೊಂಡಿದ್ದಾರೆ. ಲೇಖಕರು ಆಗ ಹೇಳಿದ್ದಲ್ಲಿ ಹೇಳಿ ಆಯಿತು. ಇನ್ನೀಗ ನೀವು ಪರಿಚಯ ಮಾಡುವಾಗ ಅವ್ರನ್ನು ಕನ್ನಡದ ಒಬ್ಬ ಲೇಖಕರೂ ಆಗಿರುವ ರವೀಂದ್ರ ರೈ ಕಲ್ಲಿಮಾರ್ ಅಂತ ನೀವು ಹೇಳಬೇಕಾಗ್ತದೆ. ಇದರ ಅರ್ಥ ಹೇಳಿದವ್ರದ್ದಲ್ಲ, ನಿಮ್ಮದು ಜವಾಬ್ದಾರಿ ಜಾಸ್ತಿ ಆಗ್ತದೆ ಅಂತ ಅರ್ಥ, ಆಯಿತಾ? ಅದನ್ನೇ ಸ್ಟೂಡೆಂಟ್ ಅವರು ಹೇಳಿದ್ದು, ಇನ್ನು ಮುಂದೆ ಈ ಬರೆಯುವ ಕೆಲಸವನ್ನು ಮಾಡಿ ಅಂತ. ಮತ್ತು ಈ ಪುಸ್ತಕದ ಒಂದು ಭೌತಿಕ ಚಿತ್ರಣ ಹೇಗಿದೆ ಅಂತಂದರೆ ಅದನ್ನು ಹೇಳಿ ನಾನು ಮತ್ತೆ ಒಂದೆರಡು ಮಾತು ಹೇಳ್ತೇನೆ. ಇದೊಂದು ಒಳ್ಳೆಯ ಲೇಖಕರ ಪರಿಚಯ ಹೊಂದಿದೆ. ಸಾಮಾನ್ಯ ಗೊತ್ತಿರೋದಕ್ಕೆ ಹೆಚ್ಚು ಕೆಲವು ಸಂಗತಿಗಳು ಆ ಲೇಖಕರ ಪರಿಚಯದಲ್ಲಿದೆ. ಒಡಿಯೂರು ಸಂಸ್ಥಾನದ ಸ್ವಾಮಿಗಳು ಅಥವಾ ಗುರುಗಳು ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ಬರೆದ ಒಂದು ಸಿರಿನುಡಿ ಅಂತ ಇದೆ. ಅದರಲ್ಲಿ ಅವರು ಹೇಳ್ತಾರೆ, ಸಾತ್ವಿಕ ಬದುಕಿಗೆ ಪೂರಕವಾದ ಇವರ ಚಿಂತನೆಗಳು ಮೌಲ್ಯಯುತವಾದ ಸಂದೇಶಗಳನ್ನು ಒದಗಿಸಿದೆ ಎನ್ನುವುದಕ್ಕೆ ಎರಡು ಮಾತಿಲ್ಲ. ಇದು ಸಂಸ್ಥಾನದ ಮುಖವಾಣಿ ದತ್ತಪ್ರಕಾಶ ಆ ಪತ್ರಿಕೆಗೂ ಕೂಡ ಬರೆದ ಕೆಲವು ಲೇಖನಗಳು ಇವೆ ಅಂತ ಹೇಳಿದ್ದಾರೆ. ಈ 53 ಲೇಖನಗಳ ವ್ಯಾಪ್ತಿ ನೋಡಿದರೆ
ಇದು ಕೇವಲ ಚಿಂತನ ಬರಹಗಳಲ್ಲ. ಅದು ಸ್ವಲ್ಪ ನಾನು ಆಮೇಲೆ ಹೇಳ್ತೇನೆ, ಅದು ಯಾಕೆ ಬರೀ ಚಿಂತನ ಬರಹ ಅಲ್ಲ ಎನ್ನುವುದನ್ನು ನಾನು ಹೇಳ್ತೇನೆ. ಅಂದರೆ ಆಕಾಶವಾಣಿಯ ಚಿಂತನಕ್ಕೆಂದೇ ಬರೆದ ಬರಹಗಳಲ್ಲ ಇವುಗಳು. ನಾನು ಗಮನಿಸಿರುವ ಹಾಗೆ ಬೇರೆ ಪತ್ರಿಕೆಗಳಿಗೂ ಕೂಡ ಬರೆದ ಲೇಖನಗಳನ್ನು, ಅದರಲ್ಲಿ ಚಿಂತನೆಗಳು ಇರುವುದರಿಂದ ಈ ಶೀರ್ಷಿಕೆಯಲ್ಲಿ ಅವರು ತಂದಿದ್ದಾರೆ ಎನ್ನುವುದು ಒಂದು. ಆಮೇಲೆ ಡಾಕ್ಟರ್ ವಿದ್ಯಾಕುಮಾರಿಯವರು ನನ್ನ ಆದರ್ಶ ಗುರುಗಳಾಗಿರುವ ರವೀಂದ್ರ ಐ ಕಲ್ಲಿಮಾರು ಅಂತ ಒಂದು ಬಹಳ ಆಪ್ತವಾದ ಒಂದು ಬರಹವನ್ನು ಬರೆದಿದ್ದಾರೆ. ಲೇಖಕರ ಮಾತೊಂದಿದೆ, ಮೇಲೋಗರಕ್ಕೊಂದು ಒಗ್ಗರಣೆ ಅಂತ. ನನಗೆ ಈ ಮೇಲೋಗರಕ್ಕೊಂದು ಒಗ್ಗರಣೆ ಪುನಃ ಒಂದು ಹಾಕಿದ್ದಾರೆ ಅವರು. ಮೇಲೋಗರವೇ ಒಂದು ರುಚಿ ಅಲ್ವಾ, ಅದುವೇ ಅಷ್ಟೆಲ್ಲ ತಿಂದು ತಿಂದು ಆದ ಮೇಲೆ ಬರುವ ಮೇಲೋಗರಕ್ಕೆ ಒಂದು ಪ್ರತ್ಯೇಕ ಒಂದು ಎಡೆ ಇರ್ತದೆ ಊಟದಲ್ಲಿ. ಆ ಪುಳಿ ಭತ್ತ ಅಂತ ಹೇಳಿ ಅದಕ್ಕೊಂದು ಒಂದು ಒಗ್ಗರಣೆಯೂ ಹಾಕಿದ್ದಾರೆ ಅವರು. ಹಾಗಾಗಿ ಮೇಲೋಗರಕ್ಕೊಂದು ಒಗ್ಗರಣೆ ಅಂತ ಹಾಕಿ ಒಂದು ಮಾತು, ಈ ಹೊಸ ಖಾದ್ಯದ ರುಚಿ ನೋಡೋಣ ಅಂತ ಕಣ್ಣಾಡಿಸಿ ಕೈಗೆತ್ತಿಕೊಂಡಾಗ ಹೊಸ ಹೂರಣದೊಂದಿಗೆ ಹೊಸದ ಬಗೆ ಬಗೆಯ ಪದಾರ್ಥಗಳು ಕಂಡುವು. ಪರಿಚಿತ ವಸ್ತುಗಳೇ ಆದರೂ ಅವುಗಳನ್ನು ಪಾಕಗೊಳಿಸುವುದರಲ್ಲಿ ಹೊಸತನವಿತ್ತು. ಹಾಗಾಗಿ ತಟ್ಟನೆ ನನಗೆ ಹೊಳೆದ ಹೆಸರು ಮೇಲೋಗರ ಅಂತ ಈ ಶೀರ್ಷಿಕೆ ಒಂದು ಸಮರ್ಥನೆಯನ್ನು ಕೊಟ್ಟಿದ್ದಾರೆ ಮತ್ತು ಈ ಕೃತಿಯ ವಿಶೇಷತೆಗಳನ್ನು ಕೂಡ ಹೇಳಿದ್ದಾರೆ. ಇದರ ಕೊನೆಗೆ ಇದರೊಂದು ಭೌತಿಕ ವಿವರ ಹೇಳುವುದು ನಾನು. ಕೊನೆಗೆ ಧನಂಜಯ ಕುಂಬ್ಳೆಯವರು ಇದಕ್ಕೊಂದು ಬೆನ್ನುಡಿಯನ್ನು ಬರೆದಿದ್ದಾರೆ. ಈ ಮಾತು ಬಹಳ ಮುಖ್ಯವಾದದ್ದು. ಮಂಗಳೂರು ಬಾನುಲಿಯಲ್ಲಿ ಬಿತ್ತರಗೊಂಡ ಅವರ ಚಿಂತನೆಗಳು ಸಾಮಾಜಿಕ ಕಾಳಜಿ, ಸರಳವಾದ ಭಾಷೆ, ಅನುಭವ ಕೇಂದ್ರಿತ ನಿರೂಪಣೆ, ಕಿರಿದರಲ್ಲಿ ಪಿರಿದರ್ಥವನ್ನು ನೀಡುವ ಪಕ್ವತೆಯಿಂದ ಗಮನ ಸೆಳೆಯುತ್ತದೆ. ಇದು ಈ ಬರಹಗಳ ಲಕ್ಷಣ. ಇದು ಸರಳವಾದ ಭಾಷೆ, ಮನಸ್ಸಿಗೆ ನಾಟುವ ಹಾಗೆ ಒಂದು ವಿಷಯಗಳ ಆಯ್ಕೆ ಮತ್ತು ಮಂಡನೆ, ಮುಖ್ಯವಾಗಿ ಸಾಮಾಜಿಕ ಒಂದು ಕಾಳಜಿ. ನೋಡಿ, ಇದೆಲ್ಲ ಮಕ್ಕಳ ಮನಸ್ಸಿಗೆ ಹೈಸ್ಕೂಲು ಶಿಕ್ಷಣದ ಅವಧಿಯಲ್ಲಿ ಮಕ್ಕಳ ಮನಸ್ಸಲ್ಲಿ ತುಂಬಬೇಕಾದ ಕೆಲಸ ಇದು. ಅಂದರೆ ಈ ಚಿಂತನೆಗಳ ರಚನೆಯ ಹಿಂದೆ ಒಬ್ಬ ಶಿಕ್ಷಕನ ಒಂದು ಜವಾಬ್ದಾರಿಯುತವಾದ ಮನಸ್ಸು ಕೆಲಸ ಮಾಡಿದೆ ಅಂತ ಹೇಳೋದು ನಾನು. ಇದನ್ನು ಬರೆಯುವ ಸಂದರ್ಭದಲ್ಲಿ ಅವರು ಬೇರೆ ಬೇರೆ ಚಿಂತನೆಗಳನ್ನು ಬರೆಯುವುದ್ರೆ ಒಟ್ಟಿಗೆ ಒಮ್ಮೆಗೆ ಬರೆಯುವುದಲ್ಲ, ಅದು ಸಾಂದರ್ಭಿಕವಾಗಿ ಬರೆಯುವಂಥದ್ದು. ಸಾಂದರ್ಭಿಕವಾಗಿ ಒಂದು ಯಾವುದೋ ಒಂದು ಕಾಂಟೆಕ್ಸ್ಟ್, ಒಂದು ಬಿಸು ಪರ್ವ ಬಂದರೆ ಆ ಸಂದರ್ಭಕ್ಕೆ ಆಗುವ ಹಾಗೆ ಬರೆಯುವುದು. ಅದು ಕಂಬಳ ಬಂದರೆ ಆ ಸಂದರ್ಭಕ್ಕೆ ಬರೆಯುವ ಸಾಂದರ್ಭಿಕ ಲೇಖನ ಅದು. ಗಾಂಧೀಜಿಯವರ ಹುಟ್ಟುಹಬ್ಬಕ್ಕೋ ಯಾವುದಕ್ಕೋ ಒಂದು ಸಂದರ್ಭದಲ್ಲಿ ಬರೆಯುವ ಲೇಖನ, ಗಣರಾಜ್ಯದ ಸಂದರ್ಭದಲ್ಲಿ ಬರೆಯುವಂಥ ಒಂದು ಸಾಂದರ್ಭಿಕ ಲೇಖನಗಳು. ಸಾಂದರ್ಭಿಕ ಲೇಖನ ಅಂತಂದರೆ ಆ ಸಂದರ್ಭದ ಮಹತ್ವ ಏನು. ಇದು ನೋಡಿ, ತರಗತಿಗೆ ಹೋಗುವ ದಿವಸ ಈಗ ಸ್ವಾತಂತ್ರ್ಯ ದಿನಾಚರಣೆ ಆಗ್ತದೆ, ಒಬ್ಬ ಮಹಾತ್ಮನ ಹುಟ್ಟುಹಬ್ಬ ಇರ್ತದೆ ಅಂತ ಇಟ್ಟುಕೊಳ್ಳಿ. ಮಕ್ಕಳಲ್ಲೇ ಅದರ ಜೊತೆಗೆ ಹೇಳುವಾಗ ಆ ದಿನದ ಮಹತ್ವ ಏನು ಅಂತ ಮಕ್ಕಳಿಗೆ ಹೇಳುವುದು. ಹಾಗಾಗಿ ಒಂದು ದಿನದ ಅಥವಾ ಒಂದು ಹಬ್ಬದ, ಒಂದು ಘಟನೆಯ, ಒಂದು ಸನ್ನಿವೇಶದ ಮಹತ್ವ ಏನು ಮತ್ತು ಇದರ ಹಿಂದಿರುವ ಸಂದೇಶ ಏನು, ಮೆಸೇಜ್ ಏನು, ಇದು ಮಕ್ಕಳಿಗೆ ತರಗತಿಯ ಒಳಗಡೆ ಕಾಲಕಾಲಕ್ಕೆ ಹಂಚುತ್ತಾ ಬಂದದ್ದನ್ನು ಅವರು ಈ ಬರಹಗಳಲ್ಲಿ ಹಂಚಿಕೊಂಡಿದ್ದಾರೆ. ಆದರೆ ಇದು ಮಕ್ಕಳಿಗೆ ಮಾತ್ರ ಸೀಮಿತ ಅಂತ ನಾನು ಹೇಳ್ತಾ ಇಲ್ಲ, ನಮಗೂ ಕೂಡ ಬಹಳ. ನಾನು ಇದರಲ್ಲಿ 53 ಬರಹಗಳನ್ನು ನಿನ್ನೆ ತರಿಸಿಕೊಂಡು ಓದಿದ್ದೇನೆ ನಾನು. ಯಾಕಂದರೆ ಚಿಂತನ ಬರಹಗಳು ನನಗೊಂದು ಸ್ವಲ್ಪ ಪ್ರಿಯವಾದ ವಿಷಯಗಳೇ. ಇದಕ್ಕೆ 8 ಜನ ಗ್ರಂಥ ದಾಸೋಹಿಗಳು ನಾನು ಉಲ್ಲೇಖಿಸಬೇಕು. ಅಲ್ಲ, ನನ್ನದೊಂದು 50 ಉಂಟು. ದಾಸೋಹಿಗಳು ಇದ್ದರೆ ಇದೊಂದು ಒಳ್ಳೆಯ ಲಕ್ಷಣ. ಇದು ಈ ಪುಸ್ತಕ ದಾಸೋಹಿಗಳು ಹುಡುಕಿದ ಮೇಲೆ ನನಗೊಂದು ಇನ್ನು ಹುಡುಕಿದರೆ ಆಗಬಹುದು ಅಂತ ನಾನು. ಭಯಪಡಬೇಡಿ, ಇಲ್ಲ ನಾನೇನು ಹಾಗೆ ನೀವು ತೊಂದರೆಗೊಳ್ಳಿಕ್ಕೆ ನಾನು ಬರುವುದಿಲ್ಲ. ನಾನು ಹೇಳಬೇಕಾದ್ದೇನು ಅಂತಂದರೆ ಇದೊಂದು ಒಳ್ಳೆಯ ಸೂಚನೆ. ಯಾಕೆ ನಮ್ಮಲ್ಲಿ ಎಳೆಯ ಬರಹಗಾರರಿದ್ದರೆ, ಉದಯೋನ್ಮುಖ ಬರಹಗಾರರಿದ್ದರೆ, ಕೆಲವೊಮ್ಮೆ ಒಳ್ಳೆಯ ಬರಹಗಳಿದ್ದಾಗಲೂ ಕೂಡ ಆರ್ಥಿಕ ಕಾರಣಕ್ಕಾಗಿ ಬೆಂಬಲ ಇಲ್ಲದೆ ಬರವಣಿಗೆ ನಿಲ್ಲುವ ಅವಕಾಶ ಒಂದುಂಟು. ಈಗ ಈ ಪುಸ್ತಕ ಏನು ಸಂದೇಶ ಕೊಡ್ತದೆ ಅಂತಂದರೆ, ಊರಿನಲ್ಲಿ ಯಾರಾದರೂ ಒಂದು ಸಹಾಯ ಮಾಡುವವರಿದ್ದರೆ ಅವರೊಂದು ಸಹಾಯ ತಗೊಂಡು ಪುಸ್ತಕವನ್ನು ಮಾಡಬಹುದು ಎನ್ನುವುದು. ಇದರ ಅರ್ಥ ನಾನು ಹೇಳ್ತೇನೆ. ಇದಕ್ಕೊಂದು ಪುಸ್ತಕದ ಬೇಕಾದ ದುಡ್ಡು ಹಾಕಲಿಕ್ಕೆ ನಾನು ತಿಳ್ಕೊಂಡ ಹಾಗೆ ರವೀಂದ್ರಯವರಿಗೆ ಏನು ಕಷ್ಟ ಆಗ್ತಿರಲಿಲ್ಲ. ನಾನು ಅದನ್ನು ಸ್ಪಷ್ಟ ಹೇಳ್ತೇನೆ. ಇದೊಂದು ಪುಸ್ತಕ ಇಂಥದ್ದು ಬಹಳ ಮತ್ತೆ ಮಾಡು, ಒಂದು ಪುಸ್ತಕ 1-2 ಪುಸ್ತಕ ತರೋದಕ್ಕೆ ಖಂಡಿತಕ್ಕೂ ರವೀಂದ್ರ ರೈಯವರಿಗೆ ಕಷ್ಟ ಆಗ್ತಿರಲಿಲ್ಲ. ಹಾಗಾದರೆ ಯಾಕೆ ಒಂದು 5-6 ಮಂದಿಯನ್ನು ಇರಲಿ, ಅದಕ್ಕೊಂದು ಆ ಪುಸ್ತಕಕ್ಕೆ ಒಂದು ಸಾಮಾಜಿಕ
ಒಂದು ಮನ್ನಣೆ ಬರ್ತದೆ. ಮತ್ತು ಅದೊಂದು ಕೆಲವರ ಬೆಂಬಲದಿಂದ ಪ್ರಕಟವಾದ ಪುಸ್ತಕ, ಅದಕ್ಕೊಂದು ವಿಶೇಷವಾದ ಒಂದು ಅರ್ಥ ಇರ್ತದೆ ಎನ್ನುವ ದೃಷ್ಟಿಯಿಂದ ನಾನು ವಿಶೇಷವಾಗಿ ಬಹಳ ಮುಖ್ಯವಾಗಿ ಈ ತಾಲೂಕು ಘಟಕದ ಈ ಸಮ್ಮೇಳನದ ಅಥವಾ ಈ ಕಾರ್ಯಕ್ರಮದ ಹೊತ್ತಿನಲ್ಲಿ ಇಂಥ ದಾಸೋಹಿಗಳು ಕೂಡ ದಾಸೋಹ ಮಾಡುವಂಥದ್ದು ಇದ್ದೇ ಇದೆ ನಮ್ಮ ಹತ್ರ. ಇದು ಜ್ಞಾನಕ್ಕೆ ಒಂದು ಅರಿವನ್ನು ಹಂಚುವ ಕೆಲಸಕ್ಕೆ ಹೀಗೆ ಕೈ ಜೋಡಿಸುವ 6 ಮಂದಿಯನ್ನು 8 ಮಂದಿ ಇದ್ದಾರೆ. 8 ಮಂದಿಯನ್ನು ಹೆಸರು ಹೇಳಿದರೆ 8 ಮಂದಿಯನ್ನು ಕೂಡ ನಾನು ವಿಶೇಷವಾಗಿ ವೈಯಕ್ತಿಕವಾಗಿ ಬಹಳ ಪ್ರೀತಿಯಿಂದ ಗೌರವದಿಂದ ನಾನು ಅಭಿನಂದಿಸ್ತೇನೆ. ನಾನು ಏನು ಹೆಚ್ಚು ಹೇಳಬೇಕಾಗಿಲ್ಲ. ಒಂದು ಶೀರ್ಷಿಕೆಯೇ ಈ ಚಿಂತನ ಏನನ್ನು ಸೂಚಿಸ್ತದೆ ಅಂತ ಹೇಳ್ತದೆ. ಶೀರ್ಷಿಕೆ ನಿಮಗೆ ಯಾವುದನ್ನು ಇದನ್ನು ಹೀಗೆ 1ನೇ ಪುಟದಿಂದಲೇ 191 ಇದರಲ್ಲಿ 186 ಪುಟಗಳುಂಟು. ಇದರಲ್ಲಿ 53 ಚಿಂತನೆಗಳು. ನೀವು ಇದನ್ನು ಆರಂಭದಿಂದಲೇ ಓದಬೇಕಾಗಿಲ್ಲ. ಹೀಗೆ ತೆಗೆದು ನಿಮಗೆ ಯಾವುದು ಬೇಕು ಯಾವ ಚಿಂತನವನ್ನು ಕೂಡ ನೀವು ಓದಬಹುದು. ಅಥವಾ ಪರಿವಿಡಿ ನೋಡಿ ಯಾವ ಸಂದರ್ಭಕ್ಕೆ ಯಾವ ಬರಹ ಬೇಕು, ನಿಮ್ಮ ಮಕ್ಕಳಿಗೆ ಯಾವ ಇದು ಈ ಲೇಖನವನ್ನು ಓದಿಸಬಹುದು ಅಂತ. ಇದು ಒಮ್ಮೆಗೆ ಓದುವ ಪುಸ್ತಕ ಅಲ್ಲವೇ ಅಲ್ಲ, ಖಂಡಿತಕ್ಕೂ ನಾನು ಹಾಗೆ ಹೇಳ್ತಾ ಇಲ್ಲ. ಒಂದು ಹಬ್ಬ ಬಂದಾಗ ಕೊಡಿ ಮಕ್ಕಳಿಗೆ, ನೋಡಿ ಅದರೊಂದು ಬಿಸಿಲಿನ ಮೇಲೆ ಒಂದು ಲೇಖನ ಉಂಟು, ಓದಿ. ಇದರ ಮೇಲೆ ಒಂದು ಲೇಖನ ಇದೆ ಅಥವಾ ಒಂದು ಬರಹ ಇದೆ, ಓದಿ. ಪ್ರಧಾನವಾಗಿ ಇದು ಲೇಖನ ಎನ್ನುವುದಕ್ಕಿಂತ ಪದ ನಾನು ಬಳಸ್ಬೋದು, ಆದರೆ ಮುಖ್ಯವಾಗಿ ಒಂದು ಮುಖ್ಯ ಆಶಯವನ್ನು, ಒಂದು ಚಿಂತನೆಯನ್ನು ಮಕ್ಕಳ ಮನಸ್ಸಲ್ಲಿ ಬಿತ್ತುವ ಪ್ರಯತ್ನವನ್ನು ಈ ಪ್ರಬಂಧ ಅಥವಾ ಈ ಚಿಂತನ ಬರಹ ಮಾಡ್ತದೆ. ನೋಡಿ, ಪ್ರಕೃತಿ ನಮ್ಮ ದೇವರು, ನಿಮಗೆ ಸಾಧಾರಣ ಅಂದಾಜಾಗ್ತದೆ ಇದರಲ್ಲಿ ಏನು ಹೇಳಿರ್ಬೋದು. ನಮ್ಮ ಪ್ರಕೃತಿ ನಮ್ಮ ದೇವರು ಅಂತಂದರೆ ನಮ್ಮ ಜಲ, ನಮ್ಮ ನೆಲ, ನಮ್ಮ ಮಣ್ಣು, ಇದನ್ನು ನಾವು ದೇವರ ಹಾಗೆ ನಾವು ಗೌರವಿಸಬೇಕು, ಸಂರಕ್ಷಿಸಬೇಕು, ನಮ್ಮ ಬದುಕಿನ ಭಾಗ ಮಾಡಬೇಕು ಅಂತ ಆ ಚಿಂತನ ಹೇಳ್ತದೆ ಅಂತ. ದುಡಿಮೆಯೇ ದೇವರು, ಮಕ್ಕಳಿಗೆ ಹೇಳಬೇಕಾದದ್ದು ಇದು. ದುಡಿಮೆಯೇ ದೇವರು. ದುಡಿಮೆ ಅಂದರೆ ಅದರಲ್ಲಿ ಅನೇಕ ಮತ್ತೆ ಸೂಕ್ಷ್ಮಕ್ಕೆ ಹೋಗಬಹುದು ನಾವು. ಈಗ ನಮ್ಮಲ್ಲಿ ದುಡಿಮೆ ಅಂದರೆ ನಾವು ಸಾಮಾನ್ಯ ದೈಹಿಕ ದುಡಿಮೆ ಅಂತ ಹೇಳ್ತೇವೆ, ಬೌದ್ಧಿಕ ದುಡಿಮೆ ಅಂತ ಒಂದು ಹೇಳ್ತೇವೆ. ತುಳುವಲ್ಲಿ ಒಂದು ಬಹಳ ಸೊಗಸಾದ ಮಾತು ನನಗೆ ಬಹಳ, ಉಡಲಡು ಪುಟ್ಟೊಡು ಗೇನ ಅಂತ ಒಂದು ಮಾತು ಹೇಳಿದ್ದೀರಿ ನೀವು. ತುಳು ಎಂಥ ಚಂದದ ಮಾತು ನೋಡಿ, ಉಡಲಡು ಪುಟ್ಟೊಡು ಗೇನ. ಗೇನ ಅಂದರೆ ಜ್ಞಾನ, ಸ್ವಯ. ಹಾಗೆ ಸ್ವಯ ಒಲ್ಪ ಪುಟ್ಟೊಡು ಉಡಲಡು ಪುಟ್ಟೊಡು. ಉಡಲ್ ಅಂದರೆ ಯಾವುದು? ಇದಲ್ಲ, ಅದು ಇಡೀ ದೇಹ ಅಂತ ಅರ್ಥ, ಅಥವಾ ಅಂತರಂಗ ಅಂತ ಅರ್ಥ ಒಂದುಂಟು. ಉಡಲ್ ಅಂತಂದರೆ ಒಂದು ಹೃದಯ ಅಂತ ಇಟ್ಟುಕೊಳ್ಳಿ, ಅಥವಾ ದೇಹ. ಉಡಲ್ ಅಂತಂದರೆ ಉಡಲಡು ಪುಟ್ಟೊಡು ಗೇನ. ನೋಡಿ, ಇಲ್ಲಿ ಮಾತ್ರ ಪುಟ್ಟಿದರೆ ಆಗುವುದಿಲ್ಲ. ಇಡೀ ದೇಹ ಅಂದರೆ ಕಣ್ಣು, ಕೈ, ಕಾಲು, ಇಡೀ ದೇಹದ ಎಲ್ಲ ಭಾಗಗಳಿಗೆ ಆಗುವ ಅನುಭವದ ಮೂಲಕ ನಮಗೆ ಜ್ಞಾನ ಹುಟ್ಟಬೇಕು ಅಂತ ಅರ್ಥ. ನಮ್ಮ ಜ್ಞಾನ ಅಂದರೆ ಅರಿವು ಅಂತ ಅರ್ಥ ಒಂದು ಅರ್ಥದಲ್ಲಿ. ಅದು ಇಡೀ ನಮಗೆ ನಮ್ಮ ಬದುಕಲ್ಲಿ ಹುಟ್ಟಿಕೊಳ್ಬೇಕಾದ ಅರಿವು ಏನಿದೆ ಅದು ನಮ್ಮ ಇಡೀ ದೇಹದ ಅನುಭವದ ರೂಪದಲ್ಲಿ ಬರಬೇಕು ಅಂತ ಎಂಥ ಚಂದದ ಮಾತು ನೋಡಿ ಅದು. ಹಾಗಾಗಿ ನೋಡಿ, ತುಳುನಾಡಿನ ಪೆರ್ಮೆ, ತುಳುನಾಡಿನ ಒಂದು ಹಿರಿತ ಏನು, ವಿಶೇಷ ಏನು ಅಂತ ಹೇಳುವಂಥದ್ದಾಗಲಿ, ಸಂಸಾರ ಸಾಮರಸ್ಯ ಅವರು ಹೇಳಿದರು. ಸಂಸಾರ ಸಾಮರಸ್ಯ ಅಂತ ಆ ವಿಷಯ ಹೇಳಿದರು. ಗೃಹಸ್ಥ ಜೀವನ, ಕುಟುಂಬದ ಸಂಬಂಧದ ಬಗ್ಗೆ ವಿಶೇಷವಾದ ಚಿಂತನೆಗಳನ್ನು ಇಲ್ಲಿ ಹರಿಸಿದ್ದಾರೆ. ಕುಟುಂಬ ಜೀವನದ ಬಗೆಗೆ ಬಹಳ ತುಂಬ ಒಂದು 15-20 ಬರಹಗಳು ಕುಟುಂಬ ಕೇಂದ್ರಿತವಾದ, ಕುಟುಂಬದಲ್ಲಿ ಮನುಷ್ಯ ಸಂಬಂಧಗಳು ಹೇಗಿರಬೇಕು, ಗಂಡ ಹೆಂಡತಿ, ಅಪ್ಪ ಮಕ್ಕಳು, ಇವರ ಸಂಬಂಧ ಹೇಗಿರಬೇಕು ಎನ್ನುವುದು. ಅಂದರೆ ನಾನು ನನ್ನ ಮುಖ್ಯ ಮಾತಿಗೆ ಬರ್ತೇನೆ. ಒಂದು 2-3 ಘಟನೆಗಳನ್ನು ನಿಮಗೆ ನಿಮಗೆ ಗೊತ್ತಿಲ್ಲದ್ದಲ್ಲ. ಒಬ್ಬಳು ತಾಯಿ, ಇದು ನಿಮಗೆಲ್ಲ ಗೊತ್ತಿರದೇ ಹೇಳೋದು, ನಿಮ್ಮ ಗಮನಕ್ಕೆ ತರೋದು. ಒಬ್ಬಳು ತಾಯಿ ಗಂಡನ ಜೊತೆಗೆ ಸಿಟ್ಟು, ದ್ವೇಷ, ಜಗಳ ಎಲ್ಲ ಆಗಿ ತನ್ನ ಮಗುವನ್ನು ಯಾರಿಗೂ ಗೊತ್ತಿಲ್ಲದೆ ಗೋವಾಕ್ಕೆ ಕರ್ಕೊಂಡು ಹೋಗಿ ಆ ಮಗುವನ್ನು ಅಲ್ಲಿ ಕೊಂದು, ನೆನಪರು ಪೇಪರ್ನಲ್ಲಿ ಇತ್ತೀಚೆಗಿನ ಘಟನೆ ಇದು. ತಾಯಿಯೊಬ್ಬಳು ಹೆತ್ತ ಮಗುವನ್ನು ಗಂಡನ ಮೇಲಿನ ಸಿಟ್ಟಿಗೆ ಹೋಟೆಲಿಗೆ ಕರ್ಕೊಂಡೋಗಿ ಅಲ್ಲಿ ಕೊಂದು ಸಾಯಿಸಿ ಅದನ್ನು ಕಾರಿನ ಡಿಕ್ಕಿಯಲ್ಲಿ ಹಾಕಿಕೊಂಡು ವಾಪಸ್ಸು ಹೋಗ್ತಾಳೆ ಅಂತಂದರೆ, ಸೂಟ್ ಕೇಸಲ್ಲಿ ಹಾಕಿ. ಇದು ಒಂದು ಘಟನೆ. ಇದು ಘಟನೆ ಒಂದಿರಬಹುದು. ಇದು ಒಂದು ಘಟನೆ ಅಂದರೆ ಇದು ನಮ್ಮ 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 ಸಾಮಾಜಿಕ ಪರಿಸ್ಥಿತಿಯ
ಇದನ್ನು ಸೂಚಿಸ್ತದೆ, ಇದು ಧ್ವನಿಸ್ತದೆ. ಘಟನೆ 1. ಘಟನೆ 2, ಪ್ರೀತಿಸಿ ಮದುವೆಯಾಗಿ ಕೆಲ ವರ್ಷ ಜೊತೆಗಿದ್ದು ಆಮೇಲೆ ಏನೋ ಒಂದು ಸಣ್ಣ ಕಾರಣಕ್ಕೆ, ಸಣ್ಣ ದೊಡ್ಡದು ವೈಮನಸ್ಸು ಬಂದು ಗಂಡ ಅಥವಾ ಅವನ ಸ್ನೇಹಿತರ ಸಹಾಯದಿಂದ ಆ ಹೆಂಡತಿಯನ್ನು ತುಂಡು ತುಂಡು ಮಾಡಿ ಫ್ರಿಜ್ಜಲ್ಲಿಟ್ಟು, ಹೆಂಡತಿಯನ್ನು ತುಂಡು, ತನ್ನ ಪ್ರಿಯತಮೆಯನ್ನು, ತನ್ನ ಅರ್ಧಾಂಗಿ ಅಂತ ಹೇಳ್ತೇವೆ, ಪ್ರಿಯತಮೆ ಏನು ಬೇಕಾದ ಪದ ಹಾಕಿ ನಮ್ಮಲ್ಲಿ ಉಂಟು ಸಂಸಾರದಲ್ಲಿ, ತುಂಡು ತುಂಡು ಮಾಡಿ ಫ್ರಿಜ್ಜಲ್ಲಿಟ್ಟು, ಯೋಚನೆ ಮಾಡಿ ಆ ಮನಸ್ಸಿನ ಕ್ರೌರ್ಯ ಅಂತ ಹೇಳ್ತಿರೋ, ಒಂದು ಕ್ರೌರ್ಯ ಮನಸ್ಸು ಯಾವ ಹಂತಕ್ಕೆ ತಲುಪಬಹುದು ಎನ್ನುವುದು. ಕೊಂದು ತನ್ನ ಮನೆಯ ಫ್ರಿಜ್ಜಲ್ಲಿ ಇಟ್ಟುಕೊಂಡು ದಿನಗಟ್ಟಲೆ ಕೆಲವು ದಿನ ಇರುವುದು ಅಂತಾದರೆ ಘಟನೆ 2. ಕಾರು ಬಿಟ್ಟುಕೊಂಡು ಹೋಗುವಾಗ ವಾಹನ ಚಲಾಯಿಸ್ತಾ ಹೋಗುವಾಗ ಒಬ್ಬ ಪ್ರಾಯದ ಅಜ್ಜ ಆ ಕಾರಿನ ಹಿಂಬದಿಗೆ ಸಿಕ್ಕಾಕೊಂಡು, ಸ್ಕೂಟರ್ ಹೋಗೋದು, ಕಾರಲ್ಲಿ ಹೋಗೋದು, ಸ್ಕೂಟರಿಗೆ ಸಿಕ್ಕಿಕೊಂಡು ಹೋದಾಗ ಎಳ್ಕೊಂಡು ಹೋಗೋ ಒಂದು ಪರಿಸ್ಥಿತಿ ಬರ್ತದೆ. ಇದು ಗೊತ್ತುಂಟು, ನನ್ನ ಕಾರಿಗೆ ಒಬ್ಬ ಸ್ಕೂಟರ್ ಪ್ರಾಯದವರು ಸಿಕ್ಕಾಕೊಂಡಿದ್ದಾರೆ ಅಂತ. ಸಿಕ್ಕಾಕೊಂಡೂ ಕೂಡ ತಪ್ಪಿಸುವ ಸಲಿಯಾಗೋ ಯಾವುದೇ ಕಾರಣ ಇರಲಿ, ಕಿಲೋಮೀಟರ್ ಗಟ್ಟಲೆ ಅದನ್ನು ಎಳ್ಕೊಂಡು ಹೋಗುವುದಾದರೆ ಯೋಚನೆ ಮಾಡಿ. ಕಾಲಿಗೆ ಒಂದು ಸ್ಕೂಟರ್ನ ವ್ಯಕ್ತಿ ಸಿಕ್ಕಾಕೊಂಡಿದ್ದಾನೆ ಅಂತ ಗೊತ್ತಿದ್ದು ಕಿಲೋಮೀಟರ್ ಗಟ್ಟಲೆ ಕಾರು ಇದು ಬಿಟ್ಟುಕೊಂಡು ಚಲಾಯಿಸ್ಕೊಂಡು ಹೋಗುವುದು ಅಂತಾದರೆ, ಇನ್ನು ನಾನು ಕೆಲವು ಉದಾಹರಣೆಗಳನ್ನು ಕೊಡಬಲ್ಲೆ. ಇದು ಏನನ್ನು ಸೂಚಿಸ್ತದೆ ಅಂತಂದರೆ, ಚಿಂತನೆ ಮಾಡುವವರಿಗೆ ಇಲ್ಲ, ನಾವು ನೈತಿಕತೆಯನ್ನು, ನಮ್ಮ ಸಮಾಜ ನೈತಿಕ ಅಧಪತನವನ್ನು ಹೇಗೆ ಹೊಂದಿದೆ ಅಂತ ಗೊತ್ತಾಗ್ತದೆ ನಾವು. ಇದೊಂದೊಂದೊಂದು ಸೂಚನೆಗಳಿದು. ಇಡೀ ಸಮಾಜದ ನೈತಿಕ ಅಧಪತನವನ್ನು ಸಾರುವ ಘಟನೆಗಳಿವುಗಳು. ಓದಿದವರು ಅಂತ ನೀವು ಹೇಳ್ತೀರಿ, ಅವಳೊಬ್ಬಳು ಆ ಮಗುವನ್ನು ಕೊಂದಳು CEO, ಒಂದು ದೊಡ್ಡ ಹುದ್ದೆಯಲ್ಲಿರುವ ಹೆಣ್ಣು. ಇದು ಏನನ್ನು ಸೂಚಿಸ್ತದೆ? ನಾನು ಹೇಳ್ತಿರೋದು ನಮ್ಮ ಇಡೀ ಸಮಾಜವೇ ಹಾಗಾಗಿದೆ ಅಂತ ಹೇಳ್ತಾ ಇಲ್ಲ. ಒಂದೊಂದು ಸೂಚನೆ ಎದ್ದು ಕಾಣ್ತಾ ಉಂಟಿದು. ಒಂದೊಂದು ನಮಗೆ ಕರಗಿಸಿಕೊಳ್ಳಲಾಗದ, ಅರ್ಥ ಮಾಡಿಕೊಳ್ಳಲಾಗದ, ಏನು ಅಂತ ವಿವರಿಸಲಾಗದ ಒಂದು ಸ್ಥಿತಿಯನ್ನು ಇಂಥ ಘಟನೆಗಳು ನಮ್ಮ ಮುಂದೆ ಹೇಳ್ತವೆ. ಕೊಡಬಹುದಾದ ವಿವರಣೆ ಏನು ಅಂತಂದರೆ, ನಮ್ಮ ಸಾಮಾಜಿಕ ಅಷ್ಟು ನೈತಿಕ ಅಧಪತನತ ಹೊಂದ್ತಾ ಇದೆ ಅಂತ ಅರ್ಥ. ಈ 53 ಬರಹಗಳ ಹಿಂದೆ ನನಗೆ ಎದ್ದು ಕಾಣುವ ಅಂಶ, ಎಲ್ಲ 53 ಬರಹಗಳನ್ನು ಪೋಣಿಸುವ ಅಂಶ ಯಾವುದು ಅಂತಂದರೆ, ನಮ್ಮ ಸಮಾಜ ನೈತಿಕ ಅಧಪತನಕ್ಕೆ ಕಾರಣ ಆಗಬಾರ್ದು, ನೈತಿಕ ಅಧಪತನವನ್ನು ಹೊಂದಬಾರ್ದು. ಅದಕ್ಕಾಗಿ ನಮ್ಮ ಆಚರಣೆಗಳ ಬಗ್ಗೆ, ಹಬ್ಬಗಳ ಬಗ್ಗೆ ನಮ್ಮ ಮಕ್ಕಳಿಗೆ ಗೊತ್ತಾಗಬೇಕು. ಅದು ಯಾಕೆ ಮುಖ್ಯ ಆಗ್ತದೆ, ನಮ್ಮ ಹಿರಿಯರು ಯಾವ ಸಂಸ್ಕೃತಿಯನ್ನು ಕಟ್ಟಿಕೊಂಡು ಬಂದಿದ್ದಾರೆ, ಇದನ್ನು ರವೀಂದ್ರ ಮಾಸ್ಟ್ರು ಸುಮಾರು 53 ಬರಹಗಳಲ್ಲಿ ವಿಸ್ತರಿಸಿದ್ದಾರೆ. ಇದು ಈ ಎಲ್ಲ ಪ್ರಬಂಧಗಳನ್ನು ಜೋಡಿಸುವ ಅಂಶ. ಇನ್ನೊಂದು ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ನಾನು. ಈಗ ನಮ್ಮಲ್ಲಿ ಸಾಹಿತ್ಯ ಪ್ರಕಾರ ವಿದ್ಯಾರ್ಥಿಗಳಿಗೆ ಗೊತ್ತಿದೆ. ನಾವು ಚಿಂತನ ಬರಹ ಹೇಳ್ತೇವೆ, ಪ್ರಬಂಧ ಅಂತ ಹೇಳ್ತೇವೆ, ಕತೆ ಅಂತ ಹೇಳ್ತೇವೆ, ಲೇಖನ ಅಂತ ಹೇಳ್ತೇವೆ, ಕಾದಂಬರಿ ಅಂತ ಹೇಳ್ತೇವೆ, ಸಾಹಿತ್ಯ ಪ್ರಕಾರಗಳಾಗಿ ಮಾತಾಡ್ತೇವೆ. ನಾನು ಸಾಹಿತ್ಯದ ಪಾಠ ಮಾಡಲಿಕ್ಕೆ ಹೋಗ್ತಾ ಇಲ್ಲ ಈಗ ನಾನು. ಈ ಬರಹಗಳ ಗುಣ ಹೇಗಿದೆ ಅಂತ ಹೇಳುವುದು ನಾನು. ಇದು ಲೇಖನವೋ ಹೌದು, ಚಿಂತನವೋ ಹೌದು, ಪ್ರಬಂಧವೋ ಹೌದು, ಕಥೆಯೋ ಹೌದು. ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ ನಮ್ಗೆ ಗೊತ್ತಿದೆ, ಧನಂಜಯ ನಾವೆಲ್ಲ ಪಾಠ ಮಾಡೋದು ಕತೆ ಅಂತ ಹೇಳ್ತೇವೆ, ಡೊಮಿನಿಕ್ ಅವರಿಗೆಲ್ಲ ಗೊತ್ತಿದೆ. ಆದರೆ ಹಾಗೆ ವರ್ಗೀಕರಣ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಬಹಳ ಬಾರಿ. ಒಂದು ಕಥೆಯ ಒಳಗಡೆ ಒಂದು ಪ್ರಬಂಧದ ಗುಣ, ಒಂದು ಪ್ರಬಂಧದ ಒಳಗಡೆ ಒಂದು ಗುಣ, ಅದರ ಒಳಗಡೆ ಒಂದು ಚಿಂತನದ ಗುಣ ಇರ್ತದೆ. ಹೀಗೆ ಇದು ಚಿಂತನ ಬರಹವೂ ಹೌದು, ಲೇಖನವೂ ಹೌದು, ಪ್ರಬಂಧವೂ ಹೌದು, ಸಣ್ಣ ಕಥೆಯೂ ಹೌದು. ಹಾಗಾದರೆ ಏನು ವ್ಯತ್ಯಾಸ ಅಂತ ಒಂದು ಸ್ಥೂಲ ಒಂದೇ ಮಾತು ಹೇಳಬೇಕು. ಚಿಂತನದಲ್ಲಿ ಒಂದು ಚಿಂತನೆಯನ್ನು, ಒಂದು ಥಾಟ್, ಅದನ್ನು ಕೇಂದ್ರ ಇಟ್ಟುಕೊಂಡು ಸೂಕ್ಷ್ಮವಾಗಿ ನೋಡೋದು. ಅದನ್ನು ಸಾಮಾನ್ಯವಾಗಿ ಹೆಚ್ಚಂತಂದರೆ 1.5 ಪುಟ 2 ಪುಟ ಚಿಂತನಕ್ಕಿರುವ ಅವಕಾಶ ಅಷ್ಟೇ. ಅದು ಅದರ ಸೂಕ್ಷ್ಮಗಳನ್ನು ಮಾತ್ರ ಕೊಡ್ತದೆ. ಇದರಲ್ಲಿ ಹಾಗಲ್ಲ.
ಆ ಕೇಂದ್ರ ಆಶಯದ ಜೊತೆಗೆ ವಿವರಗಳು ಕೂಡ ಇವೆ. ಆ ಅರ್ಥದಲ್ಲಿ ಇದೊಂದು ಪ್ರಬಂಧದ ವ್ಯಾಪ್ತಿಯನ್ನು ಪಡ್ಕೊಳ್ತದೆ. ಈ ಬರಹಗಳು ಪ್ರಬಂಧದ ವ್ಯಾಪ್ತಿಯನ್ನು ಪಡ್ಕೊಳ್ತವೆ. ಪ್ರಬಂಧದ ವ್ಯಾಪ್ತಿ ಯಾಕೆಂದರೆ ಪ್ರಬಂಧದ ಬಹಳ ಮುಖ್ಯ ಗುಣ ಯಾವುದು? ಎಸ್ಸೆ ಅನ್ನೋದರ ಬಹಳ ಮುಖ್ಯ ಗುಣ ಅಂದರೆ ಓದುಗರನ್ನ ವಿಶ್ವಾಸಕ್ಕೆ ತಗೊಳ್ಳುವುದು. ಅದು ಓದುಗರ ಮೇಲೆ ವಿಶ್ವಾಸ ಇಟ್ಟೇ ಪ್ರಬಂಧ ಬರೀಲಿಕ್ಕೆ ಸಾಧ್ಯ. ಅದಕ್ಕಾಗಿ ನೋಡಿ, ಪ್ರಬಂಧಕಾರ ಅವನ ವೈಯಕ್ತಿಕ ದೌರ್ಬಲ್ಯಗಳನ್ನು ಕೂಡ ಹೇಳಿಕೊಳ್ತಾನೆ. ಪ್ರಬಂಧಕಾರ ಇಲ್ಲ, ಬೇರೆ ಹೇಳಲಿಕ್ಕಾಗೋದಿಲ್ಲ. ಅದಕ್ಕೆ ಅಲ್ಲಿ ಬರುವ ವಿವರಗಳುಂಟಲ್ಲ, ಒಂದು ಆಶಯವನ್ನು ಕೊಡ್ತದೆ. ಆದರೆ ಅದಕ್ಕೆ ಕಾರಣಗಳು ಬೇಕಾಗಿಲ್ಲ. ಯಾಕೆ? ಕಾರಣಗಳು ಬಂದ ಕೂಡಲೇ ಆ ಸನ್ನಿವೇಶಗಳು ಕಥೆಯಾಗ್ತದೆ. ಕಾರಣಗಳು ಬಹಳ ವ್ಯಾಖ್ಯಾನವಾಗಿ ಬೆಳೆದಾಗ ಅದು ಕಾದಂಬರಿ ಆಗ್ತದೆ. ಸ್ಥೂಲವಾಗಿ ನಾನು ಹೇಳ್ತಾ ಇರುವಂಥದ್ದು ಅಷ್ಟೇ ಅಲ್ಲ, ಅದು ಕಾದಂಬರಿ ಆಗ್ತದೆ. ಅದರ ಕ್ಯಾನ್ವಾಸ್ ಭಾಳ ದೊಡ್ಡದಾದರೆ ಅದು ಕಾದಂಬರಿ ಆಗ್ತದೆ. ಒಂದು ಘಟನೆಯ ಕಾರಣಗಳನ್ನು ಶೋಧಿಸಿದರೆ ಅದು ಕಥೆಯಾಗುತ್ತದೆ. ವಿವರಗಳನ್ನಷ್ಟೇ ಕೊಟ್ಟರೆ ಒಂದು ವಿಶ್ವಾಸದಲ್ಲಿ ಪ್ರಬಂಧ ಆಗುತ್ತದೆ. ಆ ವಿವರಗಳ ಮೂಲಕ ಒಂದು ಚಿಂತನೆಯನ್ನು ಕಟ್ಟಿಕೊಟ್ರೆ ಅದು ಚಿಂತನ ಬರಹ ಆಗ್ತದೆ. ಈ ಅರ್ಥದಲ್ಲಿ ಈ ಬರಹಗಳು, ಇದರಲ್ಲಿ ಕೆಲವು 6 ಪುಟಗಳ ಚಿಂತನದ ಬರಹ ಉಂಟು. 5-6 ಪುಟದ ಚಿಂತನ ಬರಹ ಅಂತ ನಮ್ಮಲ್ಲಿ ಸ್ಥೂಲವಾಗಿ ಇಲ್ಲ. ಈಗ ನಾನು ಕೆಲವು ಚಿಂತನೆಗಳನ್ನು ಬರೆದಾಗ ಹೆಚ್ಚು ಅಂತಂದರೆ 2 ಪುಟದ ಒಳಗಡೆ ಆ ಚಿಂತನದ ಕೇಂದ್ರ ಆಶಯವನ್ನು ಹಿಡಿದಿಡ್ತೇವೆ. ಅದಕ್ಕೆ ಬೇರೆ ಏನು ಹೆಚ್ಚು ವಿವರಗಳನ್ನು ಕೊಡಲಿಕ್ಕೆ ಹೋಗೋದಿಲ್ಲ ನಾವು. ಮುಖ್ಯವಾಗಿ ಒಂದು ಇದು ಈ ಬರಹದ ಒಂದು ಚಿಂತನೆ ಅಂತ. ಅಂಥ ಗುಣ ಇರುವ ಅನೇಕ ಅತ್ಯುತ್ತಮ ಚಿಂತನ ಬರಹಗಳು ಇಲ್ಲಿವೆ. ನಾನು ಅದೆಲ್ಲವನ್ನು ವಿವರಿಸಲಿಕ್ಕೆ ಹೋಗಬೇಕಾದ ಅವಶ್ಯಕತೆ ಇಲ್ಲ. ಹಾಗಾಗಿ ಇದನ್ನೊಂದು ಪ್ರಬಂಧವಾಗಿ ನೀವು ಓದಬಹುದು. ಏಕೆಂದರೆ ನಿಮ್ಮನ್ನು ಅದು ವಿಶ್ವಾಸಕ್ಕೆ ತಗೊಳ್ತದೆ. ನಿಮ್ಮ ಮೇಲೆ ಸವಾರಿ ಮಾಡುವುದಿಲ್ಲ. ಪ್ರಬಂಧದ ಬರಹ ಗುಣ ಇದೆ, ನಿಮ್ಮನ್ನು ಸವಾರಿ ಮಾಡಲಿಕ್ಕೆ ಹೋಗಲ್ಲ. ಅದು ನಿಮ್ಮನ್ನು ವಿಶ್ವಾಸಕ್ಕೆ ತೆಕ್ಕೊಂಡು ಆ ಪ್ರಬಂಧದ ಒಳಗಡೆ ನಿಮ್ಮನ್ನು ತಗೊಳ್ತದೆ. ಹಾಗಾಗಿ ಇಲ್ಲಿರುವ ಅನೇಕ ವಿಷಯಗಳು ನಿಮಗೆಲ್ಲ ಗೊತ್ತಿರುವಂಥದ್ದೇ ಎನ್ನುವ ಅರ್ಥದಲ್ಲಿ ಇದನ್ನು ಮಕ್ಕಳಿಗೆ ಹೇಳ್ತಾರೆ. ಬೇರೆ ಬೇರೆ ಕಡೆಯಿಂದ ಸಂಗ್ರಹಿಸ್ತಾರೆ. ಸಂಸ್ಕೃತದಿಂದ ಸಂಗ್ರಹಿಸ್ತಾರೆ, ಬೇರೆ ಇಂಗ್ಲೀಷಿನ ಮೂಲಗಳನ್ನು ತಗೊಳ್ತಾರೆ, ಬೇರೆ ಬೇರೆ ಸಾಹಿತ್ಯಿಕ ಮೂಲಗಳಿಂದ ವಿವರಗಳನ್ನು ತೆಕ್ಕೊಂಡು ಇದರ ಒಳಗಡೆ ಬೆಳೆಸಿ ಒಂದು ಚಿಂತನೆಯನ್ನು ಅದ್ಭುತವಾಗಿ ಕಟ್ಟಿಕೊಡುವ ಕೆಲಸ. ಅದಕ್ಕೆ ನಾನು ಹೇಳಿದ್ದು, ಇದು ಅತ್ಯುತ್ತಮ ಮೇಷ್ಟ್ರು ಒಬ್ಬ ಮಾತ್ರ ಮಾಡಬಹುದಾದ ಬರಹ. ಇದು ಅತ್ಯುತ್ತಮ ಮೇಷ್ಟ್ರು. ವಿದ್ಯಾರ್ಥಿಗಳಿಗೆ ಇಂಥ ಚಿಂತನೆಗಳನ್ನು ಬಿತ್ತಬೇಕು ಅಂತ ಹೇಳುವ ರೀತಿಯಲ್ಲಿ ಈ ಬರಹಗಳಿವೆ. ಒಂದು ನೋಡಿ ಎಷ್ಟು ಚಂದ ಇದೆ ನೋಡಿ. ಮುಗಿಸ್ತೇನೆ. ಮುಗಿಪೆ ಅನ್ನೋದು ಏಪ ಮುಗಿಪು ಅಂತಾಗಿದೆ. ನನ್ನ ತಪ್ಪಲ್ಲ ಅದು, ಇವರ ಬರಹದ ತಪ್ಪದು ಅಲ್ವಾ, ನನ್ನ ತಪ್ಪಲ್ಲ. ನೋಡಿ 4 ವಾಕ್ಯ ಇದು ನೋಡಿ, ಎಷ್ಟು ಚಂದ ಇದೆ ನೋಡಿ. ಕಲೆಗಳಿಲ್ಲದ ಅಂದರೆ ಕಲೆ ಸಾಹಿತ್ಯ ಇಲ್ಲದ ಮನುಷ್ಯ ಜೀವನ. ಇದು ಆ ಚಿಂತನದ ಲಾಸ್ಟ್ ಪಾರ. ಇದು ಜಿಸ್ಟ್ ಅಂತ ಹೇಳ್ತೇವೆ ನೋಡಿ. ಇದು ಒಂಥರ ಸಾರವತ್ತಾದ ಭಾಗ. ಇದು ಅದೇನು ಹೇಳ್ತಾರೆ ಅಂತಂದರೆ ಇದು ಎಲ್ಲ ಚಿಂತನಕ್ಕೆ ಅನ್ವಯ ಆಗ್ತದೆ. ಇದು ಮನುಷ್ಯ ಜೀವನ ನೀರಸ ಆಗ್ತದೆ. ಯಾವುದು? ಕಲೆ ಸಾಹಿತ್ಯ ಇಲ್ಲದೆ ಹೋದರೆ. ಸಾಗರಕ್ಕೊಂದು ಅಲೆ, ಇದು ಪುಟ 141 ಇದ್ದಂತೆ ಓದುವುದು ನಾನು. ಅದರಿಂದ ಸಾಗರಕ್ಕೊಂದು ಅಲೆ, ಜೇಡನಿಗೊಂದು ಬಲೆ, ಇರಲೊಂದು ನೆಲೆ ಮನೆ, ಊಟಕ್ಕೊಂದು ಎಲೆ, ಮೇಲೋಗರ ಬಡಿಸಲಿಕ್ಕೆ ಬೇಕಲ್ಲ, ಊಟಕ್ಕೊಂದು ಎಲೆ, ಶರೀರಕ್ಕೊಂದು ತಲೆ, ಮಾತಿಗೊಂದು ಬೆಲೆ. ಇದೇ ಇರುವುದು. ಇದರ ಈ ವಿಷಯಗಳಿಗೆ ಬೆಲೆ ಬರುವ ಚಿಂತನೆಗಳೇ ಇರುವುದಿಲ್ಲಿ. ಸಾಗರಕ್ಕೊಂದು ಅಲೆ, ಜೇಡನಿಗೊಂದು ಬಲೆ, ಇರಲೊಂದು ನೆಲೆ, ಊಟಕ್ಕೊಂದು ಎಲೆ, ಶರೀರಕ್ಕೊಂದು ತಲೆ, ಮಾತಿಗೊಂದು ಬೆಲೆ ಎಷ್ಟು ಮುಖ್ಯವೋ ಅಷ್ಟೇ ಬದುಕಿಗೆ ಕಲೆ, ಸಾಹಿತ್ಯ, ಸಂಸ್ಕೃತಿ ಮುಖ್ಯ ಅಂದಿದ್ದಾರೆ. ಅದೇ ನೋಡಿ ಮಾತು. ಸಾಗರದ ಅಲೆ ತೆಗೆದಾಕಲಿಕ್ಕೆ ಸಾಧ್ಯವೇ ಇಲ್ಲ. ದೇಹದ ತಲೆ ಇದೆಲ್ಲ ನೋಡಿ ಒಂದು ಸಾವಯವ ಶಿಲ್ಪವನ್ನು ಕಟ್ಟಿಕೊಡುವ ಬರಹ. ಹಾಗಾಗಿ ಇಲ್ಲಿಯ ಇವರು ಗ್ರಂಥ ದಾಸೋಹದವ್ರು ಮತ್ತೊಬ್ಬರು ಬಂದಿದ್ದಾರೆ. ಸಕಾಲಕ್ಕೆ ಬಂದಿದ್ದೀರಿ ನೀವು, ಆಯಿತಾ? ಈ ಪರಂಪರೆಯನ್ನು ಮುಂದುವರಿಸಿ ಅಂತ ಹೇಳಿದ್ದೇನೆ ನಾನು. ದಾಸೋಹದ ಪರಂಪರೆಯನ್ನು ಮುಂದುವರಿಸಿ ಅಂತ ಹೇಳಿದ್ದೇನೆ ನಾನು. ಇದಿಲ್ಲಿ ಹಾಗಾಗಿ ಬದುಕಿಗೆ ಸಾಹಿತ್ಯ, ಕಲೆ, ಸಂಗೀತ ಇದೆಲ್ಲ ಎಷ್ಟು ಮುಖ್ಯ ಎನ್ನುವುದನ್ನು, ಬದುಕಿಗೆ ಎಷ್ಟು ಮುಖ್ಯ ಎನ್ನುವುದನ್ನು ಒಬ್ಬ ಮೇಷ್ಟ್ರು ತರಗತಿಗಳಲ್ಲಿ ಮಕ್ಕಳಿಗೆ ಹೇಳುವ ರೀತಿಯಲ್ಲಿ ಇಲ್ಲಿನ 53 ಬರಹಗಳಲ್ಲಿ, ಚಿಂತನ ಬರಹಗಳಲ್ಲಿ ಹೇಳಿದ್ದಾರೆ. ಇದಕ್ಕೆ ಈ ಬರಹಗಳಿಗೆ ಶಕ್ತಿ ಇದೆ, ಸ್ಟ್ರೆಂಗ್ತ್ ಇದೆ.
ಹಾಗೆಯೇ ಸಹಜವಾಗಿ ಪ್ರತಿಯೊಂದು ಪ್ರಕಾರಕ್ಕೂ ಅದರದೇ ಮಿತಿಗಳು ಇರ್ತವೆ. 1.5-2 ಪುಟದ ಒಳಗಡೆ ನೀವು ಸಂಗತಿ ಹೇಳುವಾಗ ಹೇಳ್ಬೋದು ಇದರಲ್ಲಿ ಇನ್ನೂ ಎಷ್ಟು ಪ್ರಬಂಧ ಅಲ್ಲ ಅದು ಅಂತ. ಹಾಗಾಗಿ ಪ್ರಬಂಧದ ನೆಲೆಗೆ ಕೆಲವು. ಹಾಗಾಗಿ ಬಹುಶಃ ಕನ್ನಡ ಸಾಹಿತ್ಯಕ್ಕೆ ಒಂದು ಒಳ್ಳೆಯ ಚಿಂತನೆಗಳಿರುವ, ಆಲೋಚನೆಗಳಿರುವ, ವಿಚಾರಗಳಿರುವ, ಮುಖ್ಯವಾಗಿ ಸಮಾಜಕ್ಕೆ ಒಳ್ಳೆಯ ಒಂದು ನೈತಿಕ ಆಶಯವನ್ನು ಕೊಡುವಂತಹ ಈ ಬರಹಗಳನ್ನು ಸಂಕಲಿಸಿಕೊಟ್ಟಿರುವ ಲೇಖಕರಾದ ರವೀಂದ್ರ ಕಲ್ಲಿಮಾರ್ ಅವರಿಗೆ ಈ ಪರಂಪರೆಯನ್ನು, ಬರವಣಿಗೆ ಪರಂಪರೆಯನ್ನು ತಡವಾಗಿ ಅವರು ಆರಂಭಿಸಿದ್ದಾರೆ. ಮಗು ತಡವಾಗಿದೆ ಆದರೂ ತೊಂದರೆ ಇಲ್ಲ, ಈ ಪರಂಪರೆಯನ್ನು ಮುಂದುವರಿಸಿ ಅಂತ ಹೇಳ್ತಾ, ಹೀಗೆ ಮಗು ಹುಟ್ಟಿದಾಗಲೆಲ್ಲ ಹೇಳಿ ನಮಗೆ, ನಾವು ಬರ್ತೇವೆ. ಇದು ಮಗುವನ್ನು ತೊಟ್ಟಿಲಿಗೆ ಹಾಕುವ ಸಮಾರಂಭದಷ್ಟೇ ಸುಂದರವಾದದ್ದು ಅಂತ ಹೇಳ್ತಾ, ಹಾಗೆ ಇಲ್ಲಿ ಒಂದು ತಾಯ್ತನದ ಪ್ರೀತಿ ಇರ್ತದೆ ಇಲ್ಲಿ, ಒಂದು ಪುಸ್ತಕದ ಆ ಅರ್ಥದಲ್ಲಿ ಹೇಳುವಂಥದ್ದು. ಹಾಗಾಗಿ ತೊಟ್ಟಿಲಿಗೆ ನಾವು ಮಗುವನ್ನು ಹಾಕಿದ್ದೇವೆ, ತೂಗಿ ಮಲಗಿಸಬೇಡಿ, ಸ್ವಲ್ಪ ಎಚ್ಚರವಾಗಿರುವ ಹಾಗೆ ನೋಡಿಕೊಳ್ಳಿಯ ಚಿಂತನ ಬರಹಗಳು, ಅಳದ ಹಾಗೆ ಇರೋದು ನೋಡಿಕೊಳ್ಳಿ, ಅಷ್ಟು ಸಾಕು ಈ ಬರಹಗಳು ಎನ್ನುವ ರೀತಿಯಲ್ಲಿ ಇದು ನಿಮ್ಮದೇ ಮಗು ಎನ್ನುವ ಹಾಗೆ ನೋಡಿ ಸಲಹಿ ಅಂತ ಹೇಳ್ತಾ, ಮತ್ತೊಮ್ಮೆ ನಿಮಗೆ ಶುಭಾಶಯಗಳನ್ನು ಹೇಳ್ತಾ, ಇಷ್ಟು ಜನ ಬಂದದ್ದು ನಿಮ್ಮನ್ನು ಮಾತುಗಳನ್ನು ಕೇಳಲಿಕ್ಕೆ. ನಾನು ಸ್ವಲ್ಪ ಹೆಚ್ಚು ಮಾತಾಡಿದ್ದಷ್ಟೇ, ಅದು ವಾಸ್ತವಿಕವಾಗಿ ವಿದ್ಯಾಕುಮಾರಿ ಬರ್ತಾ ಇದ್ದಾರೆ, ಜಿಲ್ಲಾಧಿಕಾರಿಗಳು ಬರ್ತಾ ಇದ್ದಾರೆ ಅಂತ ಬಂದದ್ದು. ನಾವು ಅವರು ತರಗತಿಯಲ್ಲಿ ಕೂತುಕೊಳ್ಳುವಾಗ ನಾವು ಬಿಡ್ತಿರ್ಲಿಲ್ಲ ಅವರನ್ನು, ತರಗತಿಯಲ್ಲಿ ಕೂತ್ಕೊಳ್ಳೇಬೇಕು ಅಂತ ಹೇಳೋದು. ಈಗ ಜಿಲ್ಲಾಧಿಕಾರಿಗಳು ಬಂದಾಗ, ಸರ್ ಮೇಡಮ್ ನೀವು ಅಗತ್ಯ ಹೋಗಬಹುದು ಅಂತ ಹೇಳ್ತೇನೆ ನಾನು. ಮೊನ್ನೆ ಉಡುಪಿಗೆ ಹೋಗಿದ್ದೆ, ಅವರೊಟ್ಟಿಗೆ ಕೂತ್ಕೊಂಡೆ ಸ್ವಲ್ಪ, ಮೇಡಮ್ ನಿಮಗೆ ತರಗತಿಗೆ ಹೊರಗೆ ಹೋಗ್ಲಿಕ್ಕೆ ಬಿಡ್ತಿರಲಿಲ್ಲ, ನಾವು ಕೂತ್ಕೊಳ್ಳಿ ಅಂತ ಹೇಳ್ತಿದ್ದೆವು. ಈಗ ಜಿಲ್ಲಾಧಿಕಾರಿಗಳು ನೋಡಿ, ಹಾಗಾಗಿ ನಿಮಗೆ ಫೋನ್ ಬರ್ತಾಯಿತ್ತು ಅವರಿಗೆ, ಅಯ್ಯೋ ರಾಮ ಫೋನ್ ಅಂದರೆ ಫೋನ್. ಅದಕ್ಕೆ ನಾನು ಹೇಳಿದೆ ಮತ್ತೆ, ಮೇಡಮ್ ನೀವು ಹೋಗಿ ತೊಂದರೆ ಇಲ್ಲ ನಿಮಗೆ ನಾನು ಅಂತೇಳಿ, ಹಾಗೆ ಮತ್ತೆ ಸ್ವಲ್ಪ ಬೇಗ ಹೋಗಿದ್ದಾರೆ. ಇವತ್ತು ನಾನು ಕೇಳಲಿಲ್ಲ ಅದನ್ನು, ಅವ್ರು ಹೋಗಲಿಕ್ಕಿಲ್ಲ ಅಂತೇಳಿ ತಿಳ್ಕೊಂಡೆ ಇದೆ. ಇದು ಡೊಮಿನಿಕ್ ಅವರ ಗಂಡ ಬಂದಿದ್ದಾರೆ. ಬಹಳ ಬಹುಶಃ ಕೆಲವೊಮ್ಮೆ ನಮ್ಮ ಬದುಕಿನಲ್ಲಿ ನಾವು ಸಾಧಿಸಲಾಗದ್ದನ್ನು ನಾವು ವಿದ್ಯಾರ್ಥಿಗಳು ಸಾಧಿಸುವಾಗ ಬಹಳ ಸಂತೋಷ ಆಗ್ತದೆ. ಅರ್ಥ ಆಯಿತು ಅಂತ ಅಂದುಕೊಂಡಿದ್ದೇನೆ ನಾನು ನಿಮಗೆ. ನಮ್ಮ ಬದುಕಿನಲ್ಲಿ ಕೆಲವು ನಮಗೆ ಸಾಧಿಸಲಿಕ್ಕೆ ಆಗೋದಿಲ್ಲ, ಆದರೆ ಮಾಡಿದರೆ ಚಂದ ಅಂತ ಇರ್ತದೆ. ಅದನ್ನು ವಿದ್ಯಾರ್ಥಿಗಳು ಸಾಧಿಸುವಾಗ ಬಹಳ ಸಂತೋಷ ಆಗ್ತದೆ. ಹಾಗೆ ಆ ಅರ್ಥದಲ್ಲಿ ಭಾಳ ಅಭಿಮಾನದ ವಿದ್ಯಾರ್ಥಿಗಳು ಇಬ್ಬರೂ ಕೂಡ, ಡೊಮಿನಿಕ್ ಮತ್ತು ವಿದ್ಯಾಕುಮಾರಿ, ಅವರಿಗೂ ಕೂಡ ವೈಯಕ್ತಿಕವಾದ ಶುಭಾಶಯಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಕೇಳಿದ ನಿಮಗೂ ಶುಭಾಶಯ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಮೇಲೋಗರ ಕೃತಿ ಹಾಗೂ ಕರ್ತೃರ ಬಗ್ಗೆ ಸಂಕ್ಷಿಪ್ತವಾಗಿ ಹಾಗೂ ಅದರ ವಿಶೇಷತೆಯನ್ನು ತುಂಬ ರೋಚಕವಾಗಿ, ಅದರ ರುಚಿಯನ್ನು ಸ್ವಾರಸ್ಯಕರವಾಗಿ ನೀಡಿದಂತಹ ಸಭೆಯ ಅಧ್ಯಕ್ಷೀಯ ಮಾತನಾಡಿದಂತಹ ಡಾಕ್ಟರ್ ಕೆ ಚಿನ್ನಪ್ಪಗೌಡರವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸುವಂತಹ ಒಬ್ಬರು ಪ್ರೋತ್ಸಾಹಕರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರನ್ನು ಗೌರವಿಸುವಂತಹ ಸಂದರ್ಭ. ಸಂತೋಷ್ ಕುಮಾರ್ ರೈ ಬೋಳಿಯಾರು, ನಿಮಗೆ ಶಾಲನ್ನು ಹಾಕಿ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಗೌರವಿಸಿದ್ದಾರೆ. ನಮ್ಮ ರಾಮಕೃಷ್ಣ ಶಾಲೆಯ ಓರ್ವ ಹಳೆಯ ವಿದ್ಯಾರ್ಥಿ, ಉತ್ತಮ ರಾಜಕಾರಣಿ ಹೌದು. ಇವತ್ತು ಈ ಒಂದು ಮೇಲೋಗರ ಪ್ರತಿಗೆ 225 ರೂಪಾಯಿ, ಆದರೆ ಇವತ್ತು ಅದನ್ನು 100 ರೂಪಾಯಿಗೆ ನೀಡ್ತಾ ಇದ್ದಾರೆ ನಮ್ಮ ರವೀಂದ್ರ ರೈ ಅವರು. ಸೊ ದಯವಿಟ್ಟು ಬಂದಿರುವಂತಹ ಎಲ್ಲರೂ ಅದನ್ನು ಸ್ವೀಕರಿಸಬೇಕು, ನಮ್ಮನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳಿಕೊಳ್ಳುತ್ತಾ, ಕಾರ್ಯಕ್ರಮದ ಕೊನೆಯದಾಗಿ ಶುಭ ಸಂಚನೆಯೊಂದಿಗೆ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಬರ್ತಾ ಇದ್ದಾರೆ ಲಯನ್ ಚಂದ್ರಹಾಸ್ ಶೆಟ್ಟಿ. ಈಗ ರವೀಂದ್ರ ರೈ ಕಲ್ಲಿಮಾರಿಗೆ ಸನ್ಮಾನಿಸುವಂಥ ಒಂದು ಕಾರ್ಯವನ್ನು ನಾವಿಟ್ಟಿದ್ದೇವೆ. ಇದು ಸಾಹಿತ್ಯ ಪರಿಷತ್ ಉಳ್ಳಾಲ ಇದರ ವತಿಯಿಂದ ಮೇಲೋಗರ ಅಂತ ಹೇಳಿದರು. ಮೇಲೋಗರದಲ್ಲಿ ಒಂದು ಒಗ್ಗರಣೆ ಉಂಟು ಅಂತ ಹೇಳಿದರು. ಅದರಿಂದ ಇದು ಒಗ್ಗರಣೆ ಈಗ ಲಾಸ್ಟ್ ಇದು ಅಷ್ಟೇ, ಮಜ್ಜಿಗೆಯ ಮೇಲೆ ಒಗ್ಗರಣೆ ಇದ್ದಾಗೆ. ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ಮೇಲೋಗರ ಚಿಂತನ ಶಾಲೆಯ ಸಂಚಿತ ಬರಹಗಳ ಸಂಕಲನ.
ಜ್ಞಾನ ಎನ್ನುವಂಥದ್ದು ರವೀಂದ್ರ ರೈಯವರ ಅನುಭವ ಎನ್ನುವಂಥದ್ದೊಂದು ಹಾಲಾದರೆ, ಅವರ ವಿಚಾರಗಳು ಚಿಂತನ ಮಂಥನದ ಮುಖಾಂತರ ಜ್ಞಾನವಾಗಿ ಅದು ಹೊರಹೊಮ್ಮಿದೆ. ಇಂಥ ಜ್ಞಾನವನ್ನು ಹಲವು ಚಿಂತನೆಗಳ ಮುಖಾಂತರ ಮಂಥನಗೊಳಿಸಿ ಈ ಪುಸ್ತಕವನ್ನು, ಈ ಕೃತಿಯನ್ನು ಇವತ್ತು ಸಮಾಜಕ್ಕೆ ದಾರಿದೀಪವಾಗಿ ಹೊರತಂದಿದ್ದಾರೆ. ಈ ಒಂದು ಪುಸ್ತಕ ಅತ್ಯುತ್ತಮವಾದ ಪುಸ್ತಕವಾಗಿ ಜನಮಾನಸದಲ್ಲಿ ದೊರೆಯಲಿ ಎನ್ನುವ ನಿಟ್ಟಿನಲ್ಲಿ ಅವರ ವಿದ್ಯಾರ್ಥಿಯೊಬ್ಬರನ್ನು ಇವತ್ತು ಇದಕ್ಕೆ ಬಿಡುಗಡೆಗೆ ಕರೆದಿದ್ದಾರೆ. ಆ ಬಿಡುಗಡೆ ಬಂದಿರುವಂಥ ಜಿಲ್ಲಾಧಿಕಾರಿಯಾಗಿರುವಂಥ ಉಡುಪಿಯ ಜಿಲ್ಲಾಧಿಕಾರಿಯಾಗಿರುವಂಥ ವಿದ್ಯಾಕುಮಾರಿಯವರಿಗೆ ನಾವು ಅತ್ಯಂತ ಪ್ರೀತಿಯ ವಂದನೆಯ ಅರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಈ ಪುಸ್ತಕ ಇನ್ನು ಮುಂದೆ ಎಲ್ಲ ಜನರಲ್ಲಿ, ಸಮಾಜದ ಎಲ್ಲ ಜನರಿಗೆ ಮುಟ್ಟಿ ಅದೊಂದು ಪಡಿ ಅಜ್ಜೆಗಳನ್ನು ಇಡ್ಲಿ ಎನ್ನುವ ಶುಭ ಹಾರೈಕೆಯು ನಿಮ್ಮದು ನಮಗೆ ಇರಲಿ ಎನ್ನುವ ಆಶಯದೊಂದಿಗೆ ನಿಮಗೆ ನಾವು ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇವತ್ತು ಹೈದರ್ ಪರ್ತಿಪಾಡಿ ಅವರಿದ್ದಾರೆ. ಸಮಾಜಕ್ಕೆ ತಾನೇನಾದರೂ ನೀಡಬೇಕೆನ್ನುವ, ಅದು ಸೇವೆಯ ಮುಖಾಂತರ ನೀಡಬೇಕು, ಆ ಮುಖಾಂತರ ಸೇವೆಯನ್ನು ಗುರುತಿಸಿ ನನ್ನನ್ನು ಗುರುತಿಸಬೇಕೆನ್ನುವ ಒಂದು ಚಿಂತನೆಯಲ್ಲಿರುವಂಥ ವ್ಯಕ್ತಿ ಅದು ಹೈದರ್ ಪರ್ತಿಪಾಡಿಯವರು. ಅವರನ್ನು ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಕರೆದಿದ್ದೇವೆ. ನಿಮಗೂ ಕೂಡ ನಮ್ಮೆಲ್ಲರ ಪರವಾಗಿ ನಾನು ಅತ್ಯಂತ ಅಭಿನಂದನೆಯಾಗಿ ಪ್ರೀತಿಯಿಂದ ನಿಮ್ಮನ್ನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಧನಂಜಯ ಕುಂಬ್ಳೆ ಅವರಿದ್ದಾರೆ. ಅವರ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಉಳ್ಳಾಲ ವಲಯಕ್ಕೆ ಬಂದ ನಂತರ ಕನ್ನಡ ಸಾಹಿತ್ಯ ಪರಿಷತ್ತು ಒಂದು ಅತ್ಯುತ್ತಮ ಮಟ್ಟಕ್ಕೆ ಇರುವಲ್ಲಿ ನಿಜಾರ್ಥದಲ್ಲಿ ಒಂದು ಕೆಲಸವನ್ನು ಮಾಡುತ್ತಿರುವಂಥ ಒಂದು ಅತ್ಯಂತ ಉತ್ತಮವಾದ ವ್ಯಕ್ತಿ ಅದು ಧನಂಜಯ ಕುಂಬ್ಳೆ ಅವರು. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾವು ಅತ್ಯಂತ ಪ್ರೀತಿಯಿಂದ ನಾವು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಅಧ್ಯಕ್ಷರು ಕೃತಿಯನ್ನು ಓದಿದ್ದಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ಅದರ ಅಲ್ಲ ಮೇಲೋಗರವನ್ನು ನಮಗೆ ತಿಳಿಸಿದ್ದೀರಿ ನೀವು. ಇಲ್ಲಿಗೆಲ್ಲ ಅದರ ಏನು ನೀವು ಓದಿದ್ದೀರಿ ಅದರ ಪರಿಮಳ ನಮಗೆ ಸಿಕ್ಕಿದೆ. ಅದನ್ನು ಆಸ್ವಾದಿಸುವಂಥದ್ದು ಅದರ ಹೊಳ ಹೋಗಬೇಕಾಗ್ತದೆ. ಆ ಹೊಳ ಹೋಗುವಂಥ ಕೆಲಸ ಈಗ ಇಲ್ಲಿ ಪುಸ್ತಕವನ್ನು ಇಟ್ಟಿದ್ದಾರೆ. ಅದನ್ನು ತೆಗೊಂಡ ನಂತರ ನಾವೆಲ್ಲ ಅದನ್ನು ಓದುವಂಥ ಕೆಲಸವನ್ನು ಮಾಡುವ. ಈ ನಿಟ್ಟಿನಲ್ಲಿ ಇವತ್ತು ಆ ಕೃತಿಯ ಬಗ್ಗೆ ಅತ್ಯುತ್ತಮವಾದಂಥ ರೀತಿಯಲ್ಲಿ ನಮಗೆ ತಿಳಿ ಹೇಳಿದ್ದಾರೆ. ಅಧ್ಯಕ್ಷರಿಗೆ ನಮಗೆ ಅತ್ಯಂತ ಪ್ರೀತಿಯ ಧನ್ಯವಾದವನ್ನು ನಾವು ಸಮರ್ಪಿಸ್ತಾ ಇದ್ದೇವೆ. ಈ ಕೃತಿಯನ್ನು ರಚಿಸಿದಂಥ ರವೀಂದ್ರ ಎ ಕಲ್ಲಿಮಾರರವರಿಗೆ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದವನ್ನು ಸಲ್ಲಿಸಿ, ಬಂದಿರುವಂಥ ತಾವುಗಳು ಇಲ್ಲೆಲ್ಲ ಈ ಕೆಲಸಗಳಾಗಬೇಕಿದ್ರೆ, ಸಮಾಜದಲ್ಲಿ ಯಾವುದೇ ಕಾರ್ಯಗಳಾಗಬೇಕಿದ್ರೆ ತಮ್ಮಂಥ ಅತ್ಯಂತ ಪ್ರೀತಿಯ ಆತ್ಮೀಯ ಸಂಬಂಧಗಳು ಬಹಳ ಮುಖ್ಯವಾಗಿರುವಂಥದ್ದು. ನಮ್ಮ ಮಾತಿನ ಮಂಟಪವನ್ನು ಕಟ್ಟಿ ಕೈ ಚಪ್ಪಾಳೆಯನ್ನು ಕೊಟ್ಟು ಅವರ ಬೆನ್ನು ತಟ್ಟಿದಾಗ ಸಮಾಜದಲ್ಲಿ ಅತ್ಯುತ್ತಮ ಕೆಲಸಗಳಾಗ್ತವೆ. ಈ ನಿಟ್ಟಿನಲ್ಲಿ ತಾವುಗಳ ಇಲ್ಲಿ ಕೂತರು ಕೂಡ ಈ ಒಂದು ಕೆಲಸ ಕಾರ್ಯಗಳು ಅದು ಸೇವೆ ಮುಖಾಂತರ ಆಗಿದೆ ಅಂತ ಹೇಳುತ್ತಾ ಈ ಪುಸ್ತಕ ಅತ್ಯುತ್ತಮ ಪುಸ್ತಕವಾಗಿ ಮೂಡಿಬರಲಿ, ನಿಮ್ಮೆಲ್ಲ ಶುಭಾಶೀರ್ವಾದ ಇದಕ್ಕೆ ಇರಲಿ ಅಂತೇಳಿ ಹೇಳುತ್ತಾ ಎಲ್ಲರಿಗೂ ನನ್ನ ಅತ್ಯಂತ ಪ್ರೀತಿಯ ಧನ್ಯವಾದವನ್ನು ಸಮರ್ಪಿಸ್ತೇನೆ. ಜೈ ಹಿಂದ್.